ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವು ಏನು ನೋಡೋಣ ಅಂತ ಹೇಳಿದ್ರೆ 2024ರಲ್ಲಿ KE ಅವರು ನಡೆಸಿದ AE ಎಕ್ಸಾಮ್ ಪ್ರಶ್ನೆ ಪತ್ರಿಕೆಯ ಉತ್ತರಗಳು ಹಾಗೆ ಅದಕ್ಕೆ ಸಂಬಂಧಿಸಿದ ಪೂರಕ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಸರಿನಾ? ಏನು ಗುರು ನೀನು ಆಗಸ್ಟಲ್ಲಿ ಎಕ್ಸಾಮ್ ನಡೆದಿದೆ ಅಂತ ಹೇಳ್ತಿದ್ಯಾ, ಇವಾಗ ಇದಕ್ಕೆ ಇದ್ರ ಉತ್ತರಗಳನ್ನ ತೊಗೊಂಡು ನಾವೇನು ಮಾಡೋಣ ಅಂತ ಕೇಳಿದ್ರೆ, ಇನ್ನೂ ನಿಮ್ಮದು 7 ಡೇಸಲ್ಲಿ ಎಕ್ಸಾಮ್ ಇದೆ ಅಲ್ವಾ, PDO ಎಕ್ಸಾಮ್. ಸೊ ಅದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಇದು ಕ್ವಶನ್ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ, ಹಾಗೆ ಇಲ್ಲಿ ಬಂದಿರೋ ಟಾಪಿಕ್ ಕೂಡ ಅಲ್ಲಿ ರಿಪೀಟ್ ಆಗೋ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ. ಯಾಕಂದರೆ ಇದು ಕೂಡ ಗ್ರೂಪ್ C ಲೆವೆಲ್ ಎಕ್ಸಾಮ್ ಇದೆ ಇದು. ಸರಿನಾ? ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಫ್ ಒಂದು ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಕ್ವಶನ್ ಏನಿದೆ ಅಂದರೆ, ಈ ಕೆಳಗಿನ ಕ್ರೀಡಾಕೂಟಗಳು ಮತ್ತು ಆತಿಥ್ಯ ವಹಿಸಿದ ಅಥವಾ ವಹಿಸುತ್ತಿರುವ ದೇಶಗಳ ಜೋಡಿಗಳಲ್ಲಿ ಯಾವ ಜೋಡಿಯೂ ಸರಿಯಾಗಿಲ್ಲ? ಒಲಿಂಪಿಕ್ಸ್ ನಡೀತು, ಪ್ಯಾರಿಸಲ್ಲಿ ನಡೀತು. ಸೊ ಅದನ್ನು ನಾನು ಇಂಡಿಯಾ ಅಂತ ಹೇಳಿದ್ರೆ ರಾಂಗ್ ಅಂತ ಹೇಳಬೇಕಾಗುತ್ತೆ, ಅಷ್ಟೇ ಇದು. ಓಕೆನಾ? ಸೊ ಇಲ್ಲಿ ಫಸ್ಟ್ ಏನಿದೆ ಅಂದರೆ ಆಪ್ಷನ್ನು, ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಎಲ್ಲಿ ನಡೆದಿದೆ ಅಂತ ಕೇಳಿದ್ದಾರೆ. ಮೊನ್ನೆ SSC MTS ನಡೀತಲ್ವಾ, ಆ SSC MTS ಅಲ್ಲಿ ಕ್ವಶನ್ ಕೇಳಿದ್ರು ನೋಡಿ. ಇದು ಈ ಕ್ವಶನ್ ಹಂಗೇರಿಯಾದಲ್ಲಿ ನಡೆದಿದೆ ಅಂತ. ಓಕೆನಾ? ಹಂಗೇರಿಯಾದಲ್ಲಿ ನಡೆದಿದೆ 2023ರಲ್ಲಿ. ಹೌದು, ನಡೆದಿದೆ. ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಹಂಗೇರಿಯಾದಲ್ಲಿ ನಡೆದಿದೆ. ಇದು ಇನ್ನೂ 2 ವರ್ಷ ನೀವು ನೆನ್ಪಿಟ್ಕೊಳ್ಳಿ ಇದನ್ನು. ಓಕೆನಾ? ನೀವು ಈ ಎಕ್ಸಾಮ್ ಬರೆಯುವಾಗಾದರೂ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಏಷ್ಯನ್ ಗೇಮ್ಸ್ 2022 2023ರಲ್ಲಿ ನಡೀತದೆ. ಅದು 2022ರಲ್ಲಿ ನಡಿಬೇಕಾಗಿತ್ತು, ಬಟ್ 2023ರಲ್ಲಿ ನಡೀತದೆ. ಅದು ಎಲ್ಲಿ ನಡೆದಿದೆ ಅಂತ ಕೇಳಿದ್ದಾರೆ. ಎಲ್ಲಿ? ಜಪಾನ್ದಲ್ಲಿ ನಡೆದಿದೆ ಅಂತ ಅವ್ರು ಕೊಟ್ಟಿದ್ದಾರೆ. ಜಪಾನ್ದಲ್ಲಿ ನಡೆದಿದೆ? ಹೌದು, ಜಪಾನ್ದಲ್ಲಿ ನಡೀತದೆ. ಓಕೆ, 2022ರಲ್ಲ, 2026ರಲ್ಲಿ ನಡೀತದೆ. ಓಕೆನಾ? 2026 2026ರಲ್ಲಿ ಏಷ್ಯನ್ ಗೇಮ್ಸ್ನ ಆತಿಥ್ಯ ವಹಿಸುತ್ತಿರುವ ದೇಶ ಯಾವುದು ಅಂತ ಕೇಳಿದ್ರೆ ಜಪಾನ್ನ ನಗೋಯ್ ಅಂತ ಹೇಳಬೇಕು. ಸರಿನಾ? 2022ರಲ್ಲಿ ಹಾಗಾದರೆ ಎಲ್ಲಿ ನಡೀತು ಅಂತ ಕೇಳಿದ್ರೆ ಚೀನಾದಲ್ಲಿ ನಡೀತದೆ. ಓಕೆ, ಅದರ ಪಕ್ಕದ ದೇಶ ಯಾವುದು ಅಂದರೆ ಚೀನಾ. ಓಕೆ, ಚೀನಾದಲ್ಲಿ ನಡೀತದೆ. ಯಾವುದು? ಏಷ್ಯನ್ ಗೇಮ್ಸ್ 2022 2023ರಲ್ಲಿ ನಡೀತದೆ, ಬಟ್ ನಾವು 2022 ಅಂತಲೇ ಕನ್ಸಿಡರ್ ಮಾಡ್ಕೋತೀವಿ. ಓಕೆನಾ? ಲೈಕ್ ಯಾವುದು ಒಲಿಂಪಿಕ್ಸ್ 2020 ನಡೆಯೋದು 2021ರಲ್ಲಿ ನಡೀತದಲ್ವಾ. ಸೊ ಅದೇ ರೀತಿ ಸೇಮ್ ಇದನ್ನು ಕೂಡ. ಸೊ ಏಷ್ಯನ್ ಗೇಮ್ಸ್ 2022 ಎಲ್ಲಿ ನಡೆದಿದೆ ಅಂದರೆ ಚೀನಾದಲ್ಲಿ ನಡೆದಿದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ICC ಪುರುಷರ T20 ವಿಶ್ವಕಪ್. ಓಕೆ, ನಮ್ಮ ಇಂಡಿಯಾ ಗೆತ್ತಲ್ವಾ. ಸೊ ಇಂಡಿಯಾ ಗೆದ್ದದಕ್ಕೆ ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಎಲ್ಲಿ ನಡೀತು? ಅಮೇರಿಕಾದಲ್ಲಿ ನಡೆದಿದೆ ಅಂತ ಓದಿದ್ದೀವಿ. ಫಸ್ಟ್ ಹಾಫ್ ಅಮೇರಿಕಾದಲ್ಲಿ ನಡೀತದೆ, ಬಟ್ ಸೆಕೆಂಡ್ ಹಾಫ್ ವೆಸ್ಟ್ ಇಂಡೀಸಲ್ಲಿ ನಡೀತದೆ. ಓಕೆ, ಕೆರೆಬಿಯನ್ ರಾಷ್ಟ್ರದಲ್ಲಿ ಏನಿದೆಯಲ್ವಾ, ಆ ಕೆರೆಬಿಯನ್ ರಾಷ್ಟ್ರಗಳಲ್ಲಿ ನಡೀತದೆ. ಸರಿನಾ? ಸೊ ಇದು ಕೂಡ ಸರಿಯಾಗಿದೆ. ಇದು ಎಷ್ಟನೇ ಆವೃತ್ತಿ ಅಂತ ಕೂಡ ಕೇಳಿದ್ದಾರೆ. ಮೊನ್ನೆ VOದಲ್ಲಿ ಕೇಳಿದ್ರು, BMTCನಲ್ಲಿ ಕೇಳಿದ್ದಾರೆ ನೋಡಿದ್ದು. ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ 9ನೇ ಆವೃತ್ತಿ ಅಂತ. ಓಕೆನಾ? 9ನೇ ಆವೃತ್ತಿ. ಹಾಗೆ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಕೂಡ ನಡೀತು, T20 ವಿಶ್ವಕಪ್. ಅದು ಎಷ್ಟನೇ ಆವೃತ್ತಿ ಅಂತ ಕೇಳಿದ್ರೆ ಅದನ್ನು ಕೂಡ 9ನೇ ಆವೃತ್ತಿ. ಸರಿನಾ? 9ನೇ ಆವೃತ್ತಿ. ಅದು ಯಾರು ವಿನ್ ಆದರು ಅಂತ ಕೇಳಿದ್ರೆ ನ್ಯೂಜಿಲೆಂಡ್ ವಿನ್ ಆಗಿದ್ದಾರೆ. ಸರಿನಾ? ನ್ಯೂಜಿಲೆಂಡ್ ಮಹಿಳಾ ವಿಭಾಗದಲ್ಲಿ ನ್ಯೂಜಿಲೆಂಡ್ ವಿನ್ ಆಗಿದ್ದಾರೆ. ಪುರುಷರ T20 ಕ್ರಿಕೆಟ್ನಲ್ಲಿ ನಾವು ವಿನ್ ಆಗಿದ್ದೀವಿ, ಅಂದರೆ ಇಂಡಿಯಾ ವಿನ್ ಆಗಿದೆ. ಯಾರನ್ನ ಸೋಲಿಸಿ ಅಂದರೆ ನಾವು ಕೂಡ ಸೌತ್ ಆಫ್ರಿಕಾದವರಿಗೆ ಸೋಲಿಸಿದ್ದೀವಿ ಫೈನಲಲ್ಲಿ. ಹಾಗೆ ನ್ಯೂಜಿಲೆಂಡ್ ಅವರು ಕೂಡ ಸೌತ್ ಆಫ್ರಿಕಾದವರಿಗೆ ಸೋಲಿಸಿದ್ದಾರೆ. ಸೌತ್ ಆಫ್ರಿಕಾ ವುಮೆನ್ಸಿಗೆ ಸೋಲಿಸಿದ್ದಾರೆ ಅವರು. ಸರಿನಾ? ಸೊ ಇದು ನೆನ್ಪಿಟ್ಕೊಳ್ಳಿ, 9ನೇ ಆವೃತ್ತಿ. ಅದು ಎಲ್ಲಿ ನಡೆದಿದೆ ಅಂತ ಕೇಳಿದ್ರೆ UAE ಯುನೈಟೆಡ್ ಅರಬ್ ಎಮಿರೇಟ್ಸ್. ಓಕೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಆ ದೇಶದಲ್ಲಿ ನಡೆದಿದೆ. ಎಲ್ಲಿ ನಡಿಬೇಕಿತ್ತು ಅಂತ ಕೇಳ್ತಾನೆ. ಬಾಂಗ್ಲಾದೇಶದಲ್ಲಿ ನಡಿಬೇಕಾಗಿತ್ತು. ಬಾಂಗ್ಲಾದೇಶದಲ್ಲಿ ಪ್ರೆಸೆಂಟ್ ಕ್ರೈಸಿಸಲ್ಲಿ ಏನು ನಡೀತಾ ಇರೋದ್ರಿಂದ ಅಲ್ಲಿದ್ರೇನೋ ದಂಗೆಗಳೆಲ್ಲ ಜಾಸ್ತಿ ಇದಾವಲ್ವಾ. ಸೊ ಅದಕ್ಕೆ ಅದನ್ನು ಶಿಫ್ಟ್ ಮಾಡಿದ್ರು ICC ಅವರು. ಓಕೆನಾ? ICCಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ತಾನೆ. ಅದು ದುಬೈ ಅಂತ ಹೇಳಬೇಕು. ಸರಿನಾ? ICCಯ ಕೇಂದ್ರ ಕಚೇರಿ ದುಬೈದಲ್ಲಿದೆ. ಸೊ ಇದು ಕೂಡ ಸರಿಯಾಗಿತ್ತು. ಸಮ್ಮರ್ ಒಲಿಂಪಿಕ್ಸ್. ಓಕೆ, ಸಮ್ಮರ್ ಒಲಿಂಪಿಕ್ಸ್ ಇದು ಎಲ್ಲಿ ನಡೆದಿದೆ ಅಂದರೆ ಮೊನ್ನೆ ನಡೀತು 2024ರಲ್ಲಿ ಫ್ರಾನ್ಸಲ್ಲಿ ನಡೀತಲ್ವಾ. ಸೊ ಇದು ನಿಮ್ಗೆ ಗೊತ್ತೇ ಇರುತ್ತೆ. ಹಾಗೆ ಪ್ಯಾರಾ ಒಲಿಂಪಿಕ್ಸ್ 2024 ಎಲ್ಲಿ ನಡೀತು ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ಅದು ಕೂಡ ಫ್ರಾನ್ಸ್ ಅಂತಲೇ ಹೇಳಬೇಕು. ಓಕೆನಾ? ಯಾಕಂದರೆ ಇದು ಒಲಿಂಪಿಕ್ಸ್ ಮುಗಿದ ನಂತರ ನೆಕ್ಸ್ಟ್ ಒಂದು 10 ಡೇಸ್ ಆದ ನಂತರನೇ ಪ್ಯಾರಾ ಒಲಿಂಪಿಕ್ಸ್ ಸ್ಟಾರ್ಟ್ ಆಗುತ್ತೆ. ಸರಿನಾ? ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ. ಓಕೆ, ಏಷ್ಯನ್ ಗೇಮ್ಸ್ ಇದು ರಾಂಗ್ ಕೊಟ್ಟಿದ್ದಾರೆ ನೋಡಿ. ಓಕೆನಾ? ಇದು ಆಪ್ಷನ್ ಬಿ ಇದೆಯಲ್ಲ, ಇದು ರಾಂಗ್ ಇದೆ. ಏನಾಗಬೇಕಾಗಿತ್ತು ಅಂದರೆ ಚೀನಾ ಆಗಬೇಕಾಗಿತ್ತು. ಸರಿನಾ? ನೆನ್ಪಿಟ್ಕೊಳ್ಳಿ. ಇವು 4 ವೆನ್ಯೂ ಕೂಡ ಇದ್ರ ಜಾಸ್ತಿ ಇಂಪಾರ್ಟೆಂಟ್ ಇದ್ದಾವೆ. ಸರಿನಾ? ಸೊ ಸ್ಪೆಷಲಿ ಇದ್ರೆ ಅದು ICC ಪುರುಷರ T20 ಇದೆಲ್ಲ ನಾವು ಗೆದ್ದಿದ್ದೀವಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಅದು ನೆನ್ಪಿಟ್ಕೊಳ್ಳಿ. ಸೊ ಸೆಕೆಂಡ್ ಕ್ವಶನ್ ಏನಿದೆ ಅಂದರೆ, ಸೆವರ್ಸಿಡೋನಿಸ್ಕ್ ನಗರವು ರಷ್ಯಾ ಆಕ್ರಮಿಸಿದ ಪ್ರದೇಶವಾಗಿದ್ದು ಇದು ಪೂರ್ವ ಉಕ್ರೇನ್ನ ಡೊನೆಟ್ಸ್ ನದಿಯ ದಂಡೆಯ ಮೇಲಿದೆ ಅಂತ ಕೊಟ್ಟಿದ್ದಾರೆ. ಓಕೆನಾ? ಡೊನೆಟ್ಸ್ ನದಿಯ ದಂಡೆ ಮೇಲಿದೆ. ನಿಮಗೆ ಇಲ್ಲಿ 2 ಪಾಯಿಂಟ್ ನೆನ್ಪಿಟ್ಕೋಬೇಕಾಗುತ್ತೆ. ಒಂದು, ಓಕೆನಾ, ಈ ಸರ್ವೋಡೊನೆಟ್ಸ್ಕ್ ನಗರ ಇದೆಯಲ್ಲ, ಈ ಸರ್ವೋಡೊನೆಟ್ಸ್ಕ್ ನಗರ ಉಕ್ರೇನಲ್ಲಿ ಇದು ಫಸ್ಟ್ ನಿಮ್ಗೆ ಕ್ಲಿಯರ್ ಇರಲಿ. ಸೊ ಸೆಕೆಂಡ್ ಪಾಯಿಂಟ್ ಏನಂತ ಗೊತ್ತಾ, ಉಕ್ರೇನ್ನಲ್ಲಿ ಯಾವ ನದಿ ಇದೆ ಅಂತ ಕೇಳಿದ್ರೆ ಡೊನೆಟ್ಸ್ ನದಿ ಇದೆ. ಓಕೆನಾ? ಓಲ್ಗಾ ಅಂತ ಕೇಳಿದ್ರೆ ಯಾವ ದೇಶ ಅಂತ ಹೇಳ್ತೀರಾ? ರಷ್ಯಾ ಅಂತ ಹೇಳ್ತೀರಾ. ಸರಿನಾ? ಯಾವ ಸಮುದ್ರಕ್ಕೆ ಸೇರ್ತದೆ?
ಕ್ಯಾಸ್ಪಿಯನ್ ಸಮುದ್ರಕ್ಕೆ ಸೇರ್ತದೆ. ಕೇಳಿದಾನೆ ಕ್ವಶನ್, ಈ ರೀತಿಯೇ ಕೇಳ್ತಿದ್ದಾನೆ. ಓಕೆನಾ, ಭಾರತದಲ್ಲಿದ್ರೇನೋ ಪೂರ್ವ ಕರೆಯುವ ನದಿಗಳು, ಪಶ್ಚಿಮ ಕರೆಯುವ ನದಿಗಳು ಇವೆಲ್ಲ ಇವಾಗೆಲ್ಲ ಮುಗೀತಿದ್ದು ಕ್ವಶನ್. ಓಕೆ, ಇವಾಗಿದ್ರೆ ವರ್ಲ್ಡ್ ಕಡೆ ಹೋಗ್ಬಿಟ್ಟಿದ್ದಾನೆ ಎಲ್ಲ ನದಿಗಳಿಗೆ ತೊಗೊಂಡು. ಓಕೆನಾ, ಕ್ಯಾಸ್ಪಿಯನ್ ಸಿ ಎಲ್ಲಿ ಯಾವ ನದಿಗಳು ಬಂದು ಸೇರ್ತವೆ ಕ್ಯಾಸ್ಪಿಯನ್ ಸಿಗೆ, ಓಲ್ಗಾ ಎಲ್ಲಿ ಹೋಗ್ತದೆ. ಓಕೆನಾ, ಅದಾನಂತರ ಯಾವುದದು ಯೆಲ್ಲೋ ರಿವರ್, ಅದು ಎಲ್ಲಿ ಹೋಗಿ ಸೇರ್ತದೆ, ಚೀನಾ ಸಮುದ್ರಕ್ಕೆ ಸೇರ್ತದ, ದಕ್ಷಿಣ ಚೀನಾ ಸಮುದ್ರಕ್ಕೆ ಸೇರ್ತದ, ಜಪಾನ್ ಸಮುದ್ರಕ್ಕೆ ಸೇರ್ತದ ಕೇಳ್ತಾ ಇದ್ದಾನೆ. ಸರಿನಾ, ಸೊ ಓಲ್ಗಾ ರಿವರ್ ಏನಿದೆಯಲ್ಲ ಅದು ಕ್ಯಾಸ್ಪಿಯನ್ ರಿವರ್ಗೆ ಸೇರ್ತದೆ. ಇದು ಇಂಪಾರ್ಟೆಂಟ್ ಇದೆ, ಇದೊಂದು ಮಾತ್ರ ಹೆವಿ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಈ ಕ್ವಶನ್ ಇದ್ರೆ ಜಾಸ್ತಿ ರಿಪೀಟೆಡ್ ಕ್ವಶನ್ ಇದು, ಓಲ್ಗಾ ರಿವರ್ ಯಾವ ಸಮುದ್ರಕ್ಕೆ ಸೇರ್ತದೆ ಅನ್ನೋದು. ಓಕೆನಾ, ಕ್ಯಾಸ್ಪಿಯನ್ ಸಮುದ್ರ, ನೆನ್ಪಿಟ್ಕೊಳ್ಳಿ ಇದನ್ನು. ಸೊ ಇಲ್ಲಿ ಕೊಟ್ಟಿದ್ದಾನೆ, ಇದು ಸರಿಯಾಗಿದೆಯಾ ಹೇಳಿಕೆ ಅಂತ ಕೇಳಿದ್ದಾನೆ. ಸರಿನಾ, ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಅಂದರೆ ಡೊನೆಟ್ಸ್ ನದಿಯು ಡಾನ್ ನದಿಯ ಉಪನದಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಓಕೆನಾ, ಈ ಡೊನೆಟ್ಸ್ ನದಿ ಇದೆಯಲ್ಲ ಇದು ಡಾನ್ ನದಿಯ ಉಪನದಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಈ ಡಾನ್ ನದಿ ಎಲ್ಲಿ ಹರಿತದೆ ಇದು ಗೊತ್ತಿರಬೇಕಲ್ವಾ. ಈ ಡಾನ್ ನದಿ ಅನ್ನೋದು ಆ್ಯಕ್ಚುಲಿ ರಷ್ಯಾದಲ್ಲಿ ಹರಿತದೆ. ಓಕೆ, ಮತ್ತು ರಷ್ಯಾ ಹೇಗೆ ಇವಾಗ ನಮ್ಮ ಭಾರತದ ಮತ್ತು ಪಾಕಿಸ್ತಾನದಲ್ಲಿ ಸಿಂಧು ನದಿ ಹೇಗೆ ಕಾಮನ್ ಇದೆಯಲ್ಲ, ಹಾಗೆ ಎರಡೂ ದೇಶಗಳ ಮಧ್ಯೆ ಕಾಮನ್ ಇರೋ ನದಿ ಯಾವುದು ಅಂದರೆ ಈ ಡೊನೆಟ್ಸ್ ನದಿ. ಓಕೆನಾ, ಈ ಡೊನೆಟ್ಸ್ ನದಿ ಉಕ್ರೇನಿಂದ ಹರಿದು ರಷ್ಯಾಕ್ಕೆ ಸೇರಿ ಅಲ್ಲಿ ಡಾನ್ ನದಿಗೆ ಸೇರ್ಕೋತದೆ. ಓಕೆನಾ, ಇದು ಸರಿಯಾಗಿದೆಯೋ ಇಲ್ವೋ ಅಂತ ಕೇಳಿದಾನೆ. 2 ಪಾಯಿಂಟ್. ಸೊ 2 ಪಾಯಿಂಟ್ ಕೂಡ ಸರಿಯಾಗಿದ್ದಾವೆ. ಯಾವುದು ಸರ್ವೊಡೊನೆಸ್ಕ್ ನಗರ ಇದೆಯಲ್ಲ ಇದು ರಷ್ಯಾ ಆಕ್ರಮಿಸಿದ ಪ್ರದೇಶವಾಗಿದೆ, ಇದು ಕೂಡ ಸರಿ ಇದೆ. ಸೊ ನೆಕ್ಸ್ಟ್ ಏನಿದೆ ಅಂದ್ರೆ ಈ ಸರ್ವೊಡೊನೆಸ್ಕ್ ನಗರ ಇದೆಯಲ್ಲ ಇದು ಪೂರ್ವ ಉಕ್ರೇನ್ನ ಡೊನೆಟ್ಸ್ ನದಿಯ ದಂಡೆ ಮೇಲಿದೆ, ಇದು ಕೂಡ ಸರಿ ಇದೆ. ಓಕೆ, ಪೂರ್ವ ಉಕ್ರೇನ್ನ ಡೊನೆಟ್ಸ್ ನದಿಯ ದಂಡೆ ಮೇಲಿದೆ ಯಾವುದು ಸರ್ವೊಡೊನೆಸ್ಕ್ ಅನ್ನೋದಿದ್ರೆ ನಗರ. ರೀಸೆಂಟಾಗಿ ಕರೆಂಟ್ ಅಫೇರ್ಸಲ್ಲಿ ಇತ್ತದು, ಯಾವುದು G20ಕ್ಕಿಂತ ಮುಂಚೆ ನಮ್ಮ ಭಾರತದ ಪ್ರಧಾನಿ ಹೋಗಿ ಮೀಟಾಗಿ ಬಂದರು ಗೊತ್ತಾ. ಸೊ ಅವಾಗೆಲ್ಲ ಇದ್ರೆ ಕರೆಂಟ್ ಅಫೇರ್ಸಲ್ಲಿ ಇತ್ತು ಇದು ಸರ್ವೊಡೊನೆಸ್ಕ್ ನಗರ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಇದು ಡೊನೆಟ್ಸ್ ನದಿಯು ಡಾನ್ ನದಿಯ ಉಪನದಿಯಾಗಿದೆ. ಸೊ ಇದು GK ಥರ ತೊಗೋತೀವಿ, ಯಾಕಂದರೆ ಇದು ಕರೆಂಟ್ ಅಫೇರ್ ರಿಲೇಟೆಡ್ ನಾವು ತೊಗೊಳ್ಳೋದಿಲ್ಲ. ಓಕೆನಾ, ಸೊ ಇದು ಕೂಡ ಸರಿಯಾದ ಉತ್ತರ ಆಗುತ್ತೆ ಇದಕ್ಕೆ. ಸೊ A ಮತ್ತು B ಎರಡು ಕೂಡ ಸರಿಯಾಗಿದ್ದಾವೆ ಇದಕ್ಕೆ. ಸರಿನಾ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಥರ್ಡ್ ಕ್ವಶನ್, ಕೇಂದ್ರ ಸರ್ಕಾರದ ಜಲ ಜೀವನ್ ಮಿಷನ್ ಓಕೆ JJM ಅಡಿಯಲ್ಲಿ ಬರುವ ಹರ್ ಘರ್ ಜಲ ಯೋಜನೆಯ ಮುಖ್ಯ ಉದ್ದೇಶ ಯಾವುದೆಂದರೆ. ಓಕೆನಾ, ಈಗ ನೀವು ಹಳ್ಳಿಯವರಾಗಿದ್ದರೆ ನಿಮ್ಗೆ ಗೊತ್ತಿರ್ತದೆ, ಮನೆ ಮುಂದೆ ಒಂದು ಗೋರಿ ಥರ ಒಂದು ಏನೋ ನಲ್ಲಿ ಮಾಡಿ ಹೋಗಿದ್ದಾರೆ. ಓಕೆನಾ, ಅದಕ್ಕೆ ಕಲರೇ ಆ ರೀತಿ ಬರೆದಿದ್ದಾರೆ. ಸೊ ಅದಕ್ಕೆ ನಾನು ಆ ಹೆಸರಿಂದ ಕರಿತಿದ್ದೀನಿ. ಓಕೆನಾ, ಸೊ ಪ್ರತಿಯೊಬ್ಬರ ಮನೆಯಿಂದ ಪ್ರತಿಯೊಂದು ಊರಲ್ಲಿ ಒಂದೊಂದು ಡಿಫ್ರೆಂಟ್ ಕಲರ್ ಇದ್ದಾವೆ. ಓಕೆನಾ, ಅದನ್ನು ಮುಖ್ಯ ಉದ್ದೇಶ ಯಾವುದು ಅಂತ ಕೇಳಿದ್ದಾರೆ. ಓಕೆನಾ, ಯಾವುದ್ರದ್ದು ಜಲ್ ಜೀವನ್ ಮಿಷನ್ದು ಹರ್ ಘರ್ ಜಲ ಅಂತೇಳಿ ಅದರ ಯೋಜನೆ ಅಡಿಯಲ್ಲಿ ಬರ್ತದಲ್ವ, ಅದರ ಮುಖ್ಯ ಉದ್ದೇಶ ಎಲ್ಲ ಕೈಗಾರಿಕೆಗಳಿಗೆ ನೀರನ್ನು ಒದಗಿಸುವುದು. ನಮ್ಮ ಮನೇಲಿ ಕೈಗಾರಿಕೆನೇ ಇಲ್ಲ ಗುರು, ಸೊ ನಮ್ಮ ಮನೆಯಲ್ಲಿ ಹೇಗೆ ಬರ್ತದೆ. ಸೊ ಇದು ರಾಂಗ್ ಆಗುತ್ತೆ. ಓಕೆನಾ, ಸೊ ರಾಂಗ್ ಆಗುತ್ತೆ. ಸೊ ಎಲ್ಲ NGOSಗಳಿಗೆ ನೀರನ್ನು ಒದಗಿಸೋದು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ ಇದಾವಲ್ವಾ, ಅವಕ್ಕೆಲ್ಲ ನೀರನ್ನು ನಮ್ಮ ಮನೆ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಅಲ್ಲ. ಓಕೆನಾ, ಸೊ ಅದು ಕೂಡ ಅಲ್ಲ. ಸೊ ಎಲ್ಲ ಕೃಷಿ ಚಟುವಟಿಕೆಗಳಿಗೆ ನೀರನ್ನು ಒದಗಿಸುವುದು. ಓಕೆನಾ, ಅದಕ್ಕಂತಲೇ ಬೇರೆ ಸ್ಕೀಮ್ ಇದ್ದಾವೆ ಕೃಷಿಗಂತ ಒದಗಿಸ್ಲಿಕ್ಕೆ. ಓಕೆನಾ, ಇದು ರೈತರಿಗೆಲ್ಲ ಇದು. ಸೊ ನೆಕ್ಸ್ಟ್ ಏನಿದೆ ಅಂದರೆ ಎಲ್ಲ ಕುಟುಂಬಗಳಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವುದು. ಓಕೆ, ಎಲ್ಲ ಕುಟುಂಬಗಳಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವುದು. ಈ ಕ್ವಶನ್ ಪೇಪರ್ ತೆಗೆದವರು ಈ ರೀತಿ ತೆಗೆದಿದ್ದಾರೆ, ಬಟ್ ನಾನಿದ್ರೆ ಯಾವ ರೀತಿ ಕೇಳ್ತಿದ್ದೆ ಗೊತ್ತಾ, ಎಲ್ಲ ಕುಟುಂಬಗಳಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವುದು, ಎಲ್ಲ ಕುಟುಂಬಗಳಿಗೆ 40 ಲೀಟರ್ ಇದ್ರೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವುದು, ಎಲ್ಲ ಕುಟುಂಬಗಳಿಗೆ, ಎಲ್ಲ ನಗರದ ಕುಟುಂಬಗಳಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವುದು, ಎಲ್ಲ ಗ್ರಾಮೀಣ ಕುಟುಂಬದ ಜನರಿಗೆ 24 ಗಂಟೆಯೂ ಕೂಡ ಶುದ್ಧ ಕುಡಿಯುವ ನೀರನ್ನು ಒದಗಿಸುವುದು ಅಂತ ಆಪ್ಷನ್ ಕೊಡ್ತಿದೆ. ಇವಾಗ ಇದಕ್ಕೆ ಆನ್ಸರ್ ಹೇಳಿ. ಸೊ ಆಪ್ಷನ್ 4 ಇದೆಯಲ್ಲ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದಂದರೆ ಎಲ್ಲ ಗ್ರಾಮೀಣದ ಕುಟುಂಬಗಳಿಗೆ 24 ಗಂಟೆ ಕೂಡ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಒದಗಿಸುವುದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಫುಲ್ ಈ ರೀತಿ ನೆನ್ಪಿಟ್ಕೊಳ್ಳಿ ನೀವು. ಜಸ್ಟ್ ಇದೆ ಇದ್ರೇನೋ ಎಲ್ಲ ಕುಟುಂಬದ ಶುದ್ಧ ಕುಡಿಯುವ ನೀರು ಅಂತೇಳಿ ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನೆಕ್ಸ್ಟ್ ಒಂದು ಲೆವೆಲ್ ಮುಂದೆ ಹೋದಂದರೆ ಈ ರೀತಿ ಕೂಡ ನಿಮಗೆ ನೆನಪಿರಲಿ. ಸರಿನಾ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಯಾವ ವರ್ಷದಲ್ಲಿ ಪ್ರಥಮ ಕ್ಷೇತ್ರ ಪುನರ್ವಿಂಗಡಣಾ ಆಯೋಗವನ್ನು ರಚಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಸರಿನಾ, ಸೊ ಇಲ್ಲಿ ಒಂದು ಉತ್ತರ 2 ಕನ್ಫ್ಯೂಷನ್ ಆಗುತ್ತೆ. ಓಕೆನಾ, ಪ್ರಥಮ ಕ್ಷೇತ್ರ ಪುನರ್ವಿಂಗಡಣಾ ಆಯೋಗ ಅಂತೇಳಿ. ಓಕೆನಾ, ಪ್ರಥಮ ಕ್ಷೇತ್ರಗಳಿದು ಇವಾಗ ಬ್ರಿಟಿಷ್ ಆಯೋಗ ಏನೋ ಆಡಳಿತದಲ್ಲಿ 11 ಗವರ್ನರ್ ಪ್ರಾಂತ್ಯಗಳು ಹಾಗೆ 4 ಕಮಿಷನರೇಟ್ ಇದ್ದು. ಸರಿನಾ, ಸೊ ಅವುಗಳನ್ನು ಪುನರ್ವಿಂಗಡಣೆ ಮಾಡ್ತಾರೆ. ಸರಿನಾ, ಕ್ಷೇತ್ರ ಪುನರ್ವಿಂಗಡಣೆ ಮಾಡ್ತಾರೆ. ಅದು ಯಾವ ವರ್ಷ ಅಂತ ಕೇಳಿದ್ದಾರೆ. ಸೊ ಯಾವ ವರ್ಷ ಅಂದರೆ ಎಲೆಕ್ಷನ್ ಯಾವ ವರ್ಷ ನಡೀತದಲ್ಲ ಆ ವರ್ಷನೇ ನಾವು ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕು. ಸರಿನಾ, ಸೊ 1951ರಲ್ಲಿ ಆಯಿತಾ 1952ರಲ್ಲಿ ಆಯಿತಾ ಅಂತ ಕೇಳಿದ್ರೆ 1951ರಲ್ಲಿ ಆಗ್ತದೆ. ಯಾಕಂದರೆ ಇದು SSCನಲ್ಲಿ 2 ಸರಿ ರಿಪೀಟೆಡ್ ಕ್ವಶನ್ ಇದು. 1951 ಅಂತ ಕೊಟ್ಟಿದ್ದಾನೆ. ಬಟ್ ಈ ಪ್ರಶ್ನೆ ಪತ್ರಿಕೆ ಇದೆಯಲ್ಲ ಇವ್ರಿಗೆ ಆನ್ಸರ್ ಬಿಟ್ಟಿದ್ರು 9 ಆಗಸ್ಟ್ಗೆ ಇನ್ನು 10 ಆಗಸ್ಟ್ಗೆ. ಓಕೆನಾ, ಈ ಎಕ್ಸಾಮ್ ನಡೆದ 1-2 ದಿನಕ್ಕೆ ಬಿಟ್ಟಿದ್ರು. ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 1952 ಅಂತ ಕೊಟ್ಟಿದ್ದಾರೆ.
ಮೇ ಬಿ ಅದಕ್ಕೆ ಆಕ್ಷೇಪಣೆ ಸಲ್ಲಿಸಿದಾರೋ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಗೂಗಲೆಲ್ಲ ನಾವು ಸರ್ಚ್ ಮಾಡಿದ್ರೆ 1951 ಅಂತಲೇ ಬರ್ತದೆ. ಓಕೆನಾ, ಪ್ರಥಮ ಕ್ಷೇತ್ರ ಪುನರ್ವಿಂಗಡಣಾ ಆಯೋಗ ಅಂತ ಕೇಳಿದ್ರೆ 1951 ಅಂತ ನಾವು ಹೇಳ್ತೀವಿ. ಓಕೆನಾ, ಯಾಕಂದರೆ SSCನಲ್ಲಿ ರಿಪೀಟೆಡ್ ಕ್ವಶನ್ ಇದು. ಬಟ್ ಇಲ್ಲಿ ಆಪ್ಷನ್ ಕೊಟ್ಟಿರೋದು ಪ್ರಕಾರ ಏನಂದರೆ 1952 ಅಂತ ಹೇಳಿದ್ದಾರೆ ಇವರು, ಸರಿನಾ. ಸೊ 1951 ಬಂದಿತ್ತಂದ್ರೆ 1951 ಅಂತ ಹಾಕಿ, ಇಲ್ಲ 52 ಇತ್ತಂದ್ರೆ 52 ಹಾಕಿ. ಇಫ್ 51 52 ಎರಡು ಇತ್ತಂದರೆ 51 ಹಾಕಿ. ಯಾಕೆ ಅಂದರೆ ಗೌರ್ಮೆಂಟ್ ಇವಾಗ ಆಲ್ರೆಡಿ ಇದ್ರೇನೋ ಸೆಂಟ್ರಲ್ ಗೌರ್ಮೆಂಟಲ್ಲಿ ಆನ್ಸರ್ ಇದು ಕೊಟ್ಟಿದ್ದಾರೆ 1951 ಅಂತ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ 5th ಕ್ವಶನ್, 2023ರಲ್ಲಿ ಭಾರತದ ಮೊದಲ ಬಾರಿಗೆ MotoGP ವಾಹನ ಸ್ಪರ್ಧೆಯನ್ನು ಏರ್ಪಡಿಸಿದ್ದ ಬುದ್ಧ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ಇರುವ ಸ್ಥಳವು ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಇದೆಲ್ಲ ಬೇಕಾಗಿಲ್ಲ. ಓಕೆ, ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ತೊಗೊಂಡಿದ್ದಾನೆ. ಬಟ್ ಕೇಳಿದ್ದೇನು ಗೊತ್ತಾ, ಬುದ್ಧ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ಇದು ಇಂಪಾರ್ಟೆಂಟ್ ಇದೆ. ಓಕೆನಾ, ಇದು ಜಾಸ್ತಿ ಇದ್ರೆ ನ್ಯೂಸಲ್ಲಿರುತ್ತೆ ಅವಾಗ. ಓಕೆನಾ, ಅಂದರೆ ದ ಹಿಂದೂ ಮತ್ತು ಡೆಕ್ಕನ್ ಹೆರಾಲ್ಡ್ ಪೇಪರ್ ಯಾರು ಓದ್ತಿರಲ್ವಾ, ಸೊ ಅವ್ರಿಗೆ ಗೊತ್ತಿರುತ್ತೆ ಈ ಇದು ಹೆಸರು ಕೂಡ ನ್ಯೂಸಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ, ಲೈಕ್ ನಮ್ಮ ಚಿನ್ನಸ್ವಾಮಿ ಇದ್ದಾಗೆ. ಸೊ ಇದು ಎಲ್ಲಿದೆ ಅಂತಂದರೆ ಬುದ್ಧ ಇಂಟರ್ನ್ಯಾಷನಲ್ ಅಂದರೆ ನಮ್ಮ ತಲೆಗೆ ಏನು ಬರ್ತದೆ, ಒಂದು ಬಿಹಾರ್ ಮತ್ತು UP ಬರ್ತದೆ. ಸೊ ಬಿಹಾರ್ UP ಬಂದರೆ ಸೊ ಆಪ್ಷನ್ ಎ ಆಗೋದಿಲ್ಲ ಅಲ್ವಾ, ಯಾವುದಾಗೋದಿಲ್ಲ, ಆಪ್ಷನ್ ಎ ಆಗೋದಿಲ್ಲ, ಇದು ರಾಂಗ್ ಆಗುತ್ತೆ. ಸೊ ಆಪ್ಷನ್ ಡಿ ಇದು ಕೂಡ ರಾಂಗ್ ಆಗುತ್ತೆ. ಬುದ್ಧ ಇಂಟರ್ನ್ಯಾಷನಲ್ ಈ ರೀತಿ ಹೆಸರು ಏನಾದರೂ ಬಂದು ಅಂದರೆ ಉತ್ತರ ಪ್ರದೇಶ, ಬಿಹಾರ ಮತ್ತು ವೆಸ್ಟ್ ಬೆಂಗಾಲ್ ಆ ಸೈಡೇ ಬರ್ತವೆ. ಸೊ ಆಪ್ಷನ್ ಬಿ, ಆಪ್ಷನ್ ಸಿ ನಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಗ್ರೇಟರ್ ನೋಯ್ಡಾದಲ್ಲಿ ಬುದ್ಧ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ಇದೆ. ಓಕೆನಾ, ಅಲ್ಲಿ ಏನು ಮಾಡ್ತಾರೆ, MotoGP ವಾಹನ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಾರೆ 2023ರಲ್ಲಿ. ಅದು ಮೊದಲ ಬಾರಿಗೆ ಭಾರತದಲ್ಲೇ ಮೊದಲ ಬಾರಿಗೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗಿದೆ. ಯಾವುದೇ ಮೊದಲ ಬಾರಿಗೆ ಅಂತ ಬಂದರೆ ಅವು ಇಂಪಾರ್ಟೆಂಟ್ ಆಗಿರ್ತವೆ, ಆಲ್ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತವೆ ಮೊದಲ ಬಾರಿಗೆ ಅಂತ ಕೇಳಿದ್ರೆ, ಸರಿನಾ. ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಸೊ ಇಂಗ್ಲೀಷ್ ವರ್ಷನಲ್ಲಿದೆ ಇದು. 6th ಕ್ವಶನ್, ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸರಿಯಾಗಿ ಹೊಂದಾಣಿಕೆ ಯಾವುದಾಗುತ್ತದೆ ಅಂತ ಹೇಳಿದ್ದಾರೆ, ಸರಿನಾ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಕೊಟ್ಟಿದ್ದಾರೆ 1962ರಿಂದ 67. ಓಕೆನಾ, ಲೈಕ್ ರಾಷ್ಟ್ರಪತಿ ಕೊಟ್ಟಿದ್ದಾರೆ, ಅವರ ಅವಧಿ ಏನು ಅಂತ ಹೇಳಿದ್ದಾರೆ, ಸರಿನಾ. ಸೊ ಇದು ಸರಿಯಾದ ಉತ್ತರ ಆಗುತ್ತಾ, 1962ರಿಂದ 67. ಹೌದು, 1962ರಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇಳಿತಾರೆ. ಓಕೆನಾ, ಅವರು ರಾಷ್ಟ್ರಪತಿಯಿಂದ ಇಳಿತಾರೆ. ಇವರು ನೆಕ್ಸ್ಟ್ 5 ವರ್ಷಕ್ಕೆ ಇವರು ಆಯ್ಕೆ ಆಗ್ತಾರೆ. ಯಾರು, ಸರ್ವಪಲ್ಲಿ ರಾಧಾಕೃಷ್ಣನ್, ಎರಡನೆಯ ರಾಷ್ಟ್ರಪತಿ 1962ರಿಂದ 67. ಇದು ಸರಿಯಾಗಿದೆ. ಸೊ ಇದು ಒಂದು ಸರಿಯಾಗಿದೆ ಅಂದರೆ ಕೆಳಗೆ ಹೋಗ್ಬಿಡ್ಬೇಕು ಮೊದಲು. ಸೊ ಎಲ್ಲದರಲ್ಲೂ ಎ ಸರಿಯಾಗಿದೆ ನೋಡಿ. ಸೊ ಮತ್ತೆ ಮೇಲುಗಡೆ ಬರಬೇಕು. ನೀಲಂ ಸಂಜೀವ್ ರೆಡ್ಡಿ. ಓಕೆ, ಈ ನೀಲಂ ಸಂಜೀವ್ ರೆಡ್ಡಿ ಇದ್ದಾರಲ್ಲ, ಇವರು 1977ರಿಂದ 82 ಅಂತ ಕೊಟ್ಟಿದ್ದಾರೆ, ಸರಿನಾ. ಇದು ಸರಿಯಾಗಿದೆಯಾ ಸರಿಯಾಗಿಲ್ಲ ಅಂತ ಕೇಳಿದ್ರೆ ನಿಮಗೆ ಇನ್ನೊಂದು ಓದಿರ್ತೀರಾ. ಓಕೆನಾ, ಏನು ಓದಿರ್ತೀರಿ ಗೊತ್ತಾ, 1980ರಲ್ಲಿ 200 ಕೋಟಿಗಿಂತ ಹೆಚ್ಚು ಬಂಡವಾಳ ಹೊಂದಿರುವ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡ್ತಾರೆ, 6 ಬ್ಯಾಂಕ್ಗಳ. ಆವಾಗ ಪ್ರಧಾನಮಂತ್ರಿ ಯಾರಿದ್ರು ಅಂತ ಕೇಳಿದ್ರೆ ಇಂದಿರಾ ಗಾಂಧಿ ಅಂತ ಹೇಳ್ತೀರಾ. ಓಕೆನಾ, ಕಣ್ಣು ಮುಚ್ಕೊಂಡು ಹೇಳ್ತೀರಾ, ಅದನ್ನೇನು ಪ್ರಾಬ್ಲಮ್ ಇಲ್ಲ. ಬಟ್ ರಾಷ್ಟ್ರಪತಿ ಯಾರು ಅಂತ ಕೇಳಿದಾಗ ನೀಲಂ ಸಂಜೀವ್ ರೆಡ್ಡಿ ಅಂತ ಹೇಳಿರ್ತೀರಾ. ಓಕೆ, IG ಪಟೇಲ್ ಅದು ಗವರ್ನರ್ ಆಯಿತು. ಬಟ್ ರಾಷ್ಟ್ರಪತಿ ಅಂತ ಕೇಳಿದಾಗ ನೀಲಂ ಸಂಜೀವ್ ರೆಡ್ಡಿ ಓದಿರ್ತೀರಾ. ಮೇ ಬಿ ನಿಮ್ಗೆ ನೆನಪಿರಲ್ಲ, ಬಟ್ ಓದಿರ್ತೀರಾ. ಅದ್ರ ಮೇಲೆ ಗೆಸ್ ಆದರೂ ನೀವು ಹಾಕ್ಬೋದಲ್ವಾ. ಸೊ ಇಲ್ಲಿ 1980 ಇವ್ರ ಟೆನ್ಯೂರಲ್ಲಿ ಬರ್ತದಾ. ಸೊ ಬರ್ತದಲ್ವ, 77ರಿಂದ 82ರಲ್ಲಿ 80 ಬರಲೇಬೇಕು ತಾನೆ. ಸೊ ಇದು ಕೂಡ ಸರಿಯಾಗಿದೆ. ಸೊ ಆಪ್ಷನ್ ಬಿ ಇದೆಯಲ್ಲ, ಇದು ಕೂಡ ಸರಿಯಾಗಿದೆ. ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಎರಡು ಕೂಡ ಸರಿಯಾಗಿದ್ದಾವೆ. ಸೊ ನೆಕ್ಸ್ಟ್ ಪ್ರಣಬ್ ಮುಖರ್ಜಿ ಅಂತ ಕೊಟ್ಟಿದ್ದಾರೆ. ಸೊ ಪ್ರಣಬ್ ಮುಖರ್ಜಿ ರೀಸೆಂಟಾಗಿ ಆದವರಲ್ವಾ. ಸೊ ಇದು ಗೊತ್ತಿರುತ್ತೆ, ಯಾಕಂದರೆ ಈಗ 2022ರಿಂದ ದ್ರೌಪದಿ ಮುರ್ಮು ಆಗಿದ್ದಾರೆ. ಸೊ 2022ರಿಂದ ಅಂದರೆ 2017ರಿಂದ 22ರವರೆಗೂ ಯಾರೋ ಒಬ್ಬರು ಆಗಿರ್ಬೇಕಲ್ಲ, ರಾಮನಾಥ್ ಕೋವಿಂದ್ ಆಗಿದ್ದಾರೆ. ಸೊ 2017ರಿಂದ 12ರವರೆಗೂ ಯಾರೋ ಒಬ್ಬರು ಆಗಿರ್ಬೇಕಲ್ಲ, ಅದರಿಂದ ಯಾರಾಗಿದ್ದಾರೆ, ಪ್ರಣಬ್ ಮುಖರ್ಜಿ. ಸೊ ಮೇ ಬಿ ನೀವು ಅವಾಗ 10th ಇರ್ತಿರೋ, ಇಲ್ಲಾಂದರೆ 6th 7th 8th 9th ವಾಟ್ ಎವರ್ ಇರ್ತೀರಲ್ವಾ. ಸೊ ನಿಮಗೆ ಇವು ನೆನಪಿರ್ತವೆ, ಈ ಲಾಸ್ಟ್ 3 ಜನ ಆದವ್ರು ನೆನಪಿರ್ತದೆ. ಸೊ ಪ್ರಣಬ್ ಮುಖರ್ಜಿ 12ರಿಂದ 17 ಇದು ರೈಟ್ ಆಯಿತು. ಸೊ ಇವಾಗಲೇ ಹೇಳಿದೆ 17ರಿಂದ 22 ಯಾರು ಅಂದರೆ ರಾಮನಾಥ್ ಕೋವಿಂದ್, 22ರಿಂದ 27 ಯಾರು ಅಂತ ಕೇಳಿದ್ರೆ ದ್ರೌಪದಿ ಮುರ್ಮು ಅಂತ ಹೇಳಿ. ಓಕೆನಾ, ಅವ್ರ ಟೆನ್ಯೂರ್ ಎಲ್ಲಿವರೆಗೂ ಇದೆ ಅಂದರೆ 27ರವರೆಗೂ ಇದೆ, 2027ರವರೆಗೂ. ಸೊ ಆಪ್ಷನ್ ABCD 4 ಕೂಡ ಸರಿಯಾಗಿದೆ ನೋಡಿ. ಸೊ ಈಸಿಯಾಗಿ ಕೇಳಿದ್ದಾನೆ ಇದು ಕ್ವಶನ್. ಏನು ಗುರು ಈಸಿಯಾಗಿ ಕೇಳಿದಾನೆ, ಈ ರೀತಿ ಕೇಳಿದ್ದಾನೆ, ಟಫ್ ಆಗಿಲ್ವಾ. ಓಕೆ, ನಿಮ್ಗೆ ಸಿಂಗಲಾಗಿ ಒಂದೇ ಕೊಟ್ಟಿದ್ರೆ, ಓಕೆ, ಲೈಕ್ ನಿಮಗೆ ಪ್ರಣಬ್ ಮುಖರ್ಜಿ ನೀಲಂ ಸಂಜೀವ್ ರೆಡ್ಡಿ ಅಂತ ಈ ರೀತಿ ಏನೋ ಒಂದೇ ಒಂದು ಕೊಟ್ಟಿದ್ರೆ, ಇಲ್ಕ ಶಂಕರ್ ದಯಾಳ್ ಶರ್ಮಾ ಈ ರೀತಿ ಕೊಟ್ಟಿದ್ರೆ ಈಸಿ ಆಗ್ತವೆ ಇವು ಆ್ಯಕ್ಚುಲಾಗಿ. ಯಾಕಂದರೆ ನೀವು ಯಾವುದೋ ಒಂದು ರೀತಿಯಿಂದ ಓದಿರ್ತೀರಾ. ಇವಾಗ ಶಂಕರ್ ದಯಾಳ್ ಶರ್ಮಾ ಹೇಗೆ ಗುರು ನಾನೇನು ಓದಿದ್ದೀನಿ ಅಂತ ಕೇಳಿದ್ರೆ 1991 ಲಿಬರಲೈಸೇಷನ್ ಆಗ್ತದೆ ಗೊತ್ತಾ, LPG ಕಾಯ್ದೆ ಬಂದಾಗ ಯಾರು ಇರ್ತಾರೆ, ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾನೇ ಇರ್ತಾರೆ. ಓಕೆನಾ, ಅಲ್ಲಿ ಮ್ಯಾಚ್ ಮಾಡ್ಕೋಬೇಕು ನಾವು ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಯಾವುದು, ಪ್ರಥಮವಾಗಿದ್ರೆ ರಾಷ್ಟ್ರೀಕರಣ ಆಗ್ತವೆ 14 ಬ್ಯಾಂಕುಗಳು. ಅವಾಗ ಯಾರು ರಾಷ್ಟ್ರಪತಿ ಇದ್ದರು ಅಂತ ಕೇಳಿದ್ರೆ ವಿ ವಿ ಗಿರಿ ಅವರು ಇರ್ತಾರೆ.
ಸೊ ಪ್ರಥಮ ಅಂತಂದರೆ 1969 ಯಾಕೆ ಅವ್ರು ಬರ್ತಾರೆ ಅಂತ ನಿಮ್ಗೆ ಡೌಟ್ ಬರ್ಬೋದಲ್ವಾ. 1969 ಹಂಗಾಮಿ ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ ಅವರು. ಓಕೆ, ಪ್ರಥಮ ಹಂಗಾಮಿ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು ಅಂದರೆ ವಿ ಗಿರಿ, ಸರಿನಾ. ಇವ್ರು ಯಾರು ಉಪಾಧ್ಯಕ್ಷರಾಗಿ ಹಂಗಾಮಿ ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ 65ನೇ ವಿಧಿಯ ಪ್ರಕಾರ, 65ನೇ ವಿಧಿಯ ಪ್ರಕಾರ, ಸರಿನಾ. ಬಟ್ ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಅವ್ರು ಹಂಗಾಮಿ ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ. ಯಾರವರು? ಕಮೆಂಟ್ ಮಾಡಿ ನೋಡೋಣ. ಇವ್ರು ಆದ ನಂತರ ಇವರು ರಾಜೀನಾಮೆ ಕೊಡ್ತಾರೆ. ಯಾರು? ವಿ ಗಿರಿ ರಾಜೀನಾಮೆ ಕೊಟ್ಟ ಕ್ಷಣನೇ ಅವ್ರು ಆಗ್ತಾರೆ. ಇವ್ರು ಕೊಟ್ಟ ಕ್ಷಣ ಯಾಕೆ ಆಗ್ತಾರೆ ಗೊತ್ತಾ? ಅವಾಗ ರಾಷ್ಟ್ರಪತಿ ಹುದ್ದೆನೂ ಇರೋದಿಲ್ಲ, ಉಪರಾಷ್ಟ್ರಪತಿನೂ ಹುದ್ದೆನೂ ಇರೋದಿಲ್ಲ. ಅವಾಗ ಸುಪ್ರೀಂ ಕೋರ್ಟ್ ಯಾರು ಚೀಫ್ ಜಸ್ಟಿಸ್ ಬರ್ತಾರೆ, ಸರಿನಾ. ಇವ್ರು ಯಾಕೆ ರಾಜೀನಾಮೆ ಕೊಡ್ತಾರೆ? ಇವ್ರು ರಾಜೀನಾಮೆ ಕೊಡೋ ರೀಸನ್ ಏನಂದರೆ, ನಾನು ರಾಷ್ಟ್ರಪತಿಗೆ ನಾನು ಎಲೆಕ್ಷನ್ ನಿಲ್ತೀನಿ, ನಾನೇ ಉಪರಾಷ್ಟ್ರಪತಿ ಆಗಲಿ ಅಂತ ಇವರು ಉಪರಾಷ್ಟ್ರಪತಿಗೆ ರಾಜೀನಾಮೆ ಕೊಟ್ಟು ರಾಷ್ಟ್ರಪತಿ ಎಲೆಕ್ಷನ್ಗೆ ನಾಮಿನೇಟ್ ಆಗ್ತಾರೆ. ಯಾರು? ವಿ ಗಿರಿ. ಈ ರೀತಿ ಕತೆ ರೀತಿ ನೆನ್ಪಿಟ್ಕೊಂಡ್ಬಿಡಿ ಅಲ್ಲ, ನಿಮ್ಗೆ ಮಿಸ್ಟೇಕ್ ಆಗೋ ಚಾನ್ಸಸ್ಸೇ ಇಲ್ಲ. ಓಕೆನಾ, ಮರ್ತೋಗೋ ಚಾನ್ಸಸ್ಸು ಕೂಡ ಇರೋದಿಲ್ಲ ಇವಾಗ, ಸರಿನಾ. ಸೊ ಇವಾಗ 4-5 ರಾಷ್ಟ್ರಪತಿ ಇವ್ರು ನಿಮಗೆ ಟೆನ್ಯೂರ್ ಇದ್ರೆ ಇವಾಗ ನಿಮಗೆ ಇನ್ನೂ ಮೇ ಬಿ ಇನ್ನೊಂದು 2 ವರ್ಷ ಕೇಳಿದ್ರೆ ನೀವು ನೆನಪಿರ್ತವೆ. ಇನ್ನೊಂದು 2 ವರ್ಷದಲ್ಲಿ ನೀವು ಜಾಬ್ ಹಾಕ್ಕೊಂಡು ಹೋಗಿರ್ತೀರ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಕ್ಯಾಲ್ಸಿಯಂ ಅಯಾನ್ನ ಕಾರ್ಯದ ಕುರಿತು ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೊಟ್ಟಿದ್ದಾರೆ, ಸರಿನಾ. ರಕ್ತ ಹೆಪ್ಪುಗಟ್ಟುವಿಕೆ ಪ್ರಕ್ರಿಯೆಗೆ ಸಹಾಯ ಮಾಡುತ್ತದೆ. ಯಾವುದು? ಕ್ಯಾಲ್ಸಿಯಂ ಅಯಾನ್. ಈಗ ಥ್ರೋಂಬೋಪ್ಲಾಸ್ಟಿನ್ ಅಂತ ಬಿಡುಗಡೆ ಆಗ್ತದೆ, ನಿಮ್ಗೆ ಗೊತ್ತಿರಬೇಕು. ಓಕೆನಾ. ಪ್ಲೇಟ್ಲೆಟ್ಸ್ ಇರ್ತಾವಲ್ವಾ, ಅಂದರೆ ಕಿರುತಟ್ಟೆಗಳು ಅಂತೀವಿ ಗೊತ್ತಾ ನಾವು ಕನ್ನಡದಲ್ಲಿ. ಆ ಕಿರುತಟ್ಟೆಗಳ ಜೊತೆ ಅದು ಥ್ರೋಂಬೋಪ್ಲಾಸ್ಟಿನ್ ಬಿಡುಗಡೆ ಮಾಡ್ತದೆ. ಆ ಥ್ರೋಂಬಿನ್ ಬಿಡುಗಡೆ ಮಾಡ್ತದೆ ಆ್ಯಕ್ಚುಲಾಗಿ, ಥ್ರೋಂಬಿನ್. ಓಕೆ, ಆ ಥ್ರೋಂಬಿನ್ ಇರೋದು ಥ್ರೋಂಬೋಪ್ಲಾಸ್ಟಿನ್ ಆಗ್ತದೆ. ಆ ಥ್ರೋಂಬಿನ್ ಇರೋದು ಥ್ರೋಂಬೋಪ್ಲಾಸ್ಟಿನ್ ಆಗೋಕ್ಕೆ ಯಾವ ಅಯಾನ್ ಬೇಕು, ಓಕೆ, ಯಾವ ಎಲಿಮೆಂಟ್ ಬೇಕು ಅಂದರೆ ಕ್ಯಾಲ್ಸಿಯಂ ಬೇಕು. ಇದು ಇಂಪಾರ್ಟೆಂಟ್. ಓಕೆ, UPSCನಲ್ಲಿ ಕೇಳಿರೋ ಕ್ವಶನ್ ಇದು. ಓಕೆ, ಹೆವಿ ಇಂಪಾರ್ಟೆಂಟ್ ಇದೆ ಇದು. ನೀವು ಮೇ ಬಿ ರಕ್ತದ ಬಗ್ಗೆ ಓದುವಾಗ ಇದು ಓದಿರ್ತೀರಾ, ಬಟ್ ಇಲ್ಲಿ ಅಪ್ಲೈಡಾಗಿ ಕೇಳಿದಾನೆ ಸ್ವಲ್ಪ ಇದ್ರೆ ಕನ್ಫ್ಯೂಷನ್ ಆಗ್ತದೆ ಅಷ್ಟೇ. ಬಟ್ ಕ್ಯಾಲ್ಸಿಯಂ ಬೇಕು. ಅದು ಎದಕ್ಕೆ ಬೇಕು ಗೊತ್ತಾ? ಥ್ರೋಂಬಿನ್ ಇರೋದನ್ನು ಥ್ರೋಂಬೋಪ್ಲಾಸ್ಟಿನ್ ಆಗಿ ಮಾಡೋದಕ್ಕೆ ಒಂದು ಏಜೆಂಟ್ ಯಾವ್ದು ಬೇಕು ಅಂದರೆ ಕ್ಯಾಲ್ಸಿಯಂ ಬೇಕು, ಸರಿನಾ. ಸೊ ಇದು ಸರಿಯಾಗಿದೆ, ಆಪ್ಷನ್ ಎ ಸರಿಯಾಗಿದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಸ್ನಾಯುವಿನ ಸಂಕೋಚನೆಗೆ ಸಹಾಯ ಮಾಡುತ್ತದೆ. ಓಕೆ, ಸ್ನಾಯು ಇದ್ರೇನೋ ಸಂಕೋಚನೆ ಆಗ್ತಾ ಗೊತ್ತಾ, ಸಂಕೋಚನೆ ವಿಕಚನೆ, ಅದು ಆಗಕ್ಕೂ ಕೂಡ ಯಾವ್ದು ಬೇಕು ಅಂದರೆ ಕ್ಯಾಲ್ಸಿಯಂ ಬೇಕು. ಓಕೆ, ಇದು ಕೂಡ ಸರಿಯಾಗಿದೆ. ಸೊ ಇದು ಫಸ್ಟ್ ಇದು ಏನಿದೆ ಗೊತ್ತಾ, ಈ ಪಾಯಿಂಟ್ ಇದು ಇಂಪಾರ್ಟೆಂಟ್ ಇದೆ ನೋಡಿ, ಇದು ನೆನ್ಪಿಟ್ಕೊಳ್ಳಿ ನೀವು ಮೇನ್ಲಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಮತ್ತು ಬಿ ಎರಡೂ ಕೂಡ ಆಗ್ತವೆ. ಓಕೆನಾ, ಎ ಮತ್ತು ಬಿ ಇದೆಯಲ್ಲ, ಇದು ಎರಡೂ ಕೂಡ ಆಗ್ತದೆ, ಸರಿನಾ. ಸೊ ಕ್ಯಾಲ್ಸಿಯಂ ಬೇಕು ಎಲ್ಲಿ? ರಕ್ತ ಹೆಪ್ಪುಗಟ್ಟಕ್ಕೆ, ಮತ್ತು ಇದನ್ನು ಸ್ನಾಯುವಿನ ಸಂಕೋಚನೆಗೆ ಸಹಾಯ ಮಾಡ್ತದೆ. ಓಕೆ, ಸೊ ನೆಕ್ಸ್ಟ್ ಏಳ್ತ್ ಕ್ವಶನ್ ಏನಿದೆ ಅಂದರೆ, ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸ್ ಅನ್ನು ಸ್ಥಾಪಿಸಿದವರು ಯಾರು? ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸ್ ಎಲ್ಲಿ ಸ್ಥಾಪಿಸ್ತಾರೆ ಅಂದರೆ ಬೆಂಗಳೂರಲ್ಲಿ ಸ್ಥಾಪಿಸ್ತಾರೆ. ಯಾರು ಸ್ಥಾಪಿಸ್ತಾರೆ ಅಂತ ಕೇಳಿದ್ರೆ, ಮೊಟ್ಟ ಮೊದಲ ವಿಜ್ಞಾನಿ ಭಾರತ ರತ್ನ ಪಡೀತಾರೆ. ಯಾರವರು? APJ ಅಬ್ದುಲ್ ಕಲಾಮ ಅಲ್ಲ, ಇವ್ರಿಗಿಂತ ಮುಂಚೆ ಒಬ್ಬರು ಪಡೆದಿರ್ತಾರಲ್ವಾ, ಯಾರು ವಿಜ್ಞಾನಿ, ಯಾರವರು ಅಂತ ಕೇಳಿದ್ರೆ ಸರ್ CV ರಾಮನ್. ಓಕೆ, ಬೆಳಕಿನ ಚದುರುವಿಕೆಯನ್ನು ಓದಿರ್ತಿರ್ ಗೊತ್ತಾ, ಇವ್ರಿಗೆ ನೊಬೆಲ್ ಕೂಡ ಬಂದಿದೆ 1913ನಲ್ಲಿ. ಸೊ ಅವರು ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸನ್ನು ಸ್ಥಾಪಿಸ್ತಾರೆ. ಎಲ್ಲಿ ಸ್ಥಾಪಿಸ್ತಾರೆ ಅಂದರೆ ನಮ್ಮ ಬೆಂಗಳೂರಿನಲ್ಲಿ ಸ್ಥಾಪಿಸ್ತಾರೆ. ಇವರು ಒರಿಜಿನೇಟೆಡ್ ಫ್ರಾಮ್, ಇವರು ಬೇಸಿಕಲಿ ಯಾವ ರಾಜ್ಯದವರು ಅಂತಂದರೆ ತಮಿಳುನಾಡು ರಾಜ್ಯದವರು. ಯಾರು? CV ರಾಮನ್ ಅವರು, ಸರಿನಾ. APJ ಅಬ್ದುಲ್ ಕಲಾಂ ಅವರು ಕೂಡ ತಮಿಳುನಾಡು ರಾಜ್ಯದವರೇ, ಸರಿನಾ. ಸೊ 8 ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ CV ರಾಮನ್. CNR ರಾವ್ಗೆ ಕನ್ಫ್ಯೂಷನ್ ಆಗಬೇಡಿ ನೀವು. ಓಕೆನಾ, CNR ರಾವ್ ಕರ್ನಾಟಕದವರು. ಓಕೆ, CNR ರಾವ್ ಕರ್ನಾಟಕದವರು. ಓಕೆ, CV ರಾಮನ್ ಏನಿದಾರಲ್ಲ, ಈ ರಾಮ, ಓಕೆ, ನಮ್ಮ ಪ್ರಭು ರಾಮ ಏನಿದಾರಲ್ಲ ಅವರು ಇದರಲ್ಲಿದ್ದಾರೆ, ಯಾವುದು ತಮಿಳುನಾಡದವರು ಇದ್ದಾರೆ. ಓಕೆನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ. ಸೊ ನೆಕ್ಸ್ಟ್ ಕ್ವಶನ್ ಇದೆ ಅಂದರೆ, ಕೆಳಗಿನ ಜೋಡಿಗಳಲ್ಲಿ ಯಾವುದು ಅಥವಾ ಯಾವುವು ಸರಿಯಾದ ಹೊಂದಾಣಿಕೆಯಾಗಿವೆ ಅಂತ ಕೊಟ್ಟಿದ್ದಾರೆ, ಸರಿನಾ. ಯಾವ್ಯಾವ ಸರಿಯಾಗಿ ಹೊಂದಾಣಿಕೆಯಾಗಿದ್ದಾವೆ? ಸೊ ಆಪ್ಷನ್ ಕೊಟ್ಟಿದ್ದಾನೆ ಎ ಬಿ ABC CD ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನೋಡ್ಕೊಂಡು ಬರೋಣ ಅಲ್ವಾ. ಸೊ ಟೆಟೆನಿ ಇದ್ರೇನೋ ಇದಕ್ಕೆ ಸರಿಯಾದ ಹೊಂದಾಣಿಕೆ ಆಗಿದೆಯಾ? ಯಾವುದಕ್ಕೆ? ದೇಹ ದ್ರವದಲ್ಲಿ ಕ್ಯಾಲ್ಸಿಯಂ ಅಯಾನ್ನ ಕೊರತೆಯಿಂದ ಸ್ನಾಯುಗಳಲ್ಲಿ ತೀವ್ರ ಸೆಳೆತ ಆಗುತ್ತದೆ. ಓಕೆ, ಕ್ಯಾಲ್ಸಿಯಂ ಕೊರತೆಯಿಂದ ಸ್ನಾಯುಗಳಲ್ಲಿ ತೀವ್ರ ಸೆಳೆತ ಆಗುತ್ತದೆ. ನಿಮ್ಗೆ ಅವಾಗಲೇ ಹಿಂದಿನ ಕ್ವಶನ್ ಗೊತ್ತಾ, ಕ್ಯಾಲ್ಸಿಯಂ ಇದ್ರೇನು ಸ್ನಾಯು ಸಂಕೋಚನೆ ಆಗಿದ್ರೆ ಹೆಲ್ಪ್ ಮಾಡುತ್ತೆ ಅಂತ. ಅದು ನಿಮ್ಗೆ ಏನಾದರೂ ಆಪ್ಷನ್ ಗೊತ್ತಾಗಲಿಲ್ಲ ಅಂದ್ರೂ ಕೂಡ ಸೊ ನೋಡಿ, ನೆಕ್ಸ್ಟ್ ಆ ಕ್ವಶನ್ ಓದಿದಾಗ ನಿಮ್ಗೆ ಆನ್ಸರ್ ಸಿಗ್ತಿತ್ತು. ಓಕೆ, ಆನ್ಸರ್ ಸಿಗ್ತಾನೆ ಇತ್ತು. ಯಾಕೆ ಗೊತ್ತಾ, ಎಲ್ಲದರಲ್ಲೂ ಕೂಡ ಎ ಅಂತ ಇದೆ. ಸೊ ರೈಟ್ ಆಗಿರ್ಬೇಕಲ್ವಾ? ಸೊ ರೈಟ್ ಆಗಿದೆ. ಸೊ ಟೆಟೆನಿ ಏನಿದೆಯಲ್ಲ, ಇದು ದೇಹ ದ್ರವದಲ್ಲಿ ಕ್ಯಾಲ್ಸಿಯಂ ಅಯಾನ್ ಕೊರತೆಯಿಂದ ಸ್ನಾಯುಗಳಲ್ಲಿ ತೀವ್ರ ಸೆಳೆತ ಉಂಟಾಗ್ತದೆ. ಟೆಟೆನಿ ಅನ್ನೋದು ಅದು ಏನೋ ಒಂಥರ ಕಾಯಿಲೆ ರೋಗ ಅಂತ ಡಿಸೀಸ್ ಅಂತ ಹೇಳ್ತೀವಿ ಗೊತ್ತಾ, ಆ ರೋಗ ಟೆಟೆನಿ ಅನ್ನೋದು
ಅದು ಕ್ಯಾಲ್ಸಿಯಂ ಕೊರತೆ ಬಿದ್ದಾಗ ಸ್ನಾಯುಗಳು ಏನಾಗ್ತವೆ ಅಂದರೆ ಭಾಳ ತೀವ್ರವಾಗಿ ಸೆಳಿತಾಗ್ತವೆ, ಓಕೆನಾ, ಹಿಡ್ಕೊತವೆ ಭಾಳ, ಇದೇನೋ ಮೈಯೆಲ್ಲ ಹಿಡ್ಕೊಳತ್ತೋ ಅಂತೇಳಿ ಹೇಳ್ತೀವಿ ಗೊತ್ತಾ. ಸೊ ಆ ರೀತಿ ಆಗ್ತದೆ. ಅದು ಯಾವುದು ಅಂದರೆ ಟೆಟೇನಿ, ಸರಿನಾ. ಸೊ ನೆಕ್ಸ್ಟ್ ಆರ್ಥ್ರೈಟಿಸ್. ಇದು ಆರ್ಥ್ರೈಟಿಸ್ ನಿಮ್ಗೆ ಗೊತ್ತಿರ್ತದೆ, ಏನೋ ಪೇಪರಲ್ಲಿ, ನ್ಯೂಸ್ ಪೇಪರಲ್ಲಿ, ಟಿ ವಿನಲ್ಲಿ ಎಲ್ಲ ಅಡ್ವರ್ಟೈಸ್ ಆರ್ಥ್ರೈಟಿಸ್ ಏನು ಅಂದರೆ ಕೀಲುಗಳ ಉರಿಯೂತ, ಓಕೆ. ಕೀಲುಗಳಲ್ಲೆಲ್ಲ ಇದ್ರೇನೋ ಭಾಳ ಪೇನ್ ಆಗ್ತದೆ, ಉರಿ ಬಿಟ್ಟಂಗೆ ಆಗ್ತದೆ, ಓಕೆನಾ, ಉಬ್ಕೋತದೆ, ಅದೆಲ್ಲ ಆಗ್ತದೆ, ಅದು ಆರ್ಥ್ರೈಟಿಸ್. ನೆಕ್ಸ್ಟ್ ಗೌಟ್ಸ್ ರೋಗ ಅಂತ ಬರ್ತದೆ, ಓಕೆನಾ. ಈ ಗೌಟ್ಸ್ ರೋಗ ಎದಕ್ಕೆ ಅಂದರೆ ಯೂರಿಕ್ ಆ್ಯಸಿಡ್ ಜಾಸ್ತಿಯಾಗಿ ಕೀಲುಗಳಲ್ಲಾಗೋ ಉರಿವಾತ, ಓಕೆ. ಈ ಕೀಲುಗಳು ಸಂದುಗಳು ಇರ್ತಾವೆ ಗೊತ್ತಾ, ಈ ಬೆರಳಿನ ಸಂದುಗಳು ಇವೆಲ್ಲ, ಇಲ್ಲೆಲ್ಲ ಯಾವ ಆಮ್ಲ ಶೇಖರಣೆ ಆಗ್ತದೆ ಅಂತ ಕೇಳ್ತಾನೆ. ಯಾವ ಆಮ್ಲ ಶೇಖರಣೆ ಆಗ್ತದೆ ಅಂದರೆ ಯೂರಿಕ್ ಆಮ್ಲ ಶೇಖರಣೆ ಆಗ್ತದೆ, ಯೂರಿಕ್, ಓಕೆನಾ. ಲ್ಯಾಕ್ಟಿಕ್ ಅಂದರೆ ಮಸಲಲ್ಲಿ, ಓಕೆನಾ, ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಇದ್ದರೆ ಶೇಖರಣೆ ಆಗ್ತದೆ. ಬಟ್ ಕೀಲುಗಳಲ್ಲಿ ಶೇಖರಣೆ ಆಗುವ ಆಮ್ಲ ಅಂತ ಕೇಳಿದ್ರೆ, ಆ್ಯಸಿಡ್ ಅಂತ ಕೇಳಿದ್ರೆ ಅಲ್ಲಿ ಯೂರಿಕ್ ಆ್ಯಸಿಡ್ ಅಂತ ಹೇಳಬೇಕು. ಅದರಿಂದ ಯಾವ ರೋಗ, ಯಾವ ಇದು ಬರ್ತದೆ ಅಂದರೆ ಡಿಸೀಸ್ ಬರ್ತದೆ ಅಂದರೆ ಗೌಟ್ಸ್ ಡಿಸೀಸ್ ಅಂತ ಬರ್ತದೆ, ಓಕೆನಾ. ಗೌಟ್ಸ್ ಡಿಸೀಸ್ ಅಂತ ಕರಿತೀವಿ ಇದಕ್ಕೆ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಏನಂತಾರಂತ ಆ್ಯಕ್ಚುಲಾಗಿ ಗೊತ್ತಿಲ್ಲ, ಸಾರಿ, ಬಟ್ ಇಂಗ್ಲೀಷಲ್ಲಿ ಗೌಟ್ಸ್ ಡಿಸೀಸ್ ಅಂತ ಕರೀತಾರೆ, ಓಕೆನಾ. ಒಂದ್ಸರಿ ಗೂಗಲ್ ಮಾಡಿ ಗೌಟ್ಸ್ ಡಿಸೀಸ್ ಅಂತ ಕನ್ನಡದಲ್ಲಿ, ಓಕೆನಾ, ನಿಮ್ಗೆ ಗೊತ್ತಾಗುತ್ತೆ ಅದು ಎಕ್ಸಾಕ್ಟ್ ವರ್ಡ್. ಸೊ ನೆಕ್ಸ್ಟ್ ಏನಿದೆ ಅಂದರೆ ಗಳಗಂಡ. ಇನ್ಸುಲಿನ್ ಹಾರ್ಮೋನ್ ಕೊರತೆಯಿಂದ ಥೈರಾಯ್ಡ್ ಗ್ರಂಥಿಗಳ, ಇನ್ಸುಲಿನ್ ಅಲ್ಲ, ಅಯೋಡಿನ್ ಕೊರತೆಯಿಂದ ಗಳಗಂಡ ಬರ್ತದೆ, ಓಕೆನಾ. ಅಯೋಡಿನ್ ಕೊರತೆಯಿಂದ ಗಳಗಂಡ ಬರ್ತದೆ. ಸೊ ಆಪ್ಷನ್ ಡಿ ರಾಂಗ್ ಇದೆ ನೋಡಿ, ಇದು ರಾಂಗ್ ಇದೆ ಅಂದರೆ. ಸೊ ಎ ಬಿ ಸಿ ರೈಟ್ ಇದ್ದಾವೆ. ಸೊ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎ ಬಿ ಸಿ ಮಾತ್ರ ಸರಿಯಾಗಿದ್ದಾವೆ, ಸರಿನಾ. ಸೊ 20 ನಿಮಿಷ ಇತ್ತು, ಇವಾಗಲೇ ಜಸ್ಟ್ ಎಷ್ಟು ಕ್ವಶನ್ ಕಂಪ್ಲೀಟ್ ಮಾಡಿದ್ದೀವಿ ಅಂದರೆ 9 ಕ್ವಶನ್ ಕಂಪ್ಲೀಟ್ ಮಾಡಿದ್ದೀವಿ, ಸರಿನಾ. ಸೊ ಸ್ವಲ್ಪ ಸ್ಪೀಡಾಗಿ ಹೋಗೋಣ. ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ, ಸರಿನಾ. ಹೇಳಿಕೆ ಏನಿದಾವೆ ಅಂದರೆ, ಓಕೆ, ಅಂಡಜ ಪ್ರಾಣಿಗಳು ಮರಿಗಳಿಗೆ ಜನ್ಮ ನೀಡುತ್ತವೆ. ಇದು ಇಂಗ್ಲೀಷಲ್ಲಿ ನೋಡ್ಕೊಳ್ಳೋಣ, ಓಕೆನಾ. ಸೊ ಇದು 10th ಕ್ವಶನ್. ಓವಿಪೋರಸ್ ಅನಿಮಲ್ಸ್ ಗಿವ್ ಬರ್ತ್ ಟು ಯಂಗ್ ಒನ್ಸ್ ಅಂತ ಕೊಟ್ಟಿದ್ದಾರೆ, ಓಕೆ. ಓವಿಪೋರಸ್ ಏನು ಪ್ರಾಣಿಗಳಿದಾವಲ್ವ ಅವು ಮರಿಗಳಿಗೆ ಜನ್ಮ ನೀಡುತ್ತವೆ ಅಂತ ಕೊಟ್ಟಿದ್ದಾರೆ. ಓವಿಪೋರಸ್ ಇದ್ರೇನೋ ಮರಿಗಳಿಗೆ ಜನ್ಮ ನೀಡುತ್ತಾವ, ಮೊಟ್ಟೆಗಳು ನೀಡ್ತಾವ, ಹೇಳಿ ನೋಡೋಣ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಪ್ರತಿಯೊಂದು ವೀರ್ಯಾಣುವು ಒಂದೇ ಒಂದು ಜೀವಕೋಶವಾಗಿದೆ ಅಂತ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕಪ್ಪೆಯಲ್ಲಿ ಬಾಹ್ಯ ನಿಷೇಚನ ನಡೆಯುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ದ್ವಿವಿದಳನವು ಅಲೈಂಗಿಕ ಸಂತಾನೋತ್ಪತ್ತಿಯ ಒಂದು ವಿಧಾನವಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಗೊತ್ತಾ, ಆಪ್ಷನ್ ಬಿ. ಇದು ಕೂಡ ಸರಿಯಾಗಿದೆ, ಸರಿನಾ. ಆಪ್ಷನ್ ಬಿ ಇದೆಯಲ್ಲ, ಇದು ಕೂಡ ಸರಿಯಾಗಿದೆ. ಕಪ್ಪೆಯಲ್ಲಿ ಬಾಹ್ಯ ನಿಷೇಚನ ನಡೆಯುತ್ತದೆ ಅಂತ ಕೊಟ್ಟಿದ್ದಾರಲ್ಲ, ಇದು ಕೂಡ ಸರಿಯಾಗಿದೆ. ಹಾಗೆ ಪ್ರತಿಯೊಂದು ವೀರ್ಯಾಣು ಇರ್ತದಲ್ವಾ, ಪ್ರತಿಯೊಂದು ವೀರ್ಯಾಣುವು ಒಂದೇ ಒಂದು ಜೀವಕೋಶವಾಗಿದೆ. ಎವ್ರಿ ಸ್ಪರ್ಮ್ ಹ್ಯಾಸ್ ದ ಸಿಂಗಲ್, ಓಕೆ, ಓನ್ಲಿ ಒನ್ ಸೆಲ್ ಅಂತ ಹೇಳ್ತೀವಿ, ಓಕೆನಾ. ಒಂದೇ ಒಂದು ಜೀವಕೋಶವಾಗಿದೆ, ಒಂದೇ ಒಂದು ಸೆಲ್ ಆಗಿದೆ ಪ್ರತಿಯೊಂದು ವೀರ್ಯಾಣುವು, ಓಕೆನಾ. ಸೊ ಮಾನವನ ದೇಹದಲ್ಲಿ ಅತಿ ಚಿಕ್ಕ ಸೆಲ್ ಯಾವುದು ಅಂತ ಕೇಳಿದ್ರೆ ಅದು ವೀರ್ಯಾಣು, ಅತಿ ದೊಡ್ಡದು ಅಂತ ಕೇಳಿದ್ರೆ ಅಂಡಾಣು ಅಂತ ಹೇಳ್ತೀವಿ, ಸರಿನಾ. ನೆನಪಿಟ್ಕೊಳ್ಳಿ, ಇದು ಕೂಡ ಇದರ ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಇದೆಯಲ್ಲ, ಇದು ಓವಿಪೋರಸ್ ಇದ್ರೂ ಮರಿಗಳಿಗೆ ಜನ್ಮ ನೀಡುತ್ತೇವೆ ಆಗೋದಿದ್ರೆ ತಪ್ಪಾಗುತ್ತೆ ನೋಡಿ, ಇದು ಆಪ್ಷನ್ ಎ ರಾಂಗ್ ಆಗುತ್ತೆ. ಸೊ ಆಪ್ಷನ್ ಎ ರಾಂಗ್ ಆಗುತ್ತೆ ಅಂತಂದರೆ, ಸೊ ಈ ಥರ ಕೊಟ್ಟಿದ್ದಾರೆ, ಓಕೆ. ಆಪ್ಷನ್ ಇದಕ್ಕೆ ಎ ಹೇಳಿಕೆ ತಪ್ಪಾಗಿದ್ದು ಎಲ್ಲಿದೆ, ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಎ ಹೇಳಿಕೆ ತಪ್ಪಾಗಿದ್ದು, ಬಿ ಸಿ ಡಿ ಸರಿಯಾಗಿದ್ದಾವೆ, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ನೀರನ್ನು 0 ಡಿಗ್ರಿ ಸೆಲ್ಸಿಯಸ್ನಿಂದ 10 ಡಿಗ್ರಿ ಸೆಲ್ಸಿಯಸ್ಗೆ ಬಿಸಿ ಮಾಡಿದಾಗ ಅದರ ಗಾತ್ರ ಏನಾಗ್ತದೆ ಅಂತ ಕೊಟ್ಟಿದ್ದಾನೆ. ಹೆಚ್ಚಾಗ್ತದಾ? ಸೊ ನೆಕ್ಸ್ಟ್ ಏನಿದೆ, ಕಡಿಮೆ ಆಗ್ತದೆ ಅಂತ ಕೊಟ್ಟಿದ್ದಾನೆ, ಬದಲಾಗುವುದಿಲ್ಲ ಅಂತ ಕೊಟ್ಟಿದ್ದಾನೆ, ಮೊದಲು ಕಡಿಮೆ ಆಗಿ ನಂತರ ಹೆಚ್ಚಾಗ್ತದೆ ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ನಮ್ದು ಒಂದು ರೀತಿ ಇದ್ರೇನೋ ದೇವ್ರ ಅಂಕಿ ಇರ್ತವೆ, ಓಕೆ. ಸೊ ಅವಾಗಿದ್ರೇನೋ ಯಾವುದು ಉದ್ದಿರ್ತದೆ ಆನ್ಸರ್ ಅದೇ, ಯಾವುದು ಚಿಕ್ಕದಿರ್ತದೆ ಆನ್ಸರ್ ಅದೇ, ಮೇಲಿನೆಲ್ಲವೂ ಅದೇ ಆನ್ಸರ್, ನನ್ ಆಫ್ ದಿ ಅಬೌವ್ ಅದೇ ಆನ್ಸರ್, ಓಕೆ. ಎಲ್ಲ ಗೊತ್ತಿರಲಿಲ್ಲ ಅಂದರೆ ಜೈ ಅನಿಸೋದು, ಅವಾಗ ಒಂದು ಯಾವ್ದಾರು ಹಾಕ್ಬರೋದು. ಹಂಗೆ ಮಾಡಬೇಡಿ, ಇದರಲ್ಲೂ ಕೂಡ ಇದ್ರೆ ಹಂಗೆ ಮಾಡಿದ್ರು ಕೂಡ ರೈಟ್ ಆಗ್ತದೆ. ಆಪ್ಷನ್ ಡಿ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ, ಓಕೆ. ಮೊದಲು ಕಡಿಮೆ ಆಗ್ತದೆ, ಮೊದಲು ಎಷ್ಟು ಡಿಗ್ರಿ ಸೆಲ್ಸಿಯಸ್ಸಿಗೆ ಕಡಿಮೆ ಆಗ್ತದೆ ಅಂತ ಗೊತ್ತಿರಬೇಕು. 0 ಡಿಗ್ರಿ ಸೆಲ್ಸಿಯಸ್ಸಿಂದ 4 ಡಿಗ್ರಿ ಸೆಲ್ಸಿಯಸ್ವರೆಗೂ, ಓಕೆನಾ. 4 ಡಿಗ್ರಿ ಸೆಲ್ಸಿಯಸ್ವರೆಗೂ ಬಂದಾಗ ಒಂದು ಲೆವೆಲ್ಗೆ ಇದ್ರೆ ಹೆಚ್ಚಾಕೋದು ಬರ್ತಿರ್ತದೆ, ಓಕೆ. ಬರ್ತಿರ್ತದೆ ಇಲ್ಲಿ, ಓಕೆ, ಹೆಚ್ಚಾಕೋದು ಬರ್ತಿರ್ತದೆ. ಈ 4 ಡಿಗ್ರಿ ಸೆಲ್ಸಿಯಸ್ಗೆ ಸಡನ್ನಾಗಿ ಕಡಿಮೆ ಆಗ್ತದೆ, ಓಕೆನಾ. ಯಾಕೆ ಕಡಿಮೆ ಆಗ್ತದೆ? ಏನೋ ಒಂದಿದೆ. 4 ಡಿಗ್ರಿ ಸೆಲ್ಸಿಯಸ್ ಅಂದರೆ ಏನಂತ ಹೇಳ್ತೀವಿ, 0 ಡಿಗ್ರಿ ಸೆಲ್ಸಿಯಸ್ ಅಂದರೆ ಅದ್ರದ್ದು ಏನಂತ ಹೇಳ್ತೀವಿ, ನೀರಿನ ಘನ ಬಿಂದು ಅಂತ ಹೇಳ್ತೀವಿ, ಓಕೆನಾ. ಅದಾದ 100 ಡಿಗ್ರಿ ಸೆಲ್ಸಿಯಸ್ ನೀರಿನ ಕುದಿಯೋ ಬಿಂದು ಅಂತ ಹೇಳ್ತೀವಿ. 4 ಡಿಗ್ರಿ ಸೆಲ್ಸಿಯಸ್ಗೆ ಏನೋ ಒಂದು ಹೇಳ್ತೀವಲ್ವಾ, ಓದಿರ್ತೀರಾ ನೀವು, ಇದನ್ನು ಕಾಮೆಂಟ್ ಮಾಡಿ ನೋಡೋಣ. ಸೊ ಅಲ್ಲಿ ಕಡಿಮೆ ಆಗ್ತದೆ, ಓಕೆನಾ. ಅದ್ರ ಗಾತ್ರ ಕಡಿಮೆ ಆಗ್ತದೆ, ಓಕೆ. ಗಾತ್ರ ಕಡಿಮೆ ಆಗಿ ನೆಕ್ಸ್ಟ್ 10 ಡಿಗ್ರಿ ಅಲ್ಲ, ನೀವು 1000 ಡಿಗ್ರಿ ತೊಗೊಂಡು ಹೋದಾಗ ಕೂಡ ಅದ್ರ ಗಾತ್ರ ಹೆಚ್ಚಾಕೋತೇ ಹೋಗ್ತದೆ, ಓಕೆನಾ. 1000 ಡಿಗ್ರಿ ಸೆಲ್ಸಿಯಸ್ ತೊಗೊಂಡು ಹೋದಾಗ ಗಾತ್ರ ಹೆಚ್ಚಾಗುತ್ತಾ? ರೈಟ್ ಆರ್ ರಾಂಗ್?
ರಾಂಗ್. ಓಕೆ, ಯಾಕೆ ರಾಂಗ್ ಅಂದರೆ 100 ಡಿಗ್ರಿ ಸೆಲ್ಸಿಯಸ್ವರೆಗೂ ಮಾತ್ರ ಹೆಚ್ಚಾಗುತ್ತೆ. 100 ಡಿಗ್ರಿ ಸೆಲ್ಸಿಯಸ್ ರೀಚ್ ಆದಮೇಲೆ ಅದು ಆವಿಯಾಗಿ ಮೇಲೆ ಹೋಗ್ತದೆ. ಸೊ 1000 ಡಿಗ್ರಿ ಸೆಲ್ಸಿಯಸ್ ಆಗಿದ್ರೆ ಏನೋ ಕುದಿಯೋ ಬಿಂದುನೇ ಇಲ್ಲ, ಅದ್ಯಾಕೆ ಹೋಗ್ತದೆ ಅಲ್ವಾ? ಸೊ 100 ಡಿಗ್ರಿ ಸೆಲ್ಸಿಯಸ್ವರೆಗೂ ಮಾತ್ರ, 100 ಡಿಗ್ರಿ ಸೆಲ್ಸಿಯಸ್ ಆದ ನಂತರ ಆವಿಯಾಗಿ ಹೋಗ್ತದೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಡಿ, ಮೊದಲು ಕಡಿಮೆ ಆಗ್ತದೆ. ಎಷ್ಟು ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗ್ತದೆ ಅಂದರೆ 4 ಡಿಗ್ರಿ ಸೆಲ್ಸಿಯಸ್ಗೆ ಕಡಿಮೆ ಆಗ್ತದೆ. ಓಕೆನಾ? ಸೊ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಆಯಿತು. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 12ನೇ ಕ್ವಶನ್. ಮಳೆ ನೀರು ಕೊಂಚ ಆಮ್ಲೀಯ ಗುಣವನ್ನು ಹೊಂದಿದೆ. ಮಳೆಯ ನೀರು ಇದೆಯಲ್ಲ ಅದು ಕೊಂಚ ಆಮ್ಲೀಯ ಗುಣವನ್ನು ಹೊಂದಿದೆ ಅಂತ ಹೇಳಿದ್ದಾನೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ CO2 ಕರಗುವಿಕೆಯಿಂದ ಮಳೆಯ ನೀರಿನ pH 5.6 ಆಗಿದೆ ಅಂತ ಹೇಳಿದ್ದಾರೆ. ಸರಿನಾ? ಸೊ ಮಳೆಯಲ್ಲಿ ಅದು ಆಮ್ಲ ಆಗಬೇಕೋ ಇಲ್ಲಾಂದರೆ ಬೇಸ್ ಆಗಬೇಕು ಅಂತ ಹೇಗೆ ಡಿಸೈಡ್ ಮಾಡ್ತೀವಿ? ಅದರ pH ಮೌಲ್ಯ 7ಕ್ಕಿಂತ ಜಾಸ್ತಿ ಇತ್ತು ಅಂದರೆ ಅದು ಬೇಸ್. ಅದು pH ಮೌಲ್ಯ 7ಕ್ಕಿಂತ ಕಡಿಮೆ ಇತ್ತು ಅಂದರೆ ಓಕೆನಾ, ಅದನ್ನು ಆ್ಯಸಿಡ್ ಅಂತ ಹೇಳ್ತೀವಿ. ಮೀನ್ಸ್ ಏನೋ ಆಮ್ಲ ಪ್ರತ್ಯಾಮ್ಲ ಅಂತ ಹೇಳ್ತೀವಿ. ಸರಿನಾ? ಸೊ ಇದಕ್ಕೆ ಇವ್ರಿಗೆ ಸರಿಯಾದ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಹೇಳಿಕೆ 1 ಮತ್ತು ಹೇಳಿಕೆ 2ಗಳು ಸರಿಯಾಗಿದ್ದಾವೆ, ಹೇಳಿಕೆ 1 ಮತ್ತು ಹೇಳಿಕೆ 2ಗಳು ತಪ್ಪಾಗಿದ್ದಾವೆ ಅಂತ ಕೇಳಿದ್ರೆ ಹೇಳಿಕೆ 1 ಕೂಡ ಸರಿಯಾಗಿದೆ. ಮಳೆಯ ನೀರು ಕೊಂಚ ಆಮ್ಲೀಯತೆಯ ಗುಣವನ್ನು ಹೊಂದಿರ್ತದೆ. ಓಕೆನಾ? ಕೊಂಚ ಅಂದರೆ ಸ್ವಲ್ಪ ಆದರೂ ಯಾವುದು ಎಸಿಡಿಟಿ ಹೊಂದಿರ್ತದೆ. ಯಾಕಂದರೆ ನಾರ್ಮಲ್ ಇದ್ರೇನೋ ಯಾವುದು ಸಲ್ಫರ್ ಡೈಆಕ್ಸೈಡ್ ಇರ್ತದೆ, ಕಾರ್ಬನ್ ಡೈಆಕ್ಸೈಡ್ ಇರ್ತದೆ ವಾತಾವರಣದಲ್ಲಿ, ಅದೆಲ್ಲ ಮಿಕ್ಸ್ ಆಗಿ ಕೆಳಗೆ ಬರ್ತದಲ್ವಾ? ಸೊ ಅದಕ್ಕೆ ಕೊಂಚ ಅಂದರೆ ಸ್ವಲ್ಪ ಆಮ್ಲೀಯತೆ ಇರ್ತದೆ. ಆ್ಯಸಿಡ್ರೇನೋ ಅದಾಗಿಲ್ಲ ಇದ್ರೇನೋ ಆ್ಯಸಿಡ್ ಇರಬೇಕು ಅಂತ ಇಲ್ಲ. ನಾರ್ಮಲಾಗಿ ನಮ್ಮ ಮನೆಯಲ್ಲಿ ಏನು ಮಳೆ ನೀರು ಬೀಳ್ತದಲ್ವಾ, ನಮ್ಮ ಮನೆ ಮುಂದ್ಗಡೆ ಆಗಲಿ, ನಮ್ಮ ಏರಿಯಾದಲ್ಲಿ, ನಮ್ಮ ಊರಲ್ಲಿ, ಅದರಲ್ಲಿ ಸ್ವಲ್ಪ ಇದ್ರೇನೆ ಆ್ಯಸಿಡ್ ಕಂಟೆಂಟ್ ಇರ್ತದೆ. ಸರಿನಾ? ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ ಇಲ್ಲಿ ನಿಮಗೆ, ಮಳೆ ನೀರು ಕುಡಿಯಲು ಯೋಗ್ಯವೋ ಅಯೋಗ್ಯವೋ ಅಂತ ಹೇಳಿ. ಓಕೆನಾ? ಮಳೆಯ ನೀರೇನಿದೆಯಲ್ಲ ಇದು ಪ್ಯೂರೆಸ್ಟ್ ಫಾರ್ಮ್ ಆಫ್ ವಾಟರ್, ಐ ಅಗ್ರಿ. ಓಕೆ, ಬಟ್ ಈಗ ನಾನು ಕ್ವಶನ್ ಕೇಳ್ತಿರೋದೇನೆಂದರೆ, ಈಗ ಮಳೆ ನೀರು ಕುಡಿಯಲು ಯೋಗ್ಯವೋ ಅಲ್ಲವೋ? ಪ್ಯೂರೆಸ್ಟ್ ಫಾರ್ಮ್ ಹೌದು, ನಾನೇ ಹೇಳ್ತಿದ್ದೀನಿ ಓಕೆ ಅಂತ, ಬಟ್ ಕುಡಿಯಲು ಯೋಗ್ಯವೋ ಅಯೋಗ್ಯವೋ? ಅಯೋಗ್ಯ ಅಂತ ಹೇಳಿದ್ರೆ ಯಾಕೆ, ಯೋಗ್ಯ ಅಂತ ಹೇಳಿದ್ರೆ ಯಾಕೆ? ಓಕೆನಾ? ಇದು ಆನ್ಸರ್ ಕಾಮೆಂಟ್ ಮಾಡಿ. ಸೊ CO2 ಕರಗುವಿಕೆಯಿಂದ ಮಳೆಯ ನೀರಿನ pH ಮೌಲ್ಯ 5.6 ಆಗಿದೆ. ಇದು ಕೂಡ ಸರಿಯಾಗಿದೆ ನೋಡಿ. ಮಳೆಯ pH ಮೌಲ್ಯ ಏನಿದೆ ಅದು 5.6 ಆಗಿದೆ. ಅದು ಎದರಿಂದ? CO2 ಕರಗುವಿಕೆಯಿಂದ, ಕಾರ್ಬನ್ ಡೈಆಕ್ಸೈಡ್ ಕರಗುವಿಕೆಯಿಂದ. ಓಕೆನಾ? CO2 ಡೇಂಜರಾ, CO ಡೇಂಜರಾ? ಓಕೆ, ಇದು ಕೂಡ ಕಾಮೆಂಟ್ ಮಾಡಿ. ನೀವು ಯಾರಾದರೂ ಕಾಮೆಂಟ್ ಮಾಡಿ ಇದ್ರೆ ನಾನು ಆನ್ಸರ್ ಹೇಳ್ತೀನಿ. ಓಕೆನಾ? ನೀವು ಕಾಮೆಂಟ್ ಮಾಡಿ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ನಾನು ಇನ್ನೂ ಡೀಟೇಲ್ದಾಗ ಆನ್ಸರ್ ಹೇಳ್ತೀನಿ. ಸರಿನಾ? CO ಡೇಂಜರಾ, CO2 ಡೇಂಜರಾ? CO ಅಂದರೆ ಕಾರ್ಬನ್ ಮೊನಾಕ್ಸೈಡ್. ಓಕೆನಾ? CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್. ಯಾವುದು ಡೇಂಜರ್ ಇದರಲ್ಲಿ? ಹಾಗೆ CO ಆಗ್ತದಲ್ವಾ, CO ಯಾಕೆ ಆಗ್ತದೆ ಅಂತ ಕೇಳಿದ್ರೆ ಇನ್ ಕಂಬಷನ್. ಓಕೆ, ಕಂಬಷನ್ ಸರಿಯಾಗಿ ಆಗೋದಿಲ್ಲ, ಅದರ ಸಲುವಾಗಿ ಇದು ಆಗ್ತದೆ. ಸರಿನಾ? ಸೊ ಇಲ್ಲಿ ಆಪ್ಷನ್ ಎದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಈ ಕೆಳಗಿನ ಸಮಸ್ಥಾನಿಗಳ ಮತ್ತು ಅದರ ಉಪಯುಕ್ತತೆಯನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಸಮಸ್ಥಾನಿ ಇದ್ದಾರೆ, ಅದರ ಉಪಯುಕ್ತತೆ ಸರಿಯಾಗಿದ್ದಾವ ಅಂತ ಹೇಳಿದ್ದಾರೆ. ಸಮಸ್ಥಾನಿಗಳು ಯಾವುದಿದೆ ಅಂದರೆ ಯುರೇನಿಯಂ ನ್ಯೂಕ್ಲಿಯರ್ ಕ್ರಿಯಾಕಾರಿಯಲ್ಲಿ ಇಂಧನವಾಗಿ ಬಳಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಸರಿನಾ? ಸೊ ನೆಕ್ಸ್ಟ್ ಕೊಬಾಲ್ಟ್ ಗೈಟರ್ ಕಾಯಿಲೆಯ ಚಿಕಿತ್ಸೆಗೆ ಬಳಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಅಯೋಡಿನ್ ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸುತ್ತಾರೆ ಅಂತ ಹೇಳಿದ್ದಾರೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಎ ಮಾತ್ರ. ಓಕೆನಾ? ಆಪ್ಷನ್ ಎ ಇದೆಯಲ್ಲ ಇದು ಮಾತ್ರ ಸರಿಯಾಗಿದೆ. ಯಾಕೆ ಅಂದರೆ ಈ ಕೊಬಾಲ್ಟ್ ಇದೆಯಲ್ಲ, ಈ ಕೊಬಾಲ್ಟ್ 60, ಕೊಬಾಲ್ಟಲ್ಲಿ ಆ್ಯಕ್ಚುಲಿ ಕೊಬಾಲ್ಟ್ 60 ಅಂತ ಅನ್ಬೇಕು ಅದಕ್ಕೆ ನಾವು. ಓಕೆನಾ? C60 ಅಂತ ಕರಿತೀವಿ ಅದನ್ನು. ಆ C60 ಇದೆಯಲ್ಲ ಇದು ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸ್ತಾರೆ. ಅಯೋಡಿನ್ ಇದೆಯಲ್ಲ ಇದು ಗೈಟರ್ ಚಿಕಿತ್ಸೆಗೆ ಬಳಸ್ತಾರೆ. ಅಯೋಡಿನ್ ಆ್ಯಕ್ಚುಲ್ ಆಗಿ. ಓಕೆನಾ? ಅಯೋಡಿನ್ ಕೊರತೆಯಿಂದನೇ ನಮಗೆ ಗೈಟರ್ ಬರ್ತದೆ. ಯಾವ ಹಾರ್ಮೋನ್ ಅಂದರೆ ಥೈರಾಯ್ಡ್ ಹಾರ್ಮೋನ್. ಓಕೆ, ಥೈರಾಯ್ಡ್ ಗ್ರಂಥಿ, ಅದಕ್ಕೆ ಪ್ರಾಬ್ಲಮ್ ಆಗ್ತದೆ ಗೈಟರ್ ಬಂದರೆ. ಓಕೆನಾ? ಅಯೋಡಿನ್ ಕೊರತೆ ಬಿದ್ದರೆ. ಸೊ ಇದಕ್ಕೆ ಇವೆರಡು ಕೂಡ ಬದಲು ಮಾಡಿಕೊಟ್ಟಿದ್ದಾನೆ. ಸೊ ಇದಕ್ಕೆ ರಾಂಗ್ ಆಗುತ್ತೆ. ಆಪ್ಷನ್ ಎ ಮಾತ್ರ ಸರಿಯಾಗಿದೆ ನೋಡಿ. ಓಕೆನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಾತ್ರ ಸರಿಯಾಗಿ ಉತ್ತರ ಆಗಿದೆ. ಸರಿನಾ? ಎ ಮಾತ್ರ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 14ನೇ ಕ್ವಶನ್. ಅಡುಗೆ ಮಾಡುವಾಗ ಅಥವಾ ತಯಾರಿಸುವಾಗ ಪಾತ್ರೆಯ ತಳ ಹೊರಭಾಗ ಕಪ್ಪು ಬಣ್ಣಕ್ಕೆ ತಿರುಗಲು ಕಾರಣವೇನು ಅಂತ ಕೊಟ್ಟಿದ್ದಾರೆ. ಸರಿನಾ? ಅಡುಗೆ ಮಾಡ್ತಿರೋ ಗೊತ್ತಾ, ಅಡುಗೆ ಮಾಡೋ ಎಲ್ಲಿ ಗ್ಯಾಸ್ ಮೇಲಲ್ಲ, ಗ್ಯಾಸ್ ಮೇಲೆ ಮಾಡಿದಾಗ ಇದ್ರೆ ಕಪ್ಪು ಬಣ್ಣನೂ ಆಗೋದಿಲ್ಲ, ಕೆಂಪು ಬಣ್ಣನೂ ಆಗೋದಿಲ್ಲ. ಓಕೆ, ಅದು ಇದ್ದಷ್ಟೇ ಇರ್ತದೆ. ಬಟ್ ಒಲೆ ಮೇಲೆ ಅಡುಗೆ ಮಾಡ್ತಿರಲ್ವಾ, ಅದು ಅಡುಗೆ ಮಾಡುವಾಗ ಕಪ್ಪು ಬಣ್ಣಕ್ಕೆ ತಿರುಗ್ತದೆ ಕೆಳಗಡೆ ಪಾತ್ರೆ. ನೀವು ಮೇ ಬಿ ಹಳ್ಳಿ ಮನೆಯಲ್ಲಿ ನೀವು ಇದ್ದರೆ ನಿಮ್ಗೆ ಗೊತ್ತಿರುತ್ತೆ. ಮನೆಯಲ್ಲಿ ಇದ್ರೆ ನಿಮ್ದು ಅರ್ಧ ಏನು ಪಾತ್ರೆಗಳಿರ್ತಾವಲ್ಲ ಅದು ಕಪ್ಪು ಬಣ್ಣನೇ ಇರ್ತವೆ ಕೆಳಗಡೆ. ಯಾಕಂದರೆ ಒಲೆ ಮೇಲೆ ಏನೋ ಇಟ್ಟು ಕುದಿಸಿ ಅಡುಗೆ ಮಾಡಿ. ಸರಿನಾ? ಸೊ ಅದಕ್ಕೆ ಆಗ ಕಾರಣ ಏನು ಅಂತ ಕೊಟ್ಟಿದ್ದಾರೆ. ಆಹಾರವು ಸಂಪೂರ್ಣವಾಗಿ ಬೆಂದಿರುವುದಿಲ್ಲ. ಸೊ ಸಂಪೂರ್ಣವಾಗಿ ಬೆಂದಿರಲಿಲ್ಲ ಅಂದರೆ ನಮ್ಮ ಹೊಟ್ಟೆಗೆ ಇದು ಜೀರ್ಣನೇ ಆಗೋದಿಲ್ಲ. ಇದು ಆನ್ಸರ್ ಆಗೋದೇ ಇಲ್ಲ. ಓಕೆ, ಇದು ರಾಂಗ್ ಆಗುತ್ತೆ. ಓಕೆ, ರಾಂಗ್ ಇದು. ಇಂಧನವು ಸಂಪೂರ್ಣವಾಗಿ ಉರಿದಿರುವುದಿಲ್ಲ. ಅದಾದ ನಂತರ
ಮೂರನೇದೇನಿದೆ, ಇಂಧನವು ಸಂಪೂರ್ಣವಾಗಿ ಉರಿದಿರುತ್ತದೆ. ಉರಿದಿದ್ರೆ ಕಪ್ಪು ಬಣ್ಣ ಆಗೋದಿಲ್ಲ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಇಂಧನವು ಒಣಗಿದೆ. ಒಣಗೋದು ಹಸಿದಂತ ಏನಿಲ್ಲ, ನೀವು ಹಸಿ ಕಟ್ಟಿಗೆ ಹಾಕಿ ಸ್ವಲ್ಪ ಇದ್ರೇನೋ ಏನಾದರೂ ಡೀಸೆಲ್ ಇಲ್ಲಾಂದರೆ ಸೀಮೆ ಎಣ್ಣೆ ಇಲ್ಲಾಂದರೆ ಪೆಟ್ರೋಲ್ ಏನಾದರೂ ಹಾಕಿ ಉರಿತದೆ. ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದು ಗೊತ್ತಾ? ಆಪ್ಷನ್ ಬಿ ಇದೆಯಲ್ಲ, ಇಂಧನವು ಸಂಪೂರ್ಣವಾಗಿ ಉರಿದಿರೋದಿಲ್ಲ. ಅದೇನು ಕಟ್ಟಿಗೆ ಇರುತ್ತಲ್ಲ ಸಂಪೂರ್ಣವಾಗಿ ಉರಿಯಲ್ಲ, ಅದಕ್ಕೆ ಬ್ಲ್ಯಾಕ್ ಕಲರ್ ಆಗ್ತದೆ. ನಿಮಗೆ ಗ್ಯಾಸಲ್ಲಿ ಯಾಕೆ ಕಲರ್ ಬರೋದಿಲ್ಲ, ಬ್ಲ್ಯಾಕ್ ಕಲರ್ ಅಂತ ಕೇಳಿದ್ರೆ ಅಲ್ಲಿ ಸಂಪೂರ್ಣವಾಗಿ ಉರಿತದೆ. ಓಕೆ, LPG ಇರುತ್ತಲ್ಲ ಅದು ಸಂಪೂರ್ಣವಾಗಿ ಉರಿತದೆ, ಅದಕ್ಕೆ ನಿಮಗಲ್ಲಿ ಬ್ಲ್ಯಾಕ್ ಕಲರ್ ಬರೋದಿಲ್ಲ. ಸರಿನಾ? ಸೊ ಅದು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಭಾರಜಲದ ಕಾರ್ಯವೇನು? ಓಕೆ, ಭಾರಜಲ ಡ್ಯೂಟೇರಿಯಂ. ಓಕೆ, ಇದರದ್ದು ಕಾರ್ಯವೇನು ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಕೊಟ್ಟಿದ್ದಾರೆ, ನ್ಯೂಟ್ರಾನ್ಗಳ ವೇಗವನ್ನು ಕಡಿಮೆ ಮಾಡುವುದು, ನ್ಯೂಟ್ರಾನ್ಗಳ ವೇಗವನ್ನು ಅಯ್ಯೋ ದೇವ, ಹೆಚ್ಚಿಸುವುದು ಯಾಕೋ? ಆಲ್ರೆಡಿ ಅವೇ ಇದ್ರೆ ನಾವು ಓಡಾಡ್ತಿರ್ತವೆ ಹೆಚ್ಚಿಗೆ. ಓಕೆ, ಹೆಚ್ಚಿಗೆ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಆಗ್ತದೆ. ಸೊ ಹೆಚ್ಚಿಗೆ ಮಾಡಲ್ಲ ನಾವು. ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನು ತಣಿಸುವುದು ಅಂತ ಕೊಟ್ಟಿದ್ದಾರೆ. ಓಕೆನಾ, ತಣ್ಣಗೆ ಮಾಡೋದು ಅಂತ ಕೊಟ್ಟಿದ್ದಾರೆ. ಇದಾಗ್ಬೋದಾ? ಸೊ ಇದು ಆಗ್ಬೋದೇನು ನೋಡೋಣ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ನ್ಯೂಕ್ಲಿಯರ್ ಕ್ರಿಯೆಯನ್ನು ತಡೆಯುವುದು ಅಂತ ಕೊಟ್ಟಿದ್ದಾರೆ. ನ್ಯೂಕ್ಲಿಯರ್ ಕ್ರಿಯೆಯನ್ನು ತಡೆದ್ರೆ ಮತ್ತೆ ನ್ಯೂಕ್ಲಿಯರ್ ರಿಯಾಕ್ಟರ್ ಹೇಗೆ ರನ್ ಮಾಡ್ತೀರಾ? ಸೊ ಇದು ಕೂಡ ಅಲ್ಲ. ಸೊ ಆಪ್ಷನ್ ಎ ಇದೆ ಅಲ್ವಾ, ನ್ಯೂಟ್ರಾನ್ಗಳ ವೇಗವನ್ನು ಕಡಿಮೆ ಮಾಡೋಕ್ಕೆ ನಾವು ಭಾರಜಲವನ್ನು ಯೂಸ್ ಮಾಡ್ತೀವಿ. ಓಕೆನಾ, ಸಾಮಾನ್ಯ ನೀರು ಅಂತ ಕೇಳಿದ್ರೆ, ಸಾಮಾನ್ಯ ನೀರು ಅದೇ ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ರಿಯಾಕ್ಟರನ್ನು ತಣ್ಣಗೆ ಮಾಡೋಕ್ಕೆ ಸಾಮಾನ್ಯ ನೀರು ಯೂಸ್ ಮಾಡ್ತೀವಿ. ಓಕೆನಾ, ಸಾಮಾನ್ಯ ನೀರು ಅದನ್ನು ನ್ಯೂಕ್ಲಿಯರ್ ರಿಯಾಕ್ಟರನ್ನು ತಣ್ಣಗೆ ಮಾಡೋಕ್ಕೆ. ಬಟ್ ಯಾವುದು ನ್ಯೂಟ್ರಾನ್ಗಳ ವೇಗವನ್ನು ಕಡಿಮೆ ಮಾಡಲಿಕ್ಕೆ ಭಾರಜಲ ಯೂಸ್ ಮಾಡ್ತೀವಿ. ಇಲ್ಲಿ ಇನ್ನೊಂದು ಬ್ಯೂಟಿಫುಲ್ ಆಗಿರೋ ಒಂದು ಕ್ವಶನ್ ಕೇಳ ನಿಮಗೆ. ಈ ಭಾರಜಲವನ್ನು ಕಂಡು ಹಿಡಿದವರು ಯಾರು ಅಂತ ಕೇಳ್ತಾರೆ. ಇದು UPSCನಲ್ಲಿ 2021 ಆ್ಯಂಡ್ 2020 ಈ ಕ್ವಶನ್ ಕೇಳಿದರೆ ಇದು. ಓಕೆನಾ, ಭಾರಜಲವನ್ನು ಕಂಡು ಹಿಡಿದವ್ರು ಯಾರು, ಡ್ಯೂಟೇರಿಯಂನ ಕಂಡು ಹಿಡಿದವ್ರು ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಹೇಳಿ. ಓಕೆ, ಹೆರಾಲ್ಡ್ ಯೂರೆ ಅಂತ ಬರ್ತಾರೆ. ಓಕೆನಾ, ಯಾವಾಲ್ಡ್? ಹೆರಾಲ್ಡ್ ಯೂರೆ. ಓಕೆ, ಯೂರೆ ಅಂತ ನೆನ್ಪಿಟ್ಕೊಳ್ಳಿ. ಇವರೇ ಅಲ್ಲ. ಓಕೆ, ಸಾರಿ, ಎಲ್ಲಿದೆ? ಇವರೇ ಅಲ್ಲ. ಓಕೆ, ಯೂರೆ. ಓಕೆ, ಯೂರೆ. ಈ ಯೂರೆ ಅಂತ ಬರ್ತಾರೆ. ಆ ಯೂರೆನವರು ಡ್ಯೂಟೇರಿಯಂ ಅಂದರೆ ಭಾರಜಲವನ್ನು ಕಂಡು ಹಿಡಿದಿದ್ದಾರೆ. ಓಕೆ, ಭಾರಜಲವನ್ನು ಕಂಡು ಹಿಡಿದವ್ರು ಯಾರು ಅಂತ ಕೇಳ್ತಾರೆ. ಲೈಕ್ ಇದ್ರೆ ಯಾವುದು, ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ಯಾರು ಅಂತ ನಿಮಗೆ ನೆನಪಿರ್ತದೆ. RTC ಅಂದರೆ PN ಅಂತ ನೆನ್ಪಿಟ್ಕೊಂಡಿರ್ತೀರ. ಸೊ ಹಾಗೆ ನೈಟ್ರೋಜನ್ ಕಂಡು ಹಿಡಿದವ್ರು ಯಾರು ಕಂಡು ಹಿಡಿದಿರ್ತಾರೆ? ರದರ್ಫೋರ್ಡ್ ಕಂಡು ಹಿಡಿತಾರಾ? ಯಾರು ಕಂಡು ಹಿಡಿತಾರೆ ಹೇಳಿ ನೋಡೋಣ. ಅವರೇ ಕಂಡು ಹಿಡಿತಾರೆ. ಓಕೆ, ಸೊ ನೆಕ್ಸ್ಟ್ ಇದ್ರೆ ಆಕ್ಸಿಜನ್ ಕಂಡು ಹಿಡಿದವ್ರು ಯಾರು? ಜೋಸೆಫ್ ಪ್ರಿಸ್ಲೆ. ಓಕೆ, ಮತ್ತು ಹೈಡ್ರೋಜನ್ ಕಂಡು ಹಿಡಿದವ್ರು ಯಾರು? ಹೆನ್ರಿ ಕ್ಯಾವೆಂಡಿಶ್ ಅಂತ ಬರ್ತಾರೆ, ಅವ್ರು ಕಂಡು ಹಿಡಿತಾರೆ. ಸರಿನಾ? ಸೊ ಇಲ್ಲಿ ಭಾರಜಲವನ್ನು ಕಂಡು ಹಿಡಿದವ್ರು ಯಾರು ಅಂತ ಕೇಳಿದ್ರೆ ಹೆರಾಲ್ಡ್ ಯೂರೆ ಅಂತ ಹೇಳಬೇಕು. ಸರಿನಾ? ಯಾಕಂದರೆ ಮೇ ಬಿ ನಿಮಗೆ UPSCನಲ್ಲಿ ಕೇಳೋರು PC ಕೇಳಬೇಕು, PDO ಕೇಳಬೇಕು ಅಂತ ಏನೋ ರೂಲ್ಸು ಇಲ್ಲ, ಕೇಳಬಾರ್ದು ಅಂತನೂ ರೂಲ್ಸ್ ಇಲ್ಲ. ಓಕೆನಾ, ಕೇಳಬಹುದು. ಓಕೆ, ಕೇಳಬಾರ್ದು ಅಂತಲ್ಲ, ಕೇಳ್ಬೋದು ಅಂತಲ್ಲ, ಅವ್ರ ಮನಸ್ಸು, ಅವ್ರಿಷ್ಟ. ಓಕೆ, ಹಮಾರ ದುನಿಯಾ ಅಂತಾರೆ ಅವರು. ಓಕೆ, ಡೈಲಾಗ್ ಹಿಡಿತಾರೆ ಅವರು ಕೂಡ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಕೆಳಗಿನ ಯಾವ ಅಂಶಗಳು ಗಾಳಿಯಲ್ಲಿ ಶಬ್ದದ ವೇಗದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತವೆ ಅಂತ ಕೊಟ್ಟಿದ್ದಾರೆ. ಗಾಳಿಯಲ್ಲಿ, ಓಕೆಪ್ಪ, ಇವಾಗ ಗಾಳಿ ಇದೆ. ಇವಾಗ ಯಾವ ಕಾಲ ಇದೆ? ಚಳಿಗಾಲ ಇದೆ. ಚಳಿಗಾಲದಲ್ಲಿ ಇವಾಗ ಗಾಳಿ ಇದೆ. ಈ ಗಾಳಿದಲ್ಲಿ ಶಬ್ದ ಇದ್ರೇನೋ, ನಾನು ಇಲ್ಲಿ ಮಾತಾಡ್ತಿದ್ದೀನಿ, ನನ್ನ ಮನೆ ಸುತ್ತ ಒಂದು 5 ಮೀಟ್ರ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆ. ಇದು ಇನ್ನೂ ಜಾಸ್ತಿ ಕೇಳಬೇಕಂದ್ರೆ ಗಾಳಿನಲ್ಲಿ ಏನಿರಬೇಕು ಅಂತ ಕೇಳಿದ್ದಾನೆ. ಓಕೆ, ಆಪ್ಷನ್ ಕೊಟ್ಟಿದ್ದಾನೆ, ತಾಪಮಾನ, ಒತ್ತಡ, ತೇವಾಂಶ ಅಂತ. ಸರಿನಾ? ಸೊ ತಾಪಮಾನ ಇರಬೇಕಾ, ಒತ್ತಡ ಇರಬೇಕಾ, ತೇವಾಂಶ ಇರಬೇಕಂದ್ರೆ ತಾಪಮಾನ ಕೂಡ ಇರಬೇಕು. ಓಕೆನಾ, ತಾಪಮಾನ ಎದಕ್ಕೆ ರೇಟ್ ಆಗ್ತದೆ ಗೊತ್ತಾ? ತಾಪಮಾನ ತಣ್ಣಗಿರಬೇಕು. ಓಕೆನಾ, ಬಿಸಿ ಅಲ್ಲ, ತಂಪಾಗಿರಬೇಕು. ತಾಪಮಾನ ತಂಪಾಗಿದ್ದರೆ ಅತಿ ದೂರವಾಗಿ ನಾವು ಮಾತಾಡೋದು ಕೇಳಿಸ್ತದೆ. ಯಾಕಂದರೆ ಅಲ್ಲಿ ಮೀಡಿಯಮ್ ಇರ್ತದೆ, ಅಂದರೆ ಯಾವುದು ನೀರಿನ ಕಣಗಳಿರ್ತವೆ. ಓಕೆನಾ, ಮಾಯ್ಶ್ಚರ್ ಇರ್ತದೆ ಗಾಳಿಯಲ್ಲಿ ಮಾಯ್ಶ್ಚರ್ ಇದ್ದರೆ ತಾಪಮಾನ ತಂಪಿರ್ತದಲ್ವಾ, ಆ ತಾಪಮಾನ ಇದ್ದಾಗ ಗಾಳಿಯಲ್ಲಿ ಮಾಯ್ಶ್ಚರ್ ಇರ್ತದೆ. ಮಾಯ್ಶ್ಚರ್ ಇದ್ದಾಗ ಜಾಸ್ತಿ ದೂರ ನನ್ನ ಧ್ವನಿ ಕೇಳಿಸ್ತದೆ. ಸೊ ಅದಕ್ಕೆ ನೀವು ನೋಡಿಬೇಕಾದ್ರೆ, ನೀವು ರೈಲ್ವೆ ಸ್ಟೇಷನಲ್ಲಿ, ನೀವು ಮೇ ಬಿ ರೈಲ್ವೆ ಸ್ಟೇಷನ್ ಹತ್ರ ಯಾವುದಾದ್ರು ಮನೆ ಇದ್ದರೆ, ಇಲ್ಲಾಂದ್ರೆ ರೈಲ್ವೆ ಸ್ಟೇಷನಲ್ಲಿ ನೀವು ನಿಂತ್ಕೊಂಡು ನೋಡಿ, ಯಾವುದೋ ಒಂದು ಟ್ರೈನ್ ಬರ್ತಿರ್ತದೆ. ಓಕೆ, ಹಾರ್ನ್ ಮಾಡ್ಕೊಂಡು ಬರ್ತದೆ ಬೇಸಿಗೆಯಲ್ಲಿ. 1 ಕಿಲೋಮೀಟ್ರ್ ಹಿಂದ್ಗಡೆ ಹಾರ್ನ್ ಮಾಡಿದ್ರೆ ನಿನಗೆ ಇಲ್ಲಿ ಕೇಳಿಸ್ತದೆ, ಇಲ್ಲಾಂದರೆ 500 ಮೀಟ್ರ್ ದೂರದಲ್ಲಿ ಹಾರ್ನ್ ಮಾಡಿದ್ರೆ ನಿನಗೆ ಇಲ್ಲಿ ಕೇಳಿಸ್ತದೆ ಅಂತ ಅಂದ್ಕೊಳ್ಳಿ. ಓಕೆನಾ, 500 ಮೀಟ್ರ್ ಅಂದ್ಕೊಳ್ಳಿ. ಅಲ್ಲಿದ್ದು ನಿಮಗೆ ಇಲ್ಲಿ ಕೇಳಿಸಿದ್ರೆ ಮಳೆಗಾಲದಲ್ಲಿ ನಿಮಗೆ ಎಷ್ಟು ದೂರ ಕೇಳಿಸ್ತದೆ? ಅದು ಏನಾದರೂ 750 ಮೀಟ್ರ್ ದೂರ ಇದ್ದರೂ ಕೂಡ ನಿಮಗೆ ಕೇಳಿಸ್ತದೆ. ಯಾಕೆ ಗೊತ್ತಾ? ಗಾಳಿನಲ್ಲಿ ಶಬ್ದದ ಸ್ಪೀಡ್ 330 ಮೀಟ್ರ್ ಪರ್ ಸೆಕೆಂಡ್ ಇದೆ. ಬಟ್ ಇದರಲ್ಲಿ ಎಷ್ಟಿದೆ? ಸಾಲಿಡ್ದಲ್ಲಿ 5000 ಮೀಟ್ರ್ ಪರ್ ಸೆಕೆಂಡ್ ಇದೆ ಅಲ್ವಾ? ಹಾಗೆ ಇದರಲ್ಲಿ ಎಷ್ಟಿದೆ? ದ್ರವದಲ್ಲಿ ಕಮೆಂಟ್ ಮಾಡಿ ನೋಡೋಣ. ಓಕೆ, ಸೊ
ಹೇಗೆ ನಮ್ಮ ಮಾಧ್ಯಮ ಗಟ್ಟಿ ಆಗ್ತಾ ಹೋಗ್ತದಲ್ವಾ, ಸ್ಪೀಡ್ ಕೂಡ ಹಾಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಅದಕ್ಕೆ ತಾಪಮಾನ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ತಾಪಮಾನ ಬೇಕು ಅದಕ್ಕೆ. ಹಾಗೆ ತೇವಾಂಶ ಕೂಡ ಬೇಕು. ತಾಪಮಾನ ಕಡಿಮೆ ಇದ್ದಾಗ ತೇವಾಂಶ ಕೂಡ ಇದ್ರೇನೋ ಸ್ವಲ್ಪ ಜಾಸ್ತಿ ಇರ್ತದೆ. ಸೊ ಇವೆರಡು ಕೂಡ ಇದ್ರೆ ನಮ್ಮ ಧ್ವನಿ ಅಂದರೆ ಯಾವುದೇ ಒಂದು ಸ್ಪೀಕರ್ ಆಗಿರಿ ನೀವು ದೂರ ಹೋಗಿ ಕೇಳ್ಸೋಕ್ಕೆ ಇದು ಹೆಲ್ಪ್ ಮಾಡ್ತವೆ. ಒತ್ತಡ ಏನು ಬೇಕಾಗಿಲ್ಲ. ಓಕೆ, ನೀವು ಒತ್ತಡಕ್ಕೆ ಇದ್ರೇನೋ ಶಬ್ದಕ್ಕೆ ಏನು ಸಂಬಂಧನೇ ಇಲ್ಲ. ಓಕೆ, ಸೊ ಇದಕ್ಕೆ ಆಪ್ಷನ್ ಎ ಮತ್ತು ಸಿ ಮಾತ್ರ, ಸರಿನಾ. ಸೊ ನೆಕ್ಸ್ಟ್ 17th ಕ್ವಶನ್ ಏನಿದೆ ಅಂದರೆ, ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗುತ್ತವೆ ಅಂತ ಕೊಟ್ಟಿದ್ದಾರೆ. ಬಂಡೀಪುರ ಎಲ್ಲಿದೆ? ಹುಲಿ ಸಂರಕ್ಷಣೆ ಇದೆಯಾ? ಹೌದು, ಹುಲಿ ಸಂರಕ್ಷಣೆ ಇದೆ. ಹಾಗೆ ನ್ಯಾಷನಲ್ ಪಾರ್ಕ್ ಕೂಡ ಇದೆ, ಎರಡು ಕೂಡ ಸರಿಯಾಗಿದೆ. ಆದಿಚುಂಚನಗಿರಿ ನವಿಲುಧಾಮ ಇದೆಯಾ? ಹೌದು, ಆದಿಚುಂಚನಗಿರಿಯಲ್ಲೂ ಕೂಡ ನವಿಲುಧಾಮ ಇದೆ. ಬಂಕಾಪುರದಲ್ಲಿ ಕೂಡ ನವಿಲುಧಾಮ ಇದೆ, ಸರಿನಾ. ಬಂಕಾಪುರ, ಇನ್ನೊಂದು ಬಂಕಾಪುರ ಇದೆ. ಓಕೆ, 2 ಬಂಕಾಪುರ ಹೇಳ್ತೀನಿ. ಒಂದು ಬಂಕಾಪುರ ನವಿಲುಧಾಮಕ್ಕೆ ಫೇಮಸ್ ಇದೆ, ಇನ್ನೊಂದು ಬಂಕಾಪುರ ತೋಳಗಳಿಗೆ ಫೇಮಸ್ ಇದೆ. ಓಕೆನಾ, ತೋಳಧಾಮ ಇದೆ. ಯಾವ ಬಂಕಾಪುರ ಯಾವ ಜಿಲ್ಲೆಯಲ್ಲಿದೆ ಅಂತ ಕಮೆಂಟ್ ಮಾಡಿ. ಓಕೆನಾ, ಈ ಸ್ಪೆಷಲ್ ಕ್ವಶನ್ ಇದು. ಮೊನ್ನೆ KS ನಲ್ಲಿ ಕೇಳಿದ್ದ ಇದು ಕ್ವಶನ್. ಓಕೆನಾ, KS ನಲ್ಲಿ ಕೇಳಿದ ಅನಿಸುತ್ತೆ. ತೋಳಧಾಮ ಎಲ್ಲಿದೆ? ಓಕೆ, ಬಂಕಾಪುರ್ ನನ್ನ ಆನ್ಸರ್. ಬಟ್ ಆ ಬಂಕಾಪುರ್ ಯಾವ ಜಿಲ್ಲೆಯಲ್ಲಿದೆ? ಹಾಗೆ ಇನ್ನೊಂದು ಕ್ವಶನ್ ಏನಂದರೆ, ಬಂಕಾಪುರ್ ನವಿಲುಧಾಮ ಇದೆ, ಅದು ಯಾವ ಜಿಲ್ಲೆಯಲ್ಲಿದೆ? ಸರಿನಾ, ಇವೆರಡಕ್ಕೂ ಕೂಡ ಕಾಮೆಂಟ್ ಹಾಕಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ದರೋಜಿ ಕರಡಿ ರಕ್ಷಣಾ ವಲಯ ಅಂತ ಕೊಟ್ಟಿದ್ದಾರೆ. ಟೋಟಲ್ 4 ಕರಡಿ ವಲಯಗಳಿದ್ದಾವೆ ಕರ್ನಾಟಕದಲ್ಲಿ. ಅದರಲ್ಲಿ ಒಂದು ಯಾವುದು ಅಂದರೆ ದರೋಜಿ, 2ನೇದು ಗುಡಿಕೋಟೆ, 3ನೇದು ತಿಮ್ಮಾಪುರ, ಸರಿನಾ. 4ನೇದು ಯಾವುದು? 4ನೇದು ಹಾಸನದಲ್ಲಿದೆ. ಕಾಮೆಂಟ್ ಮಾಡಿ ಅದನ್ನು ಕೂಡ. ನಾನು ಯಾಕೆ ನಿಮಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ ಗೊತ್ತಾ, ನಿಮ್ಮ ಇಂಟ್ರ್ಯಾಕ್ಷನ್ ಇರಬೇಕು ಅಂತ ಅಷ್ಟೇ. ಓಕೆ, ನೀವು ಕಾಮೆಂಟ್ ಮಾಡಿ, ಇಲ್ಲಾಂದರೆ 4ನೇ ಕರಡಿಧಾಮ ಅಂತೇಳಿ ನೀವು ಅಷ್ಟೇ ಕಾಮೆಂಟ್ ಮಾಡಿ, ನಾನು ನಿಮಗೆ ಇದ್ರೇನು ಅದರಲ್ಲಿ ಆಪ್ಷನ್ ಕೊಟ್ಟಿರ್ತೀನಿ, ಆನ್ಸರ್ ಹಾಕಿರ್ತೀನಿ. ಓಕೆನಾ, ಸೊ ಇದು ಕೂಡ ಸರಿಯಾಗಿದೆ. ಸೊ 4 ಇದ್ದಾವೆ ಕರಡಿಧಾಮಗಳು, ಅದು ನೆನ್ಪಿಟ್ಕೊಳ್ಳಿ. ಆನೆ ಧಾಮಗಳು ಕೇಳಿದ್ರೆ 2 ಧಾಮಗಳಿದ್ದಾವೆ. ಎಲ್ಲಿದ್ದಾವೆ? ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ, ಒಂದು ಮೈಸೂರಲ್ಲಿದೆ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ದಾಂಡೇಲಿ ಪಕ್ಷಿಧಾಮ ಅಂತ ಕೊಟ್ಟಿದ್ದಾರೆ. ದಾಂಡೇಲಿ ಪಕ್ಷಿಧಾಮಲ್ಲಿದೆ. ಆ್ಯಕ್ಚುಲಿ ಇದ್ರೇನು ನ್ಯಾಷನಲ್ ಪಾರ್ಕ್ ಇದೆ ದಾಂಡೇಲಿ, ಅನ್ಶಿ ನ್ಯಾಷನಲ್ ಪಾರ್ಕ್. ಸೊ ಅದಾದ್ರೆ ದಾಂಡೇಲಿ ಇದ್ರೇನು ಹುಲಿ ಅಭಯಾರಣ್ಯ ಇದೆ ಇದರಲ್ಲಿ ದಾಂಡೇಲಿ. ಹಾಗೆ ಬ್ಲ್ಯಾಕ್ ಪ್ಯಾಂಥರ್ಗಳಿಗಿದ್ರೆ ಫೇಮಸ್ ಇದು ಯಾವುದು? ದಾಂಡೇಲಿ. ಬ್ಲ್ಯಾಕ್ ಪ್ಯಾಂಥರ್ಗಳಿಗೆ ಫೇಮಸ್ ಇರೋ ಉದ್ಯಾನವನ ಕೇಳ್ತಾರೆ, ಇಲ್ಲಾಂದ್ರೆ ಅಭಯಾರಣ್ಯ ಕೇಳ್ತಾರೆ, ಇಲ್ಲ ಜಿಲ್ಲೆ ಕೇಳ್ತಾರೆ. ಅದು ಕೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿ ಅಂತ ಹೇಳಬೇಕು, ಬ್ಲ್ಯಾಕ್ ಪ್ಯಾಂಥರ, ಸರಿನಾ. ಏನು ಗುರು ಕರಿತಾ ಇದೆಯಾ ಅವಾಗಿಂದ ಅಂತ ಹೇಳಬೇಡಿ. ಓಕೆನಾ, ಇದು ಮೀನ್ಸ್ ನಿಮಗೆ ಎಡಿಷ್ನಲ್ ಸಮ್ ಇದ್ರೇನೋ ಮಾಹಿತಿ ನಿಮ್ಗೆ ಸಿಕ್ಕರೆ ರೀತಿ. ಇವಾಗ ಒಂದೇ ಯಾವುದೋ ಒಂದು ಹೇಳಿದ್ರೆ ನಿನ್ನ ಹೆಸರು ಏನಂತ ಹೇಳಿದ್ರೆ, ಓಕೆ ನಿನ್ನ ಹೆಸರು ಏನೋ ಅಂತ ಒಂದು ಹೇಳ್ತೀರಾ. ನಿನ್ನ ಹೆಸರು ಜೊತೆ ನಿಂದ ತಂದೆ ನೇಮು, ನಿಮ್ಮ ಊರ ಹೆಸರು ಏನೋ ಅಂತ ಹೇಳಿದ್ರೆ, ಆವಾಗ ನಿನ್ನ ಹೆಸರಾದರೂ ಉಳಿತದೆ ನನಗೆ. ನಿಮ್ಮ ತಂದೆ ಹೆಸರು, ನಿಮ್ಮ ಮನೆ ಹೆಸರು ಎಲ್ಲ ಇದ್ರೆ ನನಗೆ ನೆನಪು ಉಳಿಯೋಕ್ಕಿಂತ ನಿನ್ನ ಹೆಸರಾದರೂ ಉಳಿತದೆ. ಬರೀ ನಿನ್ನ ಹೆಸರೇ ಕೇಳಿದೆ ಅಂದರೆ ಕೆಲವೊಂದು ದಿನ ಆದಂದ್ರೆ ನಿನ್ನ ಹೆಸರು ಕೂಡ ಮರ್ತೋಗ್ಬಿಡ್ತದೆ ನನಗೆ. ಓಕೆನಾ, ಸೊ ಲೈಕ್ ದಟ್. ಹಾಗೆ ನಾವು ಡೈರೆಕ್ಟ್ ಅದು ಒಂದೇ ಆನ್ಸರ್ ನೋಡ್ಕೊಂಡ್ವಿ ಅಂದರೆ ಅದು ನಮ್ಗೆ ನೆನಪುಳಿಯಲ್ಲ. ಅದ್ರ ಹಿಂದಿನ ಕತೆ ನೆನಪಿಟ್ಕೊಂಡ್ರೆ ಕತೆ ನೆನಪಾಗಲೇ ಇಲ್ಲ, ಲಾಸ್ಟಿಗೆ ಆ ಹೆಸರಾದ್ರೂ ನೆನಪು ಉಳಿತದೆ ಅಂತ ಅನ್ನೋದು ಅಷ್ಟೇ. ಓಕೆನಾ, ಸೊ ಅದಕ್ಕೆ ಇಷ್ಟು ಹೇಳ್ತಾ ಇದ್ದೀನಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ABC ಮಾತ್ರ. ಓಕೆನಾ, ABC ಸರಿಯಾಗಿದ್ದಾವೆ ನೋಡಿ, ABC ಸರಿಯಾಗಿದ್ದಾವೆ. ಆಪ್ಷನ್ D ಏನಿದೆಯಲ್ಲ ಇದು ರಾಂಗ್ ಇದೆ ನೋಡಿ. ಓಕೆ, ಈ ಡಿ ಇರೋದು ರಾಂಗ್ ಇದೆ. ಓಕೆ, ಡಿ ರಾಂಗ್ ಇದೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 18ನೇ ಕ್ವಶನ್. ವಾಹನಗಳಿಂದ ವಿಷಕಾರಿ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆಗೊಳಿಸಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಮೋಟಾರು ವಾಹನಗಳಲ್ಲಿ ಅಳವಡಿಸಲಾಗುತ್ತದೆ? ಓಕೆ, ನಿಮ್ಮ ಬೈಕ್ಸು ಮತ್ತು ಕಾರ್, ಟ್ರ್ಯಾಕ್ಟರ್, ವಾಟ್ ಎವರ್ ನಿಮ್ಮದು ವೆಹಿಕಲ್ ಇರ್ತಾವಲ್ಲ, ಅದರಿಂದ ವಿಷಕಾರಿ ಅನಿಲಗಳಿದ್ರೇನೋ ಗಾಳಿಗೆ ಬಿಡುಗಡೆ ಆಗ್ತವೆ. ಅದು ಬಿಡುಗಡೆ ಆಗೋದು ಕಡಿಮೆ ಮಾಡೋಕ್ಕೆ ಯಾವುದನ್ನು ನಿಮ್ಮ ಗಾಡಿಗಿದ್ರೇನೋ ಫಿಕ್ಸ್ ಮಾಡಿರ್ತಾರೆ ಅಂತ ಕೇಳಿದ್ದಾರೆ. ನಮ್ಮ ಆಡು ಭಾಷೆದಲ್ಲಿ ಹೇಳೋದಾದರೆ ಸ್ಥಾಯಿ ವಿದ್ಯುತ್ ಒತ್ತರಕ ಅಂತ ಕೊಟ್ಟಿದ್ದಾರೆ, ವೇಗವರ್ಧಕ ಪರಿವರ್ತಕ ಅಂತ ಕೊಟ್ಟಿದ್ದಾರೆ, ಮಫ್ಲರ್ ಅಂತ ಕೊಟ್ಟಿದ್ದಾರೆ, ಇನ್ಸಿರೇಟರ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಆಗ್ತದೆ ಅಂದರೆ ಆಪ್ಷನ್ B, ವೇಗವರ್ಧಕ ಪರಿವರ್ತಕ ಆಗ್ತದೆ, ಸರಿನಾ. ವೇಗವರ್ಧಕ ಪರಿವರ್ತಕ ನಿಮ್ಮ ವೆಹಿಕಲ್ಗೆ ಇನ್ಸರ್ಟ್ ಮಾಡಿರ್ತಾರೆ. ಯಾವುದು ಕಡಿಮೆ ಮಾಡೋಕ್ಕೆ, ಹೊರಸೂಸುವಿಕೆ ಯಾವುದು ವಿಷಕಾರಿ ಅನಿಲಗಳ ಹೊರಸೂಸುವಿಕೆಯನ್ನು ತಡೆಯಲು, ಕಡಿಮೆ ಮಾಡಿಕೊಳ್ಳಲು, ಸರಿನಾ. ವೇಗವರ್ಧಕ ಪರಿವರ್ತಕ ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಕ್ಯಾಟಲಿಟಿಕ್ ಕನ್ವರ್ಟರ್ ಅಂತಾರೆ ಅದಕ್ಕೆ. ಓಕೆನಾ, ಕ್ಯಾಟಲಿಟಿಕ್ ಕನ್ವರ್ಟರ್, ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 20ನೇ ಕ್ವಶನ್. ಹೇಳಿಕೆ 1. ಆ್ಯಂಟಿ ಡ್ರೈಯುರೆಟಿಕ್ ರಸದೂತ ಸಂಶ್ಲೇಷಣೆಯಾಗದಿರುವಿಕೆ ಅಥವಾ ಬಿಡುಗಡೆಯಾಗದಿರುವಿಕೆಯಿಂದಾಗಿ ಕಿಡ್ನಿಯು ನೀರನ್ನು ಪುನರ್ ಹೀರಿಕೊಳ್ಳಲಾಗುವುದರಿಂದ ನೀರಿನ ನಷ್ಟ ಸಂಭವಿಸುತ್ತದೆ ಅಂತ ಕೊಟ್ಟಿದ್ದಾರೆ, ಸರಿನಾ. ಆ್ಯಂಟಿ ಡೈಯುರೆಟಿಕ್ ಈ ಹಾರ್ಮೋನ್ ಇದೆಯಲ್ಲ, ಈ ಹಾರ್ಮೋನಿ ಯಾವ ಗ್ಲ್ಯಾಂಡ್ ಬಿಡುಗಡೆ ಮಾಡ್ತದೆ? ಓಕೆ, ಈಗ ಆನ್ಸರ್ ಬಂದಿರಬೇಕಲ್ವ ನಿಮ್ಮ ತಲೆಯಲ್ಲಿ. ಯಾವುದು ಆಪ್ಷನ್ ಕೊಡಲಾ? ಪಿಟ್ಯೂಟರಿ, ಹೈಪೋಥಾಲಮಸ್, ಪೀನಿಯಲ್.
ಯಾವ್ದು ಬಿಡುಗಡೆ ಮಾಡ್ತದೆ? ಪಿಟ್ಯೂಟರಿ. ಓದಿರ್ತೀರಾ ನೀವು, ಓಕೆನಾ? ಓದಿರ್ತೀರಾ, ನೀವು ಬುದ್ಧಿವಂತರಿದ್ದೀರಾ. ಸೊ ಯಾವುದು ಪಿಟ್ಯೂಟರಿ ಬಿಡುಗಡೆ ಮಾಡ್ತದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ADH, ಅದು ಆ್ಯಂಟಿ ಡಯೂರೆಟಿಕ್. ಓಕೆ, ಆ್ಯಂಟಿ ಡಯೂರೆಟಿಕ್ ಹಾರ್ಮೋನ್ನ ಸಂಶ್ಲೇಷಣೆಯಾಗದಿರುವುದರಿಂದ ಅಥವಾ ಬಿಡುಗಡೆ ಕೊರತೆಯಿಂದಾಗಿ ಉಂಟಾಗುವ ಪರಿಸ್ಥಿತಿಯೇ ಡಯಾಬಿಟಿಸ್ ಇನ್ಸಿಪಿಡಿಸ್ ಅಂತ ಕೊಟ್ಟಿದ್ದಾರೆ. ಸರಿನಾ? ಸೊ ಇದಕ್ಕೆ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂತ ಕೇಳಿದ್ರೆ, ಹೇಳಿಕೆ 1 ಹೇಳಿಕೆ 2 ಸರಿಯಾಗಿದ್ದಾವೆ, ಹೇಳಿಕೆಗಳು 2 ಸರಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಮುಂದ್ಗಡೆ ಹೋಗೋದೇ ಬೇಕಾಗಿಲ್ಲ. ಓಕೆ, 2 ಸರಿ ಇರಬೇಕು, 2 ರಾಂಗ್ ಇರಬೇಕು. ಬಟ್ ಇಲ್ಲಿ 2 ಸರಿ ಇದಾವ, ರಾಂಗ್ ಇದಾವ ಅಂತ ಕೇಳಿದ್ರೆ ಇದು ಕೂಡ ಸರಿಯಾಗಿದೆ. ಓಕೆ, ಆಪ್ಷನ್ ಎ ಕೂಡ ಸರಿಯಾಗಿದೆ. ಸರ್, ಹೇಳಿಕೆ 1 ಕೂಡ ಸರಿಯಾಗಿದೆ, ಹೇಳಿಕೆ 2 ಕೂಡ ಸರಿಯಾಗಿದೆ. ಓಕೆ, ಈ ಇನ್ನೊಂದು ಏನು ಗೊತ್ತಾ, ಈ ಡಯಾಬಿಟಿಸ್ ಇನ್ಸಿಪಿಡಿಸ್ ಇದೆಯಲ್ಲ, ಈ ಡಯಾಬಿಟಿಸ್ ಇನ್ಸಿಪಿಡಿಸ್ BMTC ನಾನ್ HKದಲ್ಲಿ ಕೇಳಿದ್ದ, ಇಲ್ಲಾಂದರೆ ಇದರಲ್ಲಿ ಕೇಳಿದ್ದ, ಯಾವುದು VAOದಲ್ಲಿ ಕೇಳಿದ್ದ. ನೀವು ಕ್ವಶನ್ ಪೇಪರ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಈ ಕ್ವಶನ್ ರಿಪೀಟ್ ಆಗಿದೆ ಅಂತ. ಓಕೆನಾ? ಈ ಡಯಾಬಿಟಿಸ್ ಇನ್ಸಿಪಿಡಿಸ್ ಅನ್ನೋದು ಎದರಿಂದ ಬರ್ತದೆ ಅಂತ ಕೇಳಿದ್ದ, ಅಲ್ಲಿ ಹೊಂದಿಸಿ ಬರೆಯೋದು ಕೇಳಿದ್ದ. ಬಟ್ ಇಲ್ಲಿ ಹೇಳಿಕೆ ರೂಪದಲ್ಲಿ ಕೇಳಿದ್ದಾನೆ. ಸೊ ನಿಮಗೆ ಡೈರೆಕ್ಟಾಗಿ ಕೇಳ್ಬೋದು, ಇಲ್ಲಾಂದರೆ ನಿಮಗೂ ಕೂಡ ಹೇಳಿಕೆ ಕೊಡ್ಬೋದು, ಇಲ್ಲಾಂದರೆ ಯಾವುದು ಹೊಂದಿಸಿ ಬರೆಯಲ್ಲಿ ಕೊಡ್ಬೋದು. ಒಟ್ಟಿನಲ್ಲಿ ಬರ್ತವೆ, ಯಾಕಂದರೆ ಇಂಪಾರ್ಟೆಂಟ್ ಇರೋದೇ ಕೇಳ್ತಾ ಇದ್ದಾನೆ. ಸೊ ಅದು ಕೂಡ ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ. ಸರಿನಾ? ಸೊ ಇನ್ನೊಮ್ಮೆ ನೀವು ಪಾಸ್ ಮಾಡ್ಕೊಂಡು ಇದನ್ನು ನೋಡ್ಕೊಳ್ಳಿ, ಇಲ್ಲಾಂದರೆ ಇನ್ನೊಮ್ಮೆ ಇದ್ರೇನೋ ರಿವೈಂಡ್ ಮಾಡ್ಕೊಂಡು ನೋಡ್ಕೊಳ್ಳಿ ಇದನ್ನು. ಓಕೆ, ಆ್ಯಂಟಿ ಡಯೂರೆಟಿಕ್ ರಸದೂತ ಇದೆಯಲ್ಲ, ಸೊ ಮತ್ತೆ ಟೈಮ್ ಇದು ಆಗುತ್ತೆ ಅಂತ ಹೇಳ್ತಿಲ್ಲ ಅಷ್ಟೇ. ಸೊ ನೆಕ್ಸ್ಟ್ ಏನಿದೆ ಅಂದರೆ 40ನೇ ಕ್ವಶನ್, ಸಾರಿ 20ನೇ ಕ್ವಶನ್. ಈ ಕೆಳಗಿನ 2 ಹೇಳಿಕೆಗಳನ್ನು ನೀಡಲಾಗಿದೆ. ಓಕೆ, ಹೇಳಿಕೆ ಕಾರಣ ಇದ್ರೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. 20ನೇ ಕ್ವಶನ್, ಸರಿನಾ? ಸೊ ಫಾಸ್ಫರಸ್ ಒಂದು ಸೂಕ್ಷ್ಮ ಪೋಷಕಾಂಶವಾಗಿದೆ ಅಂತ ಹೇಳಿದ್ದಾನೆ. ಸೊ ಸಸ್ಯದ ಬೆಳವಣಿಗೆಗಾಗಿ ಸೂಕ್ಷ್ಮ ಪೋಷಕಾಂಶಗಳು ಅತ್ಯಂತ ಕಡಿಮೆ ಸಸ್ಯ ವಸ್ತುವಿನ 10 mol kg ಕಡಿಮೆ ಬೇಕಾಗಿರ್ತದೆ ಅಂತ ಕೊಟ್ಟಿದ್ದಾರೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಗೊತ್ತಾ? ಫಾಸ್ಫರಸ್ ಇದೆಯಲ್ಲ, ಇದು ಸೂಕ್ಷ್ಮ ಅಲ್ಲ. ಓಕೆ, ಸೂಕ್ಷ್ಮ ಪೋಷಕಾಂಶ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೂಕ್ಷ್ಮ ಪೋಷಕಾಂಶ ಅಲ್ಲ. ಓಕೆನಾ? ಸೂಕ್ಷ್ಮ ಒಳಗೆ 2 ಬರ್ತವೆ. ಯಾವ 2 ಬರ್ತವೆ? ಒಂದು ಮಿನರಲ್ಸ್ ಬರ್ತದೆ, ಇನ್ನೊಂದು ಯಾವುದು ಬರ್ತದೆ ಹೇಳ್ಬೋದಾ? ಹೇಳಿ ಹಾಗಾದರೆ. ಓಕೆ, ಇಲ್ಲಾಂದ್ರೆ ನಾನು ಕಾಮೆಂಟಲ್ಲಿ ಇದ್ರೆ ನಾನು ಪಿನ್ ಮಾಡಿರ್ತೀನಿ. ಓಕೆನಾ? ನೀವು ಹೇಳಿದರೆ ಸರಿನಾ? ಫಾಸ್ಫರಸ್ ಇದ್ರೆ ಸೂಕ್ಷ್ಮ ಪೋಷಕಾಂಶ ಅಲ್ಲ. ಸೂಕ್ಷ್ಮ ಪೋಷಕಾಂಶ ಬರೋದು ಮಿನರಲ್ಸ್ ಬರ್ತದೆ. ಸರಿನಾ? ಇನ್ನೊಂದು ಬರ್ತದೆ, ಇದು ಇನ್ನೊಂದು ಯಾವುದು ಅಂತ ಹೇಳಿ. ಸೊ ಸಸ್ಯದ ಬೆಳವಣಿಗೆಗಾಗಿ ಸೂಕ್ಷ್ಮ ಪೋಷಕಾಂಶಗಳು ಅತ್ಯಂತ ಕಡಿಮೆ ಬೇಕಾಗುತ್ತವೆ ಅಂತ ಕೊಟ್ಟಿದ್ದಾರೆ. ಹೌದು, ಕಡಿಮೆ ಬೇಕಾಗ್ತವೆ. ಸರಿನಾ? ಮಿನರಲ್ಸ್ ಇದ್ರೆ ಕಡಿಮೆ ಬೇಕಾಗ್ತವೆ. ಎಲ್ಲವೇ ಇದ್ರೇನೋ, ಮಿನರಲ್ಸೇ ತುಂಬಿದ್ರೇನೋ ಹೋಗ್ತದೆ, ಗಿಡ ಆದರೂ ಹೋಗ್ತದೆ, ಮನುಷ್ಯ ನಮ್ಮ ಬಾಡಿ ಆದರೂ ಹೋಗ್ತದೆ. ಓಕೆ, ಸೊ ಆಪ್ಷನ್ ಯಾವುದು ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಹೇಳಿಕೆ ಎ ಸರಿ ಇಲ್ಲ, ಬಟ್ ಡಿ ಇದ್ರೆ ಆರ್ ಇದ್ರೇನೋ ಸರಿಯಾಗಿದೆ ಅಂತ ಕೊಟ್ಟಿದ್ದಾರಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ಸೊ 21ನೇ ಕ್ವಶನ್ ಏನಿದೆ ಅಂದರೆ, ಸೊ ಇದು ಮೆಂಟಲ್ ಎಬಿಲಿಟಿ ಇದೆ, ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ 4 ಆಗುತ್ತೆ. ಸರಿನಾ? ಸೊ ನೀನೇನಾಗ ಹೇಳ್ತಿದ್ದೆ ಗುರು ಅಂದರೆ ಸಾಲ್ವ್ ಮಾಡಿದ್ದೀನಿ, ಅದಕ್ಕೆ ಹೇಳ್ತಿದ್ದೀನಿ. ಬಟ್ ನೀವು ಸಾಲ್ವ್ ಮಾಡಿ. ಓಕೆನಾ? ಮೆಂಟಲ್ ಎಬಿಲಿಟಿ ಯಾಕಂದರೆ ಟೈಮ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿಲ್ಲ ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 22ನೇ ಕ್ವಶನ್, ಕೆಳಗಿನ ಜಿಲ್ಲಾವಾರು ಅರಣ್ಯ ಕ್ಷೇತ್ರದ ಪ್ರಕಾರ ಏರಿಕೆ ಕ್ರಮದಲ್ಲಿ ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಏರಿಕೆ ಕ್ರಮದಲ್ಲಿ ಅಂತ ಹೇಳಿದ್ದಾನೆ. ಮೊದಲು ಕಡಿಮೆ ಇರಬೇಕು, ಅದಾದ ನಂತರ ಹೆಚ್ಚಿಗೆ ಆಗಬೇಕು. ಸರಿನಾ? ಸೊ ಮೊದಲು ಕಡಿಮೆ ಇರಬೇಕು, ಅದಾದ ನಂತರ ಹೆಚ್ಚಿಗೆ ಆಗಬೇಕು ಅಂದರೆ ಇಲ್ಲಿ ಆಪ್ಷನ್ ಎಲ್ಲ ಕೂಡ ರಾಂಗ್ ಇದ್ದಾವೆ. ಸರಿನಾ? ಅವನು ಏನು ಕೊಡಬೇಕಿತ್ತು ಗೊತ್ತಾ? ಇಳಿಕೆ ಕ್ರಮದಲ್ಲಿ ಅಂತ ಕೊಡಬೇಕಾಗಿತ್ತು. ಓಕೆ, ಯಾವುದು ಹೆಚ್ಚಿಗೆ ಇರೋದ್ರಿಂದ ಇಳಿಕೆ ಕ್ರಮದಲ್ಲಿ ಕೊಟ್ಟರೆ ಆಪ್ಷನ್ ಸಿ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗ್ತಿತ್ತು. ಉತ್ತರ ಕನ್ನಡ ಅತಿ ಹೆಚ್ಚಿಗೆ ಅರಣ್ಯ ಇದೆ, ಅದಾದ ನಂತರ ಶಿವಮೊಗ್ಗ ಇದೆ, ಅದಾದ ನಂತರ ಚಿಕ್ಕಮಗಳೂರು ಇದೆ, ಅದಾದ ನಂತರ ನೆಕ್ಸ್ಟ್ ಬರೋದು ಕೊಡಗುದಲ್ಲಿದ್ದರೆ ಅತಿ ಹೆಚ್ಚು ಅರಣ್ಯ ಇದೆ. ಅತಿ ಕಡಿಮೆ ಅರಣ್ಯ ನಮ್ಮ ಹೆಮ್ಮೆಯ ವಿಜಯಪುರದಲ್ಲಿದೆ. ಓಕೆ, ಅತಿ ಕಡಿಮೆ ಅರಣ್ಯ ಇದೆ ನಮ್ಮಲ್ಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ. ಸರಿಯಾದ ಉತ್ತರ ಅಲ್ಲ, ಆ್ಯಕ್ಚುಲಾಗಿ ಕ್ವಶನ್ ರಾಂಗ್ ಇದೆ. ಓಕೆ, ಏರಿಕೆ ಕ್ರಮ ಅಂತ ಕೇಳಿದಾನೆ, ಅಲ್ಲಿ ಏನಾದರೂ ಇಳಿಕೆ ಕ್ರಮ ಅಂತ ಕೇಳಿದರೆ ಮಾತ್ರ ಇದು ಸರಿಯಾದ ಉತ್ತರ. ಏರಿಕೆ ಕ್ರಮ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಅಲ್ಲ. ಏರಿಕೆ ಕ್ರಮ ಅಂತ ಕೇಳಿದ್ರೆ ಮೊದಲು ನಮ್ಮ ಬಿಜಾಪುರ ಬರಬೇಕಾಗಿತ್ತು. ಓಕೆನಾ? ನಮ್ಮ ಹೆಮ್ಮೆಯ ಬಿಜಾಪುರ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 23ನೇ ಕ್ವಶನ್. ಇದಕ್ಕೂ ಕೂಡ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾನೆ. ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಯಾಕೆ ಕೊಟ್ಟಿದ್ದಾನೆ ಅಂದರೆ ಇದಕ್ಕೆ ಕೂಡ ಆನ್ಸರ್ ಎಷ್ಟು ಬರಬೇಕು ಅಂದರೆ 22 ಬರಬೇಕು. ಓಕೆ, 22 ಬರಬೇಕು. ಬಟ್ ಇಲ್ಲಿ 22 ಅನ್ನೋದು ಆಪ್ಷನ್ ಇಲ್ಲ. ಓಕೆ, ಸೊ ಇದು ಕೂಡ ಇದ್ರೇನೋ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಒಂದು ಏನೇನು ಇದು ಕೂಡ ಇದ್ರೇನೋ ಮೆಂಟಲ್ ಎಬಿಲಿಟಿ ಇದೆ. ಮೆಂಟಲ್ ಎಬಿಲಿಟಿ ಇದು ಈಸಿ ಇದೆ ಗೊತ್ತಾ? ನೀವು ಮೇ ಬಿ ಟ್ರಿಗ್ನೋಮೆಟ್ರಿಯಲ್ಲಿ ನೀವು ಇದ್ರೇನೋ ಸ್ವಲ್ಪ 10th ಸ್ವಲ್ಪ ಸರಿಯಾಗಿ ಟ್ರಿಗ್ನೋಮೆಟ್ರಿ ಮಾಡಿದರೆ ಇದು ಆನ್ಸರ್ ಬರುತ್ತೆ. ಇಲ್ಲಾಂದರೆ ನೀವು ಯಾರು PU ಸೈನ್ಸ್ ಸ್ಟೂಡೆಂಟ್ ಇದ್ದರೂ ಕೂಡ ಇದು ಈಸಿಯಾಗಿ ಮಾಡ್ತೀರಾ. ಬಟ್ ನಮ್ಮ ಕಾಮರ್ಸು ಮತ್ತು ನಮ್ಮ ಆರ್ಟ್ಸ್ ಸ್ಟೂಡೆಂಟ್ಗೆ ಸ್ವಲ್ಪ ತೊಂದರೆ ಆಗ್ತದೆ. ಸರಿನಾ? ಅವ್ರಿಗೆ ಏನಂತ ಗೊತ್ತಾ, ಇದು ಒಂದು ಏಣಿ ಇದೆ. ಓಕೆ, ಒಂದು ಏಣಿಯನ್ನು ಸಮತಟ್ಟಾದ ಗೋಡೆಗೆ, ಇಲ್ಲಿ ಒಂದು ಗೋಡೆ ಇದೆ ಅಂತ ಅಂದ್ಕೊಳ್ಳಿ. ಓಕೆನಾ? ಇಲ್ಲಿ ಒಂದು ಗೋಡೆ ಇದೆ. ಈ ಗೋಡೆಗೆ 45 ಡಿಗ್ರಿ ಬಾಗುವಂತೆ ನಿಲ್ಲಿಸಲಾಗಿದೆ. ಯಾವುದೋ ಒಂದು ಏಣಿನ ಇಲ್ಲಿ ನಿಲ್ಲಿಸ್ಬೇಕು ತಾನೆ, ಇಲ್ಲಿಂದ ಒಂದು 45 ಡಿಗ್ರಿ ಆ್ಯಂಗಲಲ್ಲಿ ನಿಲ್ಲಿಸಿದ್ದಾರೆ ಒಂದು ಏಣಿನ. ಸೊ ಈ ಏಣಿ ಇದೆಯಲ್ಲ, ಈ ಏಣಿ ಈ ತುದಿನ
ಈ ತುದಿ ಇದೆಯಲ್ಲ, ಈ ಪಾಯಿಂಟ್ ತುದಿ, ಈ ಪಾಯಿಂಟ್ ತುದಿಯಿಂದ ಇಲ್ಲಿವರೆಗೆ ಎಷ್ಟು ದೂರ ಇದೆ ಅಂದರೆ 36 ಮೀಟ್ರ್ ಇದೆ ಅಂತೆ. ಓಕೆನಾ, 36 ಮೀಟ್ರ್ ಇದೆ ಅಂತೆ. ನಿಮಗೊಂದು ಸಿಂಪಲಾಗಿ ಹೇಳ, ನೀವು ಟ್ರಿಗ್ನೋಮೆಟ್ರಿ ಹಾಕಿ ಟ್ಯಾನ್ ಟೀಟಾ ಅದಾದ ನಂತರ ಅದು ಮಾಡಿ. ಓಕೆನಾ, ಟ್ಯಾನ್ ಇಲ್ಲಾಂದ್ರೆ ಕಾಟ್ ಹಾಕ್ಕೊಳ್ಳಿ, ಯಾವುದಾದ್ರೂ ಬರುತ್ತೆ ನಿಮಗೆ. ಟ್ಯಾನ್ 45 ಇಲ್ಲಾಂದ್ರೆ ಕಾಟ್ 45. ಇಲ್ಲಿ ನಿಮಗೆ ಅದೆಲ್ಲ ಬೇಕಾಗಿಲ್ಲ, ಜಸ್ಟ್ ಇದ್ರೆ ಪೈಥಾಗೋರಸ್ ಥಿಯರಮ್ ಹಾಕ್ಕೊಳ್ಳಿ ಅಷ್ಟೇ. ಓಕೆ, ಇಲ್ಲಿ 36 ಇದೆ ಅಂದರೆ ಇಲ್ಲಿ 45 ಡಿಗ್ರಿ ಇದೆ, ಇಲ್ಲಿ 45 ಇದೆ ಅಂದರೆ ಇಲ್ಲಿ 90 ಇರುತ್ತೆ. ಓಕೆ, ಒಂದು ಗೋಡೆಗಿದ್ರೇನೋ ಸಮತಟ್ಟಾಗಿದೆ ಅಂದರೆ 90ನೇ ಇರಬೇಕು. ಸೊ ಇಲ್ಲಿ 45 ಇದೆ ಅಂದರೆ ಎಕ್ಸಾಕ್ಟ್ ಈ 36 ಇದೆಯಲ್ಲ, ಇದು ಕೂಡ 36 ಇರುತ್ತದೆ. ಓಕೆನಾ, ಸಮಬಾಹು ಬರ್ತವೆ ನಿಮಗೆ ಯಾವುದರಲ್ಲಿ, ತ್ರಿಭುಜದಲ್ಲಿ. ಓಕೆ, ಸೊ 36 ಬರ್ತದೆ. ಸೊ ಏನಿಲ್ಲ, 36 ಸ್ಕ್ವೇರ್ ಪ್ಲಸ್ 36 ಸ್ಕ್ವೇರ್ ಮಾಡ್ಕೊಳ್ಳಿ. ಓಕೆ, ಮಾಡಿಕೊಂಡು ಇದ್ರದ್ದು ಆಮೇಲೆ ರೂಟ್ ತೊಗೊಳ್ಳಿ. ಓಕೆ, ಎಷ್ಟು ಬರ್ತದೆ ಅಂದರೆ 51 ಪಾಯಿಂಟ್ ಸಮಥಿಂಗ್ ಏನೋ ಬರ್ತದೆ, 50 ಬರ್ತದೆ. ಸರಿ, 50.91 ಏನು ಬರ್ತದೆ. ಆವಾಗಲೇ ಜಸ್ಟ್ ಸಾಲ್ವ್ ಮಾಡಿದೆ, ಅದು ಬರ್ತದೆ. ಸೊ ಅದಕ್ಕೆ ಆಪ್ಷನ್ ಇಲ್ಲ, ಇದು ಕೂಡ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾನೆ. ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 25ನೇ ಕ್ವಶನ್, ಇದು ಮೆಂಟಲ್ ಬಿಲಿಟಿ ಇದೆ. ಸೊ ಇದು ಹೇಳ್ತಾ ಕುಂತ್ರೆ ಇದು ಕೂಡ ಲೇಟ್ ಆಗುತ್ತೆ ಅಂತ ಹೇಳ್ತಾ. ಸೊ ಇದಕ್ಕೆ ಆಪ್ಷನ್ ಯಾವುದು ಅಂದರೆ ಆಪ್ಷನ್ 4 ನೀವು ಮಾಡಿ. ಓಕೆನಾ, ಪಾಸ್ ಮಾಡ್ಕೊಂಡು ಇದಕ್ಕೆ ಆನ್ಸರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ 26ನೇ ಕ್ವಶನ್ ಇದೆ ಅಂದರೆ ಬೌದ್ಧ ಸಮ್ಮೇಳನಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಯಾವ್ದು ಬರುತ್ತಪ್ಪ, ಫಸ್ಟ್ ಇಲ್ಲ, ನಂಗೆ ಲಾಸ್ಟ್ ಇರೋ ಒಂದು ಗೊತ್ತಿದೆ ಅಲ್ವಾ, ಯಾವುದು ಲಾಸ್ಟ್ ಇದ್ರೇನೋ ಕಾಶ್ಮೀರದ ಕುಂಡಲವನದಲ್ಲಿ ನಡೀತದೆ. ಓಕೆ, ಸೊ ಸಿ ಏನು ಲಾಸ್ಟ್ ಇರಬೇಕು. ಸೊ ಸಿ ಲಾಸ್ಟ್ ಇರೋದು ಯಾವುದು ಅಂದರೆ ಆಪ್ಷನ್ 3 ಮಾತ್ರ ಇದೆ ನೋಡಿ. ಓಕೆನಾ, ಫಸ್ಟ್ ಎಲ್ಲಿ ನಡಿಬೇಕು, ರಾಜಗೃಹದಲ್ಲಿ, ಎರಡನೇದಲ್ಲಿ ಪಾಟಲಿಪುತ್ರದಲ್ಲಿ, ವೈಶಾಲಿಯಲ್ಲಿ, ಮೂರನೇದು ಪಾಟಲಿಪುತ್ರದಲ್ಲಿ. ಸೊ ನೆಕ್ಸ್ಟ್ ಕುಂಡಲಿವನದಲ್ಲಿ ನಡೀತದೆ. ಮೂರನೇದು ಪಾಟಲಿಪುತ್ರದಲ್ಲಿ ಯಾಕೆ ನಡೀತದೆ ಅಂತ ಹೇಳಿದ್ರೆ, ಮೂರನೇದು ಅಧ್ಯಕ್ಷ ತೊಗೊಂಡವನು ನಮ್ಮ ಹೆಮ್ಮೆಯ ಅಶೋಕ. ಓಕೆನಾ, ಸೊ ಅಶೋಕ ತೊಗೊಂಡಿದ್ರೆ, ಅದು ಅಧ್ಯಕ್ಷತೆ ವಹಿಸ್ಕೊಂಡಿದ್ರೆ ಸೊ ಪಾಟಲಿಪುತ್ರದಲ್ಲಿ ನಡಿಬೇಕು. ಒಂದನೇದಲ್ಲಿ ರಾಜಗೃಹ, ಎರಡನೇದು ವೈಶಾಲ್ಯದಲ್ಲಿ. ಸರಿನಾ. ಹಾಗೆ ಜೈನ ಸಭೆಗಳು ಕೇಳಿದ್ರೆ ಅದೇನು ಹೇಳ್ತೀರಾ, ಮೊದಲು ಪಾಟಲಿಪುತ್ರ, ಸೆಕೆಂಡ್ ವಲ್ಲಭಿ, ಎರಡೇ ನಡೆದಿದ್ದಾವೆ. ಸರಿನಾ. ಸೊ ಇನ್ನೊಂದು ಕ್ವಶನ್ ಕೇಳ ನಿಮಗೆ, ಬೌದ್ಧ ಸಮ್ಮೇಳನ, 5ನೇ ಬೌದ್ಧ ಸಮ್ಮೇಳನ ಎಷ್ಟೇ ಇಸ್ವಿದಲ್ಲಿ ನಡೀತು, ಹಾಗೆ ಎಲ್ಲಿ ನಡೀತು, ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ರು, ಬಟ್ ಹಾಗೆ ಯಾವ ರಾಜ ಅದನ್ನು ಇದ್ರೇನೋ ಏರ್ಪಡಿಸಿದ್ದ ಅಂತ ಕಾಮೆಂಟ್ ಮಾಡಿ. ಓಕೆ, ಸೆಕೆಂಡ್ PU ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಬಟ್ ಡೈರೆಕ್ಟಾಗಿ ನಾನು ಕೇಳಿರೋ ರೀತಿ ಇಲ್ಲ. ಸರಿನಾ. ಬಟ್ ಈ ರೀತಿ ಕ್ವಶನ್ ಕೇಳಂಗಂತಿಲ್ಲ, ಕ್ವಶನ್ ಕೇಳಿದ್ದಾನೆ ನಾನು, ಇವಾಗ ಏನು ಕೇಳಿದ್ದಾನಲ್ಲ ಈ ಕ್ವಶನ್ ಕೇಳಿದ್ದಾನೆ, ಬಟ್ ಹುಡುಕಾಡಿ ಆನ್ಸರ್ ಹೇಳಿ. ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ 27th ಕ್ವಶನ್, ನದಿಗಳ ಪ್ರಾಚೀನ ಹೆಸರು ಮತ್ತು ನದಿಗಳ ಈಗಿನ ಹೆಸರು. ಓಕೆನಾ, ಈ ಕ್ವಶನ್ ಕೂಡ ರಿಪೀಟ್ ನೋಡಿ, ಇದು ಗ್ರೂಪ್ ಸಿನಲ್ಲಿ ಇದ್ರೇನೋ ರಿಪೀಟ್ ಆಗಿದೆ ಇದು ಕ್ವಶನ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ವಿತ್ತಸ ಯಾವುದಾಗುತ್ತೆ, ವಿತ್ತಸ ಆಗಲಿ ಅಂದರೆ ನಾವು ಶತುದ್ರಿ ಅದು ಗೊತ್ತಿರುತ್ತೆ. ಶತುದ್ರಿ ಯಾವುದಾಗುತ್ತೆ ಅಂದರೆ ಆಪ್ಷನ್ 4, ಶತುದ್ರಿ ಅಂದರೆ ಸಟ್ಲೇಜ್. D4 ಆಗಬೇಕು. D4 ಇರೋದು ಯಾವುದಿದೆ, ಆಪ್ಷನ್ 3 ಇದೆ ಅವಲ್ಲ. ಓಕೆ, 3 ಇದೆ ನೋಡಿ. ಸೊ ಇಲ್ಲಿ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಪರುಷ್ಟಿ ಏನಿದೆ, ಪರುಷ್ಟಿ ರಾವಿ ಆಗುತ್ತೆ. ಅಸ್ನಾಕಿ ಇದೆಯಲ್ಲ, ಅಸ್ನಾಕಿ ಚಿನಾಬ, ಮತ್ತು ವಿತ್ತಸ ಇದೆಯಲ್ಲ, ವಿತ್ತಸ ಅಂದರೆ ಜೀಲಂ. ಓಕೆ, ಏನು ಗುರು ಇದೆಲ್ಲ ಅಂತ ಕೇಳಬೇಡಿ. ಓಕೆನಾ. ಲೈಕ್ ಬಿಜಾಪುರ ಇದ್ದದ್ದು ವಿಜಯಪುರ ಆಗಿದೆ ಅಲ್ವಾ, ಹಳೆ ಹೆಸರು. ಕಲಬುರಗಿ ಇದ್ದದ್ದು ಗುಲ್ಬರ್ಗ ಆಗಿದೆ ಅಲ್ವಾ, ಗುಲ್ಬರ್ಗ ಇದ್ದು ಕಲಬುರಗಿ ಆಗಿದೆಯಲ್ಲ, ಅದ್ರ ಹಳೆಯ ಹೆಸರುಗಳು ಹೇಗಿದೆಯಲ್ಲ ಊರಿಂದು, ಹಾಗೆ ನದಿಗಳ ಹಳೆಯ ಹೆಸರು ಇವೆಲ್ಲ. ಓಕೆನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕ್ವಶನ್, 1565ರ ತಾಳಿಕೋಟೆ ಯುದ್ಧದಲ್ಲಿ ಭಾಗವಹಿಸಿದ ಬಹುಮನಿ ಸುಲ್ತಾನರು ಮತ್ತು ರಾಜ್ಯಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾರು ಭಾಗವಹಿಸಿಲ್ಲ ಅಂತ ಅದೊಂದು ನೆನ್ಪಿಟ್ಕೊಳ್ಳಿ. ಅದೊಂದು ಗ್ರೂಪ್ ಸಿನಲ್ಲಿ ಏನೋ ಕೇಳಿದ ಕ್ವಶನ್ ಅದು. ಯಾರಂದರೆ ಬಿರಾರ್ದ ಬರಿದ ಶಾಹಿಗಳು ಭಾಗವಹಿಸಿಲ್ಲ. ಓಕೆನಾ, ಬಿರಾರ್ನ ಬರಿದ ಶಾಹಿಗಳು ಅಂದರೆ ಈ ಉಳಿದ 4 ಶಾಹಿ ಮಂಥನಗಳು ಭಾಗವಹಿಸಿದ್ದಾರೆ. ಸೊ ಅಲ್ಲಿ ಆಪ್ಷನ್ ಏನಿದಾವೆ ಅಂದರೆ ಗೋಲ್ಕೊಂಡದ ಕುತುಬ್ ಶಾಹಿಗಳಂತ ಓದಿರ್ತೀವಲ್ವಾ. ಸೊ ಗೋಲ್ಕೊಂಡದ ಕುತುಬ್ ಶಾಹಿಗಳು ಅದು ಯಾರು ಅಂತಂದರೆ ಅವನ ಹೆಸರು ಇಬ್ರಾಹಿಂ ಕುತುಬ್ ಶಾ. ಓಕೆನಾ. ಸೊ ನಿಮ್ಗೆ ಸರ್ನೇಮ್ ಅದು ಮನೆತನದ ಹೆಸರು ನೋಡಿದ್ರೆ ಕೂಡ ನೀವು ಹಾಕ್ಬೋದು ಅಷ್ಟೇ. ಅದಾನಂತರ ಬಿಜಾಪುರದ 1ನೇ ಅಲಿ ಆದಿಲ್ ಶಾ, ಈ ನನ್ನ ಮಗನೇ ಇದ್ರೇನೋ ಆ್ಯಕ್ಚುಲಾಗಿ ಯುದ್ಧ ಮಾಡಿದವನು. ಓಕೆನಾ. 1ನೇ ಅಲಿ ಆದಿಲ್ ಶಾ, ಇವನ ಮಗ ಯಾರು ಅಂದರೆ 2ನೇ ಇಬ್ರಾಹಿಂ ಆದಿಲ್ ಶಾ. ಓಕೆನಾ. ಜಗದ್ಗುರು ಬಾದಶಾ ಅಂತೇಳಿ ಏನು ಬಿರುದು ಬಂದಿರ್ತದಲ್ವಾ, ಆ ದೊರೆ ಯಾರು ಅಂದರೆ 2ನೇ ಇಬ್ರಾಹಿಂ ಆದಿಲ್ ಶಾ. ಓಕೆನಾ. ಚಾಂದ್ ಬಿಬಿ ಯಾರ ಪತ್ನಿ, 1ನೇ ಆದಿಲ್ ಶಾನ ಪತ್ನಿ. ಓಕೆನಾ. ಸೊ ಇದು ನೆನ್ಪಿಟ್ಕೊಳ್ಳಿ ನಿಮಗೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಇದಕ್ಕೆ ಬಿಜಾಪುರಕ್ಕೆ ನೀರಾವರಿ ವ್ಯವಸ್ಥೆಯನ್ನು ಮಾಡಿಸಿದ ದೊರೆ ಯಾರು ಅಂತ ಕೇಳಿದ್ದಾನೆ. ಇದು ಮೊನ್ನೆ ಅದರಲ್ಲಿ KSದಲ್ಲಿ ಕೇಳಿದ ಅನ್ಸುತ್ತೆ, 2008-09 ಕೇಳಿದ್ದೇನೋ, ಏನು ಗ್ರೂಪ್ ಸಿನಲ್ಲಿ ರಿಪೀಟ್ ಆಗಿದೆ ಕ್ವಶನ್. ಇದು ನೆನಪಿಲ್ಲ, ಬಟ್ ಕೇಳಿದ್ದಾನೆ. ಇದು ಯಾವ ದೊರೆ ಅಂದರೆ ಇವನೇ 1ನೇ ಅಲಿ ಆದಿಲ್ ಶಾ ಇದ್ದಾನಲ್ಲ, ಇವನೇ ಏನೋ ನೀರಾವರಿ ವ್ಯವಸ್ಥೆ ಮಾಡಿಸ್ತಾನೆ. ಮೊನ್ನೆ VOದಲ್ಲಿ ಕೇಳ್ದೋ ಏನು, ನಾನು HKPDOದಲ್ಲಿ ಕೇಳಿದ್ದ, ಅದರಲ್ಲಿ ಕೇಳಿದ ಪೆರಿಸ್ತಾ ಅಂತ ಬರ್ತಾನೆ ಒಬ್ಬ. ಓಕೆನಾ. ಆ ಕವಿ ಯಾರೋ ಟ್ರಾವೆಲರ್ ಯಾವ ರಾಜನ ಬಗ್ಗೆ ಬರೆದಿದ್ದಾನೆ ಅಂತ ಕೇಳಿದ್ದಾರೆ. ಅದು 1ನೇ ಅಲಿ ಆದಿಲ್ ಶಾನ ಬಗ್ಗೆ ಬರೆದಿದ್ದಾನೆ. ಏನಂತ ಬರೆದಿದ್ದಾನೆ ಅಂದರೆ 1ನೇ ಅಲಿ ಆದಿಲ್ ಶಾ ಬಿಜಾಪುರಕ್ಕೆ ನೀರಿನ ವ್ಯವಸ್ಥೆ ಮಾಡಿಸಿದ್ದ ಅಂತ ಬರೆದಿದ್ದಾನೆ. ಯಾರು, ಪೆರಿಸ್ತಾ. ಓಕೆನಾ. ಪೆರಿಸ್ತಾ
ಅವ ಯಾರು ಆಸ್ಥಾನಕ್ಕೆ ಬಂದಿರ್ತಾನೆ ಅಂತ ಹೇಳಿದ್ರೆ ಏನಂತ ಹೇಳ್ತೀರಾ? ಒಂದನೇ ಅಲಿ ಆದಿಲ್ ಶಾ ಅಂತ ಹೇಳ್ತೀರಾ? ಅಲ್ಲ, ರಾಂಗ್ ಆಗುತ್ತೆ. ಎರಡನೇ ಇಬ್ರಾಹಿಂ ಆದಿಲ್ ಶಾನ ಆಸ್ಥಾನಕ್ಕೆ ಬಂದಿರ್ತಾನೆ. ಎರಡನೇ ಇಬ್ರಾಹಿಂ ಆದಿಲ್ ಶಾನ ಆಸ್ಥಾನಕ್ಕೆ ಬಂದು ಅವ್ರ ಅಪ್ಪನ ಬಗ್ಗೆ ಬರೀತಾನೆ. ಯಾರ ಅಪ್ಪನ ಬಗ್ಗೆ? ಪೆರೆಸ್ತಾನ ಅಪ್ಪನ ಬಗ್ಗೆ ಅಲ್ಲ. ಈ ಎರಡನೇ ಇಬ್ರಾಹಿಂ ಆದಿಲ್ ಶಾ ಇದಾರಲ್ಲ, ಇವ್ರ ಅಪ್ಪನ ಬಗ್ಗೆ ಬರೀತಾನೆ. ಸರಿನಾ? ಸೊ ಇದಕ್ಕೆ ನೆಕ್ಸ್ಟ್ ಏನಿದೆ ಅಂದರೆ ಅಹಮದ್ ನಗರದ ನಿಜಾಮ್ ಶಾಹಿ. ಯಾವ ನಿಜಾಮ್ ಶಾಹಿ ಅಂದರೆ ಹುಸೇನ್ ನಿಜಾಮ್ ಶಾ. ಅವನ ಹೆಸರು ನೆನ್ಪಿಟ್ಕೊಳ್ಳಿದ್ದಾನೆ. ಓಕೆನಾ? ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್ ಇದೆ ಇದು. ಹಾಗೆ ಈ ಕ್ವಶನಲ್ಲಿ 4 ಕ್ವಶನ್ ನೀವು ರೆಡಿ ಮಾಡ್ಕೋಬೋದು. 4 ಅಲ್ಲ, ಟೋಟಲ್ 4 7 8 8 3 8 4 12. ಓಕೆನಾ? 12 ಕ್ವಶನ್ ರೆಡಿ ಮಾಡ್ಬೋದು ಇದ್ರ ಮೇಲೆ. ಸರಿನಾ? ಸೊ ಬೀದರ್ನ ಬರೀದ್ ಶಾಹಿಗಳು. ಓಕೆನಾ? ಬೀರದನ ಬರೀದ್ ಶಾಹಿಗಳು. ಬಟ್ ಬಿರಾರ್ನ ಇಮಾದ್ ಶಾಹಿಗಳು. ಓಕೆನಾ? ಬಿರಾರ್ನ ಇಮಾದ್ ಶಾಹಿಗಳು, ಬೀದರ್ನ ಬರೀದ್ ಶಾಹಿಗಳು, ಬಿಜಾಪುರನ ಅಲಿ ಆದಿಲ್ ಶಾಹಿ. ಸೊ ಎಲ್ಲ ಕೂಡ ರೈಟಾಗಿ ಕೊಟ್ಟಿದ್ದಾರೆ. ಸೊ ನೀನೇನು ಮಾಡಬೇಡಪ್ಪ, ನಾನೇ ಕರೆಕ್ಟ್ ಆಗಿ ಕೊಟ್ಟಿರ್ತೀನಿ ಅಂತ ಆಪ್ಷನ್ ಸರಿಯಾಗಿ ಕೊಟ್ಟಿದ್ದಾನೆ ನೋಡಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ 29ನೇ ಕ್ವಶನ್. ಅಮೀರ್ ಖುಸ್ರುವಿನ ಯಾವ ಕೃತಿ ಅಲ್ಲಾವುದ್ದೀನ್ ಖಿಲ್ಜಿಯ ಮಾರುಕಟ್ಟೆ ಸುಧಾರಣೆಯ ಕುರಿತು ತಿಳಿಸುತ್ತದೆ ಅಂತ ಕೇಳಿದ್ದಾರೆ. ಓಕೆನಾ? ಯಾವುದು? ಸೊ ಲೇಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಆನ್ಸರ್ ಹೋಗೋಣ. ಯಾವುದಂದರೆ ಖಜಿನ್ ಉಲ್ ಫುತೂಹತ್ ಇದೆಯಲ್ವಾ, ಈ ಖಜಿನ್ ಉಲ್ ಫುತೂಹ್ ಈ ಬುಕ್ಕಲ್ಲಿ ಅಮೀರ್ ಖುಸ್ರು ಅಲ್ಲಾವುದ್ದೀನ್ ಖಿಲ್ಜಿಯ ಮಾರುಕಟ್ಟೆ ಸುಧಾರಣೆ ಬಗ್ಗೆ ಹೇಳಿದ್ದಾನೆ. ಏನು ಗೊತ್ತಾ? ಯಾವನಾದರೂ ಎಷ್ಟಿದ್ರೇನೋ ತೂಕದಲ್ಲಿ ವ್ಯತ್ಯಾಸ ಮಾಡ್ತಾನಲ್ಲ, ಅಷ್ಟಿದ್ರೆ ಏನೋ ಒಂದು ತೊಡೆ ಮಾಂಸ ಇದ್ರೆ ಕಿತ್ತೋದು. ಇದೆಲ್ಲ ಯಾವ ಬುಕ್ಕಲ್ಲಿದೆ ಅಂದರೆ ಇದೇ ಬುಕ್ಕಲ್ಲಿದೆ. ಯಾವುದು? ಖಜಿನ್ ಉಲ್ ಫುತೂಹ್. ಸೊ ಅದಕ್ಕೆ ಮೋಸ ಮಾಡೋಂಗಿರಲಿಲ್ಲ ಮಾರುಕಟ್ಟೆಯಲ್ಲಿ. ಅಲ್ಲಾವುದ್ದೀನ್ ಖಿಲ್ಜಿ ಆ ಲೆವೆಲ್ ಡೇಂಜರ್ಗಿದ್ರೆ ಅಂತ ತಂದಿದ್ದ. ಓಕೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ 30ನೇ ಕ್ವಶನ್. ಈ ಕೆಳಗಿನ ಯಾವ ವಿದೇಶಿಗ ವಿಜಯನಗರಕ್ಕೆ ಭೇಟಿ ನೀಡಿರಲಿಲ್ಲ? ಇಬನ್ ಬಟೂಟ ಇದ್ರೇನೋ ಇವರ ಆಸ್ಥಾನಕ್ಕೆ ಭೇಟಿ ನೀಡಿಲ್ಲ ಅಂತ ಹೇಳಿ ನನಗೆ. ಓಕೆನಾ? ಅಬ್ದುಲ್ ರಜಾಕ್ ಭೇಟಿ ನೀಡಿರ್ತಾನೆ. ಎರಡನೇ ದೇವರಾಯನ ಆಸ್ಥಾನಕ್ಕೆ. ನಿಕೋಲಾ ಕೊಂಟಿ 1ನೇ ದೇವರನ ಆಸ್ಥಾನಕ್ಕೆ. ಮಾರ್ಕ್ ಪೋಲೋ ಅಂತೂ ಬಂದಿರಲಿಲ್ಲ. ಓಕೆನಾ? ಇದಕ್ಕೆ ಆನ್ಸರ್ ಮಾರ್ಕ್ ಪೋಲೋ. ಬಟ್ ಇಬ್ನ ಬಟೂಟ ಇದ್ರೇನೋ ಬರ್ತಾನೆ. ಓಕೆನಾ? 1ನೇ ದೇವರಾಯ ಅಂತೂ ಅಲ್ಲ, 2ನೇ ದೇವರಾಯ ಅಲ್ಲ, ಮಲ್ಲಿಕಾರ್ಜುನ ಅಲ್ಲ, ನೆಕ್ಸ್ಟ್ ಯಾವುದು ವಿಜಯ ದೇವರಾಯ ಅಲ್ಲ, ಕೃಷ್ಣ ದೇವರಾಯ ಅಲ್ಲ, ಮತ್ತು ಅಚ್ಯುತರಾಯ ಅಲ್ಲ, ಸದಾಶಿವರಾಯ ಅಲ್ಲ, ವೀರ ನರಸಿಂಹ ಅಲ್ಲ. ಓಕೆನಾ? ಇವ್ರು ಯಾರೂ ಅಲ್ಲ. ಇವ್ರು ಎಲ್ಲರನ್ನೂ ಬಿಟ್ಟು ಒಬ್ಬ ವಿಜಯನಗರ ದೊರೆ, ಫೇಮಸ್ ದೊರೆ. ಓಕೆನಾ? ಸ್ಟಾರ್ಟಿಂಗಲ್ಲಿ ಫೇಮಸ್ ದೊರೆ, ಸಂಗಮ ದೊರೆಗಳು ಬರ್ತಾರೆ ಅಲ್ವಾ, ಆ ಸಂಗಮ ದೊರೆಗಳಲ್ಲಿ ಒಬ್ಬ ದೊರೆ ಅದಾನೆ. ಆ ದೊರೆ ಆ ಆಸ್ಥಾನಕ್ಕೆ ಬಂದಿರ್ತಾನೆ. ಯಾರು? ಇಬ್ನ ಬಟೂಟ. ಸರಿನಾ? ಇಬ್ನ ಬಟೂಟ ಯಾರು ಆ್ಯಕ್ಚುಲಾಗಿ? ಯಾರು? ಹಣಗಾರರ ದೊರೆ ಮೊಹಮ್ಮದ್ ಬಿನ್ ತುಗ್ಲಕ್ ಇದ್ದಾನಲ್ವಾ, ಆ ಮೊಹಮ್ಮದ್ ಬಿನ್ ತುಗ್ಲಕ್ನ ಆ್ಯಕ್ಚುಲಾಗಿದ್ರೇನೋ ಒಬ್ಬ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಅವನು ಆ್ಯಕ್ಚುಲಾಗಿ ಇಬ್ನ ಬಟೂಟ. ಓಕೆ. ಉತ್ತರ ಭಾರತದಲ್ಲಿ ಅಲ್ಲಿ ಯಾರು ಮೊಹಮ್ಮದ್ ಬಿನ್ ತುಗ್ಲಕ್ ಆಳ್ವಿಕೆ ಮಾಡುವಾಗ ಇಲ್ಲಿದ್ರೇನೆ ಇವರು ಸಾಮ್ರಾಜ್ಯ ಕಟ್ತಾರೆ 1336. ಯಾರು? ಹಕ್ಕರಾಯ, ಬುಕ್ಕರಾಯ, ಅವರ ಇನ್ನೂ 3 ಜನ ಅಣ್ತಂಬ್ರೆ ಯಾರು? ಕಂಪಣ್ಣ. ಓಕೆ. ಇವರಲ್ಲಿ ಒಬ್ಬರದ ಆಸ್ಥಾನಕ್ಕೆ ಇವ್ರ ಮಕ್ಕಳು ಬರ್ತಾರೆ. ಓಕೆನಾ? ಇವ್ರ ಆಸ್ಥಾನಕ್ಕೆ ಇವ್ರು ಬರ್ತಾರೆ. ಯಾರು? ಇಬ್ನ ಬಟೂಟ. ಯಾರ ಸ್ಥಾನಕ್ಕೆ ಬರ್ತಾರೆ ಆ್ಯಕ್ಚುಲಿ ಕಮೆಂಟ್ ಮಾಡಿ. ಓಕೆನಾ? ಈ ಕ್ವಶನ್ ಇಂಪಾರ್ಟೆಂಟ್ ಇದೆ ಈ ಕ್ವಶನ್. ಯಾಕಂದರೆ ಇವ್ರು ಯಾರು ಬಂದಿರಲ್ಲ ಅಂತ ನೀವು ಅನ್ಕೊಂಡಿರ್ತೀರಿ. ಡೊಮಿಂಗೋ ಫಯಾಸ್, ಡೊಮಿಂಗೋ ಬರ್ಬೋಸ್, ನಿಕೋಲಾ ಕಂಟಿ, ಸೀಸರ್ ಫೆಡ್ರಿಕ್ ಇವರೆಲ್ಲ ನೆನ್ಪಿಟ್ಕೊಂಡಿರ್ತೀರ. ಬಟ್ ಇವ್ನು ಬಿಟ್ಟಿರ್ತೀರಾ. ಇವ್ನಿದ್ರೆ ಹೇಳಿ ನಾನು ಕಾಮೆಂಟ್ ಹಾಕಿ. ಓಕೆನಾ? ಇಲ್ಲ ನನಗೆ ಗೊತ್ತಿಲ್ಲ ಅಂದ್ರೆ ಕಾಮೆಂಟ್ ಹಾಕಿ, ನಾನು ಆನ್ಸರ್ ಮಾಡ್ತೀನಿ. ಸೊ ನೆಕ್ಸ್ಟ್, ಇದಕ್ಕೆ ಆನ್ಸರ್ ಯಾವುದು ಗೊತ್ತಾ? ಆಪ್ಷನ್ ಡಿ. ಮಾರ್ಕ್ ಪೋಲೋ ಬಂದಿರಲಿಲ್ಲ. ಸೊ ನೆಕ್ಸ್ಟ್ ಏನಿದೆ ಅಂದರೆ 31ನೇ ಕ್ವಶನ್. 1853ರಲ್ಲಿ ಪ್ರಥಮ ಬಾರಿಗೆ ತಯಾರಿಸಿದ ಕ್ಲೋರನೇಟೆಡ್ ಆರ್ಗಾನಿಕ್ ಕೀಟನಾಶಕ DDTಯನ್ನು ಪರಿಣಾಮಕಾರಿ ಕೀಟನಾಶಕವಾಗಿ ಬಳಸಬಹುದೆಂದು ಕಂಡುಹಿಡಿದ ಪೌಲ್ ಮುಲ್ಲರ್ಗೆ 1948ರಲ್ಲಿ ವೈದ್ಯಕೀಯ ನೊಬೆಲ್ ನೀಡಲಾಯಿತು. ಆದರೆ DDTಯ ಬಳಕೆಯನ್ನು 1973ರಲ್ಲಿ ನಿಷೇಧಿಸಲಾಗಿತ್ತು. DDTಯನ್ನು ನಿಷೇಧಿಸಲು ಸೂಕ್ತ ಕಾರಣಗಳು ನೀಡಿರಿ ಅಂತ ಕೇಳಿದ್ದಾನೆ. ಓಕೆನಾ? DDT ಇದ್ರೇನೋ ಇಷ್ಟೆಲ್ಲ ಕದಿ ಕೊಟ್ಟಿದ್ದಾನೆ. ಬಟ್ DDT ಅದಕ್ಕೆ ನಿಷೇಧ ಮಾಡಿದ್ರು ಅಂತ ಅಷ್ಟೇ ಕೇಳಿದ್ದಾನೆ, ಅಷ್ಟೇನಾ? ಸೊ ಬಟ್ ಇದೆಲ್ಲ ಮೇಲಿಂದಿದ್ರೆ ನಿಮಗೆ ನೆಕ್ಸ್ಟ್ ಕ್ವಶನ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಯಾವುದೋ ನೊಬೆಲ್ ಪ್ರಶಸ್ತಿ ಕೊಟ್ಟಿದ್ದಲ್ಲ. ಹಾಗೆ ಯಾರು ಕಂಡುಹಿಡಿದಿದ್ರು ಅಂತ ಕೇಳಿದ್ರೆ ಪೌಲ್. ಓಕೆ. ಪೌಲ್ ಮುಲ್ಲರ್ ಕಂಡುಹಿಡಿದಿರ್ತಾನೆ. ಸೊ ಪೌಲ್ ಮುಲ್ಲರ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. 1948ರಲ್ಲಿ ನಿಮ್ಗೇನಿದ್ರೇನೋ ನೊಬೆಲ್ ಪ್ರಶಸ್ತಿ ಕೊಟ್ಟದ್ದು ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ಬೇಕಾಗಿದ್ರೆ. ಬಟ್ ಪೌಲ್ ಮುಲ್ಲರ್ ಇದ್ರೆ DDT ಕಂಡುಹಿಡ್ದ, ಅದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆನಾ? ಅದು ಯಾಕೆ 1973ರಲ್ಲಿ ನಿಷೇಧಿಸಲಾಯಿತು ಅಂತ ಕೇಳಿದ್ದಾರೆ. ಓಕೆ. ಸೊ ಇಲ್ಲಿ ಆನ್ಸರ್ ಏನಿದೆ ಅಂದರೆ ಡೈರೆಕ್ಟ್ ಆನ್ಸರ್ ಹೋಗೋಣ. DDT ಪ್ರಾಣಿಗಳಲ್ಲಿ ಬಹು ಬೇಗನೆ ಚಯಾಪಚಯಗೊಳ್ಳುವುದಿಲ್ಲ. ಓಕೆನಾ? ಚಯಾಪಚಯಗೊಳ್ಳುವುದಿಲ್ಲ. ಮಾನವನ ದೇಹದಲ್ಲಿ ಚಯಾಪಚಯ ಕೇಂದ್ರ ಯಾವುದು? ಆಪ್ಷನ್ ಕೊಡಲಾ? ಟ್ಯಾಂಕ್ರಿಯಾ. ಆಪ್ಷನ್ ಬಿ ಲಿವರ್. ಆಪ್ಷನ್ ಸಿ ಕಿಡ್ನಿ. ಇವಾಗ ಹೇಳಿ. ಸೊ ನಾವೇನಷ್ಟು ದಡ್ರ ಗುರು ಅಂತ ಹೇಳ್ತಿರ್ತೀರ ಇವಾಗ ನೀವು ಮನಸ್ಸಲ್ಲಿ, ಇಲ್ಲಾಂದ್ರೆ ಬೈಕ್ ಹೋಗ್ತಿರ್ತೀರ. ಓಕೆನಾ? ಸೊ ಯಾವುದಂದ್ರೆ ಲಿವರ್. ಸೊ ಇವಾಗ ಇನ್ನೊಂದು ಕ್ವಶನ್ ಕೇಳ್ತೀನಿ. ಚಯಾಪಚಯ ಇದೆ ಅಲ್ವಾ, ಇದನ್ನು ನಿಯಂತ್ರಿಸುವ ಕೇಂದ್ರ ಯಾವುದು? ಈಗ ಹೇಳಿ. ಚಯಾಪಚಯ ನಡೆಸುವ ಕೇಂದ್ರ ಯಾವುದು ಅಂತ, ಚಯಾಪಚಯ ಎಲ್ಲಿ ನಡೀತದೆ ಅಂತ ಕೇಳಿದ್ರೆ ಲಿವರ್ ಅಂತ ಹೇಳಿದ್ರಿ. ಈಸಿಯಾಗಿತ್ತು. ಓಕೆ ಹೇಳಿದ್ರಿ. ಇವಾಗ ಹೇಳ್ರಿ, ಚಯಾಪಚಯವನ್ನು ಏನೋ ಕಂಟ್ರೋಲ್ ಮಾಡುವ, ನಿಯಂತ್ರಿಸುವ ಕೇಂದ್ರ ಯಾವುದು ಅಂತ ಹೇಳಿ ಇವಾಗ. ಓಕೆ. ಇದು ಕೂಡ ಆನ್ಸರ್ ಆಪ್ಷನ್ ಕೊಡಲಾ? ಓಕೆ. ಪ್ಯಾರಾಥೈರಾಯ್ಡ್, ಥೈರಾಯ್ಡ್, ಹೈಪೋಥಲಾಮಸ್, ಪಿಟ್ಯೂಟರಿ. ಓಕೆ. ಕಾಮೆಂಟ್ ಮಾಡಿ.
ಸೊ ನೆಕ್ಸ್ಟ್ ಸಿ. ಓಕೆ, ಸಿ ಮತ್ತು ಡಿ ಇದು ಎರಡು ಕೂಡ ಇದೆ ನೋಡಿ, ಇಲ್ಲಿ ಕೆಳಗೆ ಬಂದಿದೆಯಲ್ಲ. ಸೊ ಇದು ಕೂಡ DDT ಕೊಬ್ಬಿನ ಕೋಶಗಳಲ್ಲಿ ಶೇಖರಣೆಗೊಂಡು ಸಂಗ್ರಹವಾಗುತ್ತದೆ. ಇದು ಕೊಬ್ಬಿನ ಕೋಶಗಳಲ್ಲಿ ಶೇಖರಣೆಗೊಂಡು ಸಂಗ್ರಹವಾಗುತ್ತದೆ. ಇನ್ನೊಂದು ಬಹುಬೇಗನೆ ಚಯಾಪಚಯಗೊಳ್ಳುವುದಿಲ್ಲ ಯಾವುದು DDT, ಸರಿನಾ. ಸೊ ಅದಕ್ಕೆ ಇದನ್ನು ಬ್ಯಾನ್ ಮಾಡ್ತಾರೆ. ಎಷ್ಟರಲ್ಲಿ? 1973ರಲ್ಲಿ. ನಮ್ಮ ಕರ್ನಾಟಕ ಏನಿದ್ರೇನೋ ಮೈಸೂರು ಕರ್ನಾಟಕವನ್ನು ವಿಶಾಲ ಮೈಸೂರನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ. ಓಕೆ, 1973ರಲ್ಲಿ. 1974ರಲ್ಲಿ ಏನು ಬಂತು? ಜಲಮಾಲಿನ್ಯ ಕಾಯ್ದೆ ಬಂತು. ಓಕೆನಾ, ಮೊನ್ನೆ ವಿವೋದಲ್ಲಿ ಕೇಳಿದ್ದ ನೋಡಿ. ಸೊ ಜಲಮಾಲಿನ್ಯ ಟ್ಯಾಕ್ಸ್ ಕಾಯ್ದೆ ಯಾವಾಗ ಬರ್ತದೆ ಅಂದರೆ ಸೆಸ್ ಕಾಯ್ದೆ ಯಾವಾಗ ಬರ್ತದೆ? 1977ರಲ್ಲಿ ಬರ್ತದೆ. 74 ಅಂತ ಹೇಳಿ ಇವಾಗ 77 ಅಂತ ಹೇಳ್ತೀವಿ. ಅದು ಈ ಮಾಲಿನ್ಯ ಕಾಯ್ದೆ. ಆ್ಯಕ್ಚುಲಾಗಿ 74 ಜಲಮಾಲಿನ್ಯ ಸೆಸ್ ಕಾಯ್ದೆ ಅಂತ, ಇಲ್ಲಾಂದ್ರೆ ಜಲಮಾಲಿನ್ಯ ಟ್ಯಾಕ್ಸ್ ಕಾಯ್ದೆ ಅಂತ ಕೇಳಿದ್ರೆ 77 ಅಂತ ಹೇಳಬೇಕು. 1977, 87 ಅಲ್ಲ. ಓಕೆನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಗುಲಾಮಿ ಸಂತತಿ ಎಷ್ಟರಲ್ಲಿ ಶುರು ಆಗ್ತದೆ? ಗುಲಾಮಿ ಸಂತತಿ 1206ರಿಂದ 1290. 1290ರಿಂದ 1320 ಶಾರ್ಟ್ ಟರ್ಮಿಗೆ ಯಾರು ಆಳ್ವಿಕೆ ಮಾಡ್ತಾರೆ ಅಂದರೆ ಖಿಲ್ಜಿ. ಓಕೆನಾ. 1320ರಲ್ಲಿ ಮಲ್ಲಿಕಾಫರ್ ಇರ್ತಾನಲ್ವಾ, ಯಾರು? ನಪುಂಸಕ ಯಾರು ಸೇನಾಧಿಪತಿ ಯಾರ್ದು? ಅಲಾವುದ್ದೀನ್ ಖಿಲ್ಜಿದು. 1000 ದಿನಾರಿಗೆ ಖರೀದಿ ಮಾಡಿರ್ತಾನೆ ಅಲಾವುದ್ದೀನ್ ಖಿಲ್ಜಿ ಗುಜರಾತ್ ದಂಡಯಾತ್ರೆಗೆ ಹೋದಾಗ. ಏನೋ ಕತೆ ಹೇಳಿದಾಗ ಹೇಳ್ತಿಲ್ಲ, ಇವೆಲ್ಲ ಕೇಳಿದ್ದಾರೆ ಕ್ವಶನ್. ಮಲ್ಲಿಕಾಫರ್ನ ಯಾವ ದಂಡಯಾತ್ರೆಗೆ ಹೋದಾಗಿದ್ರೇನೋ ಕೊಂಡ್ಕೊಂಡ್ಬಂದಾಗ ಅಲಾವುದ್ದೀನ್ ಖಿಲ್ಜಿ ಅಂದರೆ ಗುಜರಾತ್ ಅಂತ ಹೇಳಬೇಕು. ಎಷ್ಟಕ್ಕಂದರೆ 1000 ಅಂತ, 1000 ದಿನಾರ್ಗೆ. ಓಕೆನಾ. ಯಾವ ನಾಣ್ಯ ಒಂದು ಚಾಲ್ತಿ ಇತ್ತು ಅಂದರೆ ದಿನಾರ್ ಅಂತ ನೆನಪಿರಲಿ ನಿಮಗೆ, ಸರಿನಾ. ಅದಕ್ಕೆ ಅವನಿಗೆ 1000 ದಿನಾರಿ ಅಂತ ಕರೀತಿರ್ತಾರೆ. ಓಕೆನಾ. ಯಾರಿಗೆ? ಮಲ್ಲಿಕಾಫರ್ಗೆ. ದಕ್ಷಿಣ ಭಾರತ ಮೇಲೆ ದಾಳಿ ಮಾಡಿ ಬಂದಿರ್ತಾನಲ್ವಾ ಅವನೇ. ಎಲ್ಲಿ ದಾಳಿ ಮಾಡ್ತಾನೆ? ನಮ್ಮ ಕರ್ನಾಟಕದಲ್ಲಿ ಹೊಯ್ಸಳರು ಇರ್ತಾರೆ, ವೀರಬಲ್ಲಾಳ. ಅವನ ಆಸ್ತದ ಮೇಲೆ ದಾಳಿ ಮಾಡಿ ಹೋಗ್ತಾನೆ. ಆ್ಯಕ್ಚುಲಾಗಿ ಅವ್ನು ಇದ್ರೆ ದಾಳಿ ಮಾಡ್ತಿರ್ಲಿಲ್ಲ. ವೀರಬಲ್ಲಾಳ ಏನು ಮಾಡ್ತಿರ್ತಾನೆ? ಇದಕ್ಕೆ ಹೋಗಿರ್ತಾನೆ ತಮಿಳ್ನಾಡಿಗೆ, ಪಾಂಡ್ಯರದಿದ್ರೆ ಜಗಳ ಬಿಡ್ಸೋಕ್ಕೆ. ಅಪ್ಪ ನೀವೆಲ್ಲ ಹಂಗೆ ಮಾಡಬಾರ್ದು. ಅವ್ರದ್ದು ಒಳಗೆ ಜಗಳ ಬಂದಿರ್ತವೆ. ಓಕೆನಾ. ಒಳ ಕುಟುಂಬ ಜಗಳ ಅಂತೀವಿ, ಏನು ಅಂತಿರಲ್ವ ಅದಕ್ಕೆ ಕನ್ನಡದಲ್ಲಿ. ಸೊ ಅವ್ರದ್ದು ಜಗಳ ಮಾಡ್ತಿರ್ತಾರೆ. ಅವ್ರ ಅಪ್ಪ ಸಾಯನಿದ್ರೆ ಮಕ್ಕಳಿದ್ರೇನೋ ನನಗೆ ಇದು ಬೇಕು, ಸಿಂಹಾಸನ ಬೇಕು, ನೀವು ಸಿಂಹಾಸನ ಬೇಕು. ಇವನೇನು ಮಾಡ್ತಾನೆ ಈ ವೀರಬಲ್ಲಾಳ? ಅಲ್ಲಿ ಹೋಗಿಸಿಂದ್ರೆ ನ್ಯಾಯ ಬಗೆಹರಿಸಲ್ಕೆ ಹೋಗಿರ್ತಾನೆ. ಅಲ್ಲಿ ನ್ಯಾಯ ಬಗೆಹರಿಸಲ್ಕೆ ಹೋದಾಗ ಇಲ್ಲಿ ಒಂದು ಮಲ್ಲಿಕಾಫರ್ ಬಂದಿಸಿ ದಾಳಿ ಮಾಡಿಸಿದಕ್ಕೆ ಅದಕ್ಕೆ ಹಳೆ ಬಿಡಿಗಿದ್ರೆ ಸುಟ್ಟು ಬಿಟ್ಟಿರ್ತಾನೆ, ಸುಡಾಕ್ ನಿಂತಿರ್ತಾನೆ. ಅವ್ನು ಸೇನಾಧಿಪತಿಗಳು ಸೇನೆ ಎದುರು ಹೋಗ್ತಾರೆ. ಅಣ್ಣ ನೀನು ಅಲ್ಲಿದ್ರೆ ಅವ್ರದ್ದು ಬಿಡಿಸಾತಿ, ಇಲ್ಲಿ ನಾವು ಅದು ಉರಿ ಆಗ್ತದೆ ಬಾರು ಅಂತ ಹೇಳಿ ಅವನಿಗೆ ಕರ್ಕೊಂಬರ್ತಾರೆ. ಕರ್ಕೊಂಬಂದ ನಂತರ ಏನು ಎಲ್ಲ ಹತ್ತಿ ಉರ್ದದ ಸೈನಿಕರಿಗೆಲ್ಲ ಇದು ಮಾಡಿದ್ದಾನೆ, ಎಲ್ಲ ಇದ್ರೇನೋ ಬಂಗಾರ ದೋಚಿದ್ದಾನೆ, ಕೋಶ ನಮ್ದೇನು ಖಜಾನೆ ದೋಚಿದ್ದಾನೆ. ಏನು ಯುದ್ಧ ಮಾಡ್ತೀರ ಅವಾಗ? ಸೊ ಅವಾಗೇನೋ ಸಂಭಾಳಿಸ್ಕೊಂಡು ಆಯ್ತಪ್ಪ ಬಿಡುಪ್ಪ ಅಂತೇಳಿ ಒಪ್ಪಂದ ಮಾಡ್ಕೋತಾರೆ. ಯಾರು? ವೀರಬಲ್ಲಾಳ. ಅಷ್ಟೇ ಮಾಡ್ಕೊಂಡು ಬಿಡೋದಿಲ್ಲ. ಇನ್ನೊಂದೇನಂತ, ಇಲ್ಲೇ ನೀ ನನ್ನ ಹತ್ರ ಏನು ಇರಲಾರ್ದವನ ಬಲ್ಲಿ ಬಂದು ನೀ ಬೆಂಕಿ ಹಚ್ಚಿದಿ, ನನ್ನ ಖಜಾನೆ ಲೂಟಿ ಮಾಡಿದಿ, ನನಗಿದ್ರೆ ಅಳಗಾಲ ಹಚ್ಚಿದಿ. ಅಲ್ಲಿ ಪಾಂಡ್ಯರು ಅದಾರ, ವೀರ ಪಾಂಡ್ಯ ಅದಾನೆ, ಅವನದಷ್ಟು ಆಸ್ತಿ ಅದ, ಅಷ್ಟಿದ್ರೇನೋ ಸಾಮ್ರಾಜ್ಯ ಕಟ್ಟಿದ್ದಾನೆ. ಅವನ ಮೇಲೆ ಯಾಕೆ ನೀ ದಾಳಿ ಮಾಡಿಲ್ಲ, ನನ್ನ ಮೇಲೆ ಯಾಕೆ ದಾಳಿ ಮಾಡಿದೆ ಅಂತೇಳಿ ಅವನಿಗೆ ಹಾಕ್ಕೊಡ್ತಾನೆ ಇವನು. ಯಾರು? ವೀರಬಲ್ಲಾಳ. ಸೊ ಹಾಕೊಟ್ಟಾಗ ಅಲ್ಲಿ ಇವ್ರ ಹತ್ರ ಹೋಗ್ತಾನೆ, ಪಾಂಡ್ಯರ ಹತ್ರ ಹೋಗಿ ಅವ್ರಿಗಿಟ್ಟು ಸೋಲಿಸಿ ಬರ್ತಾನೆ ಅವನು. ಯಾರು? ಮಲ್ಲಿಕಾಫರ್. ಓಕೆನಾ. ಸೊ ನೆನ್ಪಿಟ್ಕೊಳ್ಳಿ, ಈ ಥರ ಕತೆ ರೀತಿ ನೆನ್ಪಿಟ್ಕೊಳ್ಳಿ. ನಿಮ್ಗೆ ಗೊತ್ತಿರುತ್ತೆ ಮೇ ಬಿ ಇದು. ಸೊ ಗೊತ್ತಿರಲಿಲ್ಲ ಅಂದ್ರೂ ಕೂಡ ನೆನ್ಪಿಟ್ಕೊಳ್ಳಿ ಅಷ್ಟೇ, ಸರಿನಾ. ಸೊ ನೆಕ್ಸ್ಟ್ ತುಘಲಕ್ ಯಾವಾಗ ಬರ್ತಾರೆ ಅಂದರೆ ಗುಲಾಮಿ ಖಿಲ್ಜಿ ಆದ ನಂತರ ತುಘಲಕ್ ಬರ್ತಾರೆ. ಓಕೆನಾ. 3ನೇ ಸಂತತಿ ಇದು. ಎಷ್ಟರಿಂದ? 1320ರಿಂದ 1414ವರೆಗೂ ಆಳ್ವಿಕೆ ಮಾಡ್ತಾರೆ. ಅತಿ ದೀರ್ಘಾವಧಿ ಕಾಲದಾಗ ಆಳ್ವಿಕೆ ಮಾಡ್ತಾರೆ. ಯಾರು ಅಂದರೆ ತುಘಲಕ್ ಸಂತತಿ. ಅದಾದ ನಂತರ 1414ರಿಂದ 1451ವರೆಗೂ ಯಾರು ಬರ್ತಾರೆ ಅಂದರೆ ಸೈಯದ್ ಬರ್ತಾರೆ. ಸೈಯದ್ ನಂತರ ಯಾರು ಬರ್ತಾರೆ ಅಂದರೆ ಲೋಧಿ ಬರ್ತಾರೆ. ಎಷ್ಟರಿಂದ ಅಂದರೆ 1451ರಿಂದ 1526. 1526 ಹೆಂಗೆ ಹೇಳ್ತೀವಿ ಅಂತ ಕೇಳಿದ್ರೆ 1526ರಲ್ಲಿ ಮೊದಲ ಯಾವುದು ಪಾಣಿಪತ್ ಯುದ್ಧ ಆಯಿತು. ಓಕೆನಾ. ಸೊ ಅದು ನೆನ್ಪಿಟ್ಕೊಳ್ಳಿ. ಸೊ ಮ್ಯಾಚ್ ಮಾಡ್ಬೇಕಾ ಇಲ್ಲಿ ಕೆಳಗಡೆ ನಿಮಗೆ? ಓಕೆ, ಇಲ್ಲೇ ಮ್ಯಾಚ್ ಮಾಡಿಬಿಟ್ಟಿರ್ತೀನಿ ಅಲ್ವಾ. ಸೊ ಇದು, ಸೊ ಇದಕ್ಕಿದು, ಸೊ ಇದಕ್ಕಿದು, ಸರಿನಾ. ಸೊ ಈ ರೀತಿ ಇಲ್ಲೇ ನೋಡ್ಕೊಳ್ಳಿ, ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಒಂದ್ಸರಿ, ಯಾಕಂದರೆ 57 ನಿಮಿಷ ಆಯಿತು. ಸೊ 1 ಅವರ್ಗೆ ಕಟ್ ಮಾಡ್ತೀನಿ. ಸೊ ಅದಕ್ಕೆ ಸೊ ಕ್ರಿಸ್ತ ಶಕ 1498ರಲ್ಲಿ ವಾಸ್ಕೋ ಡಿ ಗಾಮ 3 ಹಡಗುಗಳನ್ನು ತೆಗೆದುಕೊಂಡು ಕಲ್ಲಿಕೋಟೆಗೆ ಹೋಗಲು ನೇತೃತ್ವ ವಹಿಸಿದ ಗುಜರಾತಿ ನಾವಿಕ ಯಾರು ಅಂತ ಕೇಳಿದ್ದಾರೆ. ಈ ಕ್ವಶನ್ ಒಂದು ಸ್ವಲ್ಪ ಚೆನ್ನಾಗಿದೆ ನೋಡಿ. ಇದು ಕ್ವಶನು ಏನೋ ಇದರಲ್ಲಿ ಬಂದಿರ್ತದೆ, ಮೀಮ್ಸಲ್ಲಿ, ಟ್ರೋಲ್ಸಲ್ಲಿ ನೀವು ನೋಡಿರ್ತೀರ ಮೇ ಬಿ. ಇವಾಗ ರೀಸೆಂಟಾಗಿತ್ತು. ಯಾರು ಅಂದರೆ ಅಬ್ದುಲ್ ಮಜೀದ್ ಅನ್ನೋನು. ಓಕೆನಾ. ಈ ಅಬ್ದುಲ್ ಮಜೀದ್ ಅಲ್ಲ, ಅವನು ಹೆಲ್ಪ್ ಮಾಡ್ತಾನೆ ಯಾರಿಗೆ? ವಾಸ್ಕೋ ಡಿ ಗಾಮನಿಗೆ 3 ಇದ್ರೇನು ಹಡಗುಗಳು ತೊಗೊಂಡು ಹೋಗಲಿಕ್ಕೆ. ಎಲ್ಲಿಗೆ? ಕಲ್ಲಿಕೋಟೆಗೆ. ಆ್ಯಕ್ಚುಲಿ ಅವ ಮೊದಲು ಬಂದಿರೋದು ಗುಜರಾತಿಗೆ ಬಂದಿರ್ತಾನೆ. ಯಾರಿಗೆ? ಅಣ್ಣಬಾಂಡ್ ವಾಸ್ಕೋ ಡಿ ಗಾಮ. ಅಲ್ಲಿಂದ ಹಾಗೆ ಇದ್ರೇನೋ ಈ ಗುಜರಾತಿ ನಾವಿಕದನಲ್ಲ ಅಬ್ದುಲ್ ಮಜೀದ್, ಇವಂದ್ರೆ ಕರ್ಕೊಂಬರ್ತಾನೆ ಇಲ್ಲಿ ಕಲ್ಲಿಕೋಟೆಗೆ. ಓಕೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ 34ನೇ ಕ್ವಶನ್. ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಮಾಡಲಾಗಿದೆ ಅಂತ ಕೊಟ್ಟಿದ್ದಾನೆ? ಜ್ಯೋತಿಬಾ ಫುಲೆ, ಸತ್ಯಾರ್ಥ ಪ್ರಕಾಶ. ಹೌದಾ? ಸೊ ಆಪ್ಷನ್ ಸಿ ಎ ಇದ್ರೆ ಸರಿಯಾಗಿದೆ ನೋಡಿ. ದಯಾನಂದ ಸರಸ್ವತಿ ಗುಲಾಮಗಿರಿ ಅಂತ ಕೊಟ್ಟಿದ್ದಾರೆ. ರಾಮಕೃಷ್ಣ ಪರಮಹಂಸ ದಕ್ಷಿಣ ಕಾಳೇಶ್ವರ ಮಂದಿರ ಅಂತ ಕೊಟ್ಟಿದ್ದಾರೆ. ಶ್ರೀ ನಾರಾಯಣ ಗುರು ವೈಕೋಮ್ ಸತ್ಯಾಗ್ರಹ ಅಂತ ಕೊಟ್ಟಿದ್ದಾರೆ. ಸರಿನಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ
ಆಪ್ಷನ್ ಎ ಸರಿಯಾಗೋದಿಲ್ಲ. ಯಾಕೆ ಗೊತ್ತಾ, ನಾನದು ಏನೋ ಇದು ಅಂದ್ಕೊಂಡೆ. ಓಕೆನಾ, ಸತ್ಯಾರ್ಥ ಪ್ರಕಾಶ್ ಇದು ಆ್ಯಕ್ಚುಲಾಗಿ ಇದು ಪತ್ರಿಕೆ. ಇದು ಸತ್ಯಾರ್ಥ ಪ್ರಕಾಶ್ ಯಾರ್ದಂದರೆ ಸ್ವಾಮಿ ದಯಾನಂದ ಸರಸ್ವತಿ. ಇದು ನಾನು ಸತ್ಯಶೋಧಕ ಸಮಾಜ ಅಂದ್ಕೊಂಡೆ. ಓಕೆನಾ, ಸ್ವಾಮಿ ದಯಾನಂದ ಸರಸ್ವತಿ ಅವ್ರದ್ದು ಸತ್ಯಾರ್ಥ ಪ್ರಕಾಶ. ಈ ಜ್ಯೋತಿಬಾ ಫುಲೆ ಇದಾರಲ್ಲ, ಇವ್ರದ್ದು ಸತ್ಯಶೋಧಕ ಸಮಾಜ ಬರ್ತದೆ. ದಯಾನಂದ ಸರಸ್ವತಿ ಇದು ನೋಡಿ ಇದು. ಓಕೆನಾ, ಸೊ ನೆಕ್ಸ್ಟ್ ಏನಿದೆ ಅಂದರೆ ರಾಮಕೃಷ್ಣ ಪರಮಹಂಸ ಇದೆಯಲ್ಲ, ಇದು ದಕ್ಷಿಣ ಕಾಳೇಶ್ವರ ಮಂದಿರ, ಇದು ಸರಿಯಾಗಿದೆ. ನಾರಾಯಣಗುರು ಇದೆಯಲ್ಲ, ಇದು ವೈಕೋಮ್ ಸತ್ಯಾಗ್ರಹ, ಇದು ಕೂಡ ಸರಿಯಾಗಿದೆ. ನಾರಾಯಣಗುರು ಇದ್ರೆ ಯಾವ ರಾಜ್ಯದವರು ಹೇಳಿ ನೋಡೋಣ? ತಮಿಳುನಾಡು, ಕೇರಳ. ಆಪ್ಷನ್ ಕೊಟ್ಟಿದ್ದೀನಿ, ಕಮೆಂಟ್ ಮಾಡಿ. ಸೊ ಆಪ್ಷನ್ ಸಿ ಮತ್ತು ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಸರಿನಾ? 14ನೇ ಕ್ವಶನ್ಗೆ. ಸೊ 35ನೇ ಕ್ವಶನಿಂದ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ, ಸೊ ಅಂದರೆ ಜಸ್ಟ್ ಆನ್ಸರ್ ನೋಡ್ತಾ ಹೋಗಿದ್ರೆ ಕಂಪ್ಲೀಟ್ ಆಗ್ತಿತ್ತು ಒಂದು 50 ಕ್ವಶನ್ಸ್. ಹಾಗೆ ಸ್ವಲ್ಪ ಅದಕ್ಕೆ ಎಕ್ಸ್ಪ್ಲನೇಷನ್ಗೆ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲನೇಷನ್ ಆಯಿತು. ಅದರಲ್ಲೂ ಕೂಡ ಹೇಳಿಕೆ ಮತ್ತು ಹೊಂದಿಸಿ ಬೇರೆ ಉತ್ತರಗಳಿದಾವಲ್ವಾ, ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಆಗುತ್ತೆ ಅಂತ ಹೇಳ್ತಾ, ಸೊ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಲ್ಲಿವರೆಗೂ ನೋಡೋದಕ್ಕೆ ಧನ್ಯವಾದಗಳು. ವಿಡಿಯೋ ಇಲ್ಲಿವರೆಗೂ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಫ್ ಒಂದು ವಿಡಿಯೋ ಇಷ್ಟ ಆಗಲಿಲ್ಲ, ಹೇಳಿರೋ ಮಾಹಿತಿ ಕೂಡ ಇದ್ರೇನೋ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ, ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ನೂ ಜಾಸ್ತಿ ಚೆನ್ನಾಗಿರೋ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಹಾಗೆ ಮುಂದಿನ ವೀಡಿಯೋಗಾಗಿ ವೇಟ್ ಮಾಡ್ತಾಯಿರಿ. ಐ ವಿಲ್ ಅಪ್ಲೋಡ್ ಸೂನ್. ಓಕೆ, ಥ್ಯಾಂಕ್ ಯು ಸೋ ಮಚ್.